ಈಗಿರೋರಿಗೆ ಕೆಲಸ ಇಲ್ಲ, ಕಳಿಸ್ರಿ ಅವ್ನ ಆಚೆಗೆ ಮೊದಲು ಅಂತ ಹೇಳಿ ಹಿಂಗೆಲ್ಲ ಸಂಬಳ ಕೊಡಕ್ಕಾಗತ್ತ ಅಂತ ಹೇಳಿ ಹೊರಗ ಮಟ್ಟದ ಪುಸ್ತಕಗಳು ತರೋದು, ಇಲ್ದಂಗೆ ತರೋದು, ಹೌದು, ಬಿಡುಗಡೆ ಕಾರ್ಯಕ್ರಮ ಮಾಡೋದು, ಇವುಗಳ ಬಗ್ಗೆ ಗಮನ ಹರಿಸ್ಬೇಕಂತ ಅನ್ಸಿದ್ದೆ ಅವಾಗ. ಆದ್ರೆ ಕಲರ್ ಅಲ್ಲಿ ಪುಸ್ತಕದ ಬಗ್ಗೆ ಡೀಟೇಲ್ಸ್ ಇಷ್ಟು ಇರುವಂತದ್ದು ನಾವೇ ಮೊದಲ ಬಾರಿಗೆ ಒಂದು ಕಲರ್ ಕ್ಯಾಟಲಾಗ್ ಅನ್ನ ಕನ್ನಡದಲ್ಲಿ ಇಂಟ್ರೊಡ್ಯೂಸ್ ಮಾಡಿ, ಅವರು ಈ ತರದ ಕಥೆ ಪುಸ್ತಕಗಳೆಲ್ಲ ನಾವು ಮಾಡಲ್ಲ ಅಂತ ಹೇಳಿದ್ರು. ಆವಾಗ ನನಗೆ ಅವ್ರ ಖಚಿತವಾಗಿ ಗೊತ್ತಾಯ್ತು, ಇವರು ಅಕ್ಷರನೂ ಓದಿಲ್ಲ, ಅದು ಏನು ಸಬ್ಜೆಕ್ಟ್ ಅನ್ನೋದು ಅವ್ರಿಗೆ ಗೊತ್ತಿರ್ಲಿಲ್ಲ. ಇಂಪ್ರಿಂಟ್ ಅಂದ್ರೆ ಏನು, ಈ ಬೆನ್ನುಡಿಯಲ್ಲಿ ಏನಿರ್ಬೇಕು, ಈ ತರ ಯಾವ ಇದನ್ನು ನಮ್ಗೆ ಕ್ಲಾರಿಟಿ ಇರ್ಲಿಲ್ಲ. ಬಂದು ಬ್ರೇಕ್ ಹಾಕಿ ನಿಲ್ಸಿ ಇಳಿದು ಬಂದು ಏನ್ ಹೆಗ್ಗ ಮುಗ್ಗ ಬೈದ, ಏನ್ ಸಾಯಕ್ ಬರ್ತೀರಾ ನೀವಿಲ್ಲಿ, ನಾನು ಹೋಗಿರೋದೇ ಸಾಯಕ್ಕೆ. ಎಲ್ಲಿ ಪ್ರೊಫೆಷನಲಿಸಮ್ ಇರಲ್ಲ ಅಲ್ಲಿ ಹಣನೂ ಇರಲ್ಲ, ಮತ್ತೆ ರಿಸ್ಕ್ ಅಂತ ಅನಿಸ್ಲಿಲ್ವಾ ಅವಾಗ? ಸಮಯ ಸಿಗೋದಲ್ಲ, ಏನಾರು ಮಾಡಬೇಕು. ಆಮೇಲೆ ನಮ್ಮದು ಒಂದು ಅತಂತ್ರ ಸ್ಥಿತಿ ಇತ್ತು, ಹೀಗಾಗಿ ಕೆಲವು ಪುಸ್ತಕಗಳ ಅನುವಾದ ಕೆಲಸ ಎಲ್ಲ ಮಾಡಕ್ಕೆ ಹೊರಟೆ. ಪ್ರಕಟಣೆ ಶುರು ಮಾಡುವಾಗ ಕನ್ನಡ ಪುಸ್ತಕ ಪ್ರಕಟಣದ ಒಂದು ಉದ್ಯಮದ ಸ್ವರೂಪ ಹೆಂಗಿತ್ತು? ಆ 3ನೇ ದಿವಸದಷ್ಟೊತ್ತಿಗೆ ಒಬ್ಬ ಇವನ್ ಆಟೋದವನ್ ಬಂದು ನನಗೆ ರಾತ್ರಿ 12 ಗಂಟೆ ಟೈಮಲ್ಲಿ ಒಂದು ಬಕೆಟ್ ನೀರು ಹಾಕ್ಬಿಟ್ಟ ನನ್ನ ಮೈ ಮೇಲೆ. ಈ ಬದುಕೇ ಬೇಡ, ಸುಯಿಸೈಡ್ ಮಾಡ್ಕೊಂಡ್ಬಿಡೋದು ಅಂತ ತೀರ್ಮಾನ ಮಾಡೋದು. ಕಳೆದ 3 ದಶಕಗಳಿಂದ ಕನ್ನಡ ಪುಸ್ತಕ ಪ್ರಕಟಣೆ ಮತ್ತು ಮಾರಾಟದಲ್ಲಿ ಸಕ್ರಿಯವಾಗಿರುವ ಅಂಕಿತ ಪುಸ್ತಕಕ್ಕೆ ಈಗ 1000 ಪುಸ್ತಕಗಳನ್ನು ಪ್ರಕಟಿಸಿದ ಸಂಭ್ರಮ. ಆ ಹಿನ್ನೆಲೆಯೊಳಗೆ ಪ್ರಕಾಶ್ ಕಂಬತಳ್ಳಿ ಮತ್ತು ಪ್ರಭಾ ಕಂಬತಳ್ಳಿ ಅವರ ಜೊತೆಗೆ ನಡೆಸಿದ ಮಾತುಕತೆ ಇಲ್ಲಿದೆ. ಫಸ್ಟ್ ಪುಸ್ತಕ ಬಂದಿತ್ತಲ್ಲ, ಆ ಪುಸ್ತಕದ ಫಸ್ಟ್ ಪುಸ್ತಕನ ಹೆಂಗೆ ನೆನಪು ಮಾಡ್ಕೋತೀರಿ ಅಂತ? ಅದು ಮೊದಲನೇ ಪುಸ್ತಕ ಅನ್ನೋದೇ ನಮಗೆ ಯಾವಾಗಲೂ ನೆನಪಿನಲ್ಲಿ ಉಳಿಯುವಂಥದ್ದು. ಅದಾದ್ಮೇಲೆ ಎಷ್ಟೋ ಪುಸ್ತಕಗಳು ಮಾಡಿದೀವಿ, ಬಹಳಷ್ಟು ಪುಸ್ತಕಗಳು ಇದೆ ನಮ್ದೇನಾ ಅಂತ ಅನ್ನೋಷ್ಟು ಮರ್ತೋಗಿರೋ ಇದೂ ಇದೆ. ಆಮೇಲೆ ಎಷ್ಟೋ ಸರಿ ಮೊನ್ನೆ ಯಾವುದೋ ಒಂದು ಪುಸ್ತಕ ಹುಡ್ಕೊಂಬೋದಿರೋ ಯಾರೋ ಕಸ್ಟಮರ್, ಆಮೇಲೆ ನಾವು ಇದೆಯಾ ಅಂತ ಹುಡುಕ್ತಾ ಇದೀವಿ, ಅದು ನಿಮ್ದೇ ಪಬ್ಲಿಕೇಶನ್ ಅಂತ ಅವರೇ ಹೇಳಿದ ಮೇಲೆ ನೆನಪಾಯ್ತು, ಅದು ಮುಗಿದೋಗಿತ್ತು ಅಂತ ಇಟ್ಕೊಳ್ಳಿ. ಹಂಗೆ ನಮ್ಮದು ಯಾಕೆಂದರೆ ಒಂದು ಪುಸ್ತಕ ಅದು ನಾವು ಮಾಡಿದ್ದು, ಆ ಮೊದಲನೇ ಪುಸ್ತಕ ಬಂದಾಗ ನಮಗೆ ಪಬ್ಲಿಷರ್ ಆಗಿ ಮುಂದುವರೆಯೋ ಯಾವ ಉದ್ದೇಶವೂ ಇರಲಿಲ್ಲ. ನಾನು ಬೇರೆ ಕೆಲಸಗಳೆಲ್ಲ ಬಿಟ್ಟು ಬಂದಿದ್ದೆ. ನಾನು PhDಗೆ ಒಂದಷ್ಟು ಲೇಖನಗಳು ಇದ್ದವು. ನಮ್ಮ ಶ್ರೀನಿವಾಸ ರಾಜು ಅಂತ ಅವಾಗ ಬಹಳ ಪ್ರಸಿದ್ಧ ಪ್ರಕಾಶಕರಿದ್ದರು, ಅವರು ಕನ್ನಡ ಸಂಘದವರು, ಅವರು ಸಜೆಸ್ಟ್ ಮಾಡಿದ್ರು, ನೋಡಿ ಚೆನ್ನಾಗಿದ್ದಾವೆ ಲೇಖನಗಳು, PhD ಅಂತೂ ನೀವು ಕಂಪ್ಲೀಟ್ ಮಾಡಲಿಲ್ಲ, ಈ ಲೇಖನಗಳು ಸುಮ್ಮನೆ ಹಾಗೆ ಇದಾಗೋದು ಬೇಡ, ಅದನ್ನೊಂದು ಪುಸ್ತಕ ರೂಪ ಮಾಡಿ, ನಿಮ್ಮದೇ ಬರಹಗಳದು. ನಾನು ಒಬ್ಬ ಪ್ರಸಿದ್ಧ ಪ್ರಕಾಶಕರ ಹತ್ರ ಅದನ್ನು ತಗೊಂಡು ಹೋದೆ. ಆದರೆ ಅವರು ಎಷ್ಟು ಮಟ್ಟಿಗೆ ಅವರು ಅದನ್ನು ಓದಿದ್ರು ಅಂದರೆ, ರಂಗಭೂಮಿ ಸಂಬಂಧಪಟ್ಟ ಲೇಖನಗಳು ಥಿಯಸಿಸ್ ಇದು, ಅವರು ಈ ಥರದ ಕಥೆ ಪುಸ್ತಕಗಳೆಲ್ಲ ನಾವು ಮಾಡಲ್ಲ ಅಂತ ಹೇಳಿದ್ರು. ಆವಾಗ ನನಗೆ ಅವ್ರ ಖಚಿತವಾಗಿ ಗೊತ್ತಾಯ್ತು, ಇವರು ಅಕ್ಷರನೂ ಓದಿಲ್ಲ, ಅದು ಏನು ಸಬ್ಜೆಕ್ಟ್ ಅನ್ನೋದು ಅವ್ರಿಗೆ ಗೊತ್ತಿರಲಿಲ್ಲ. ಆಮೇಲೆ ನಾನು ಹೀಗೆ ಸರ್ ಅಂತ ಅವ್ರಿಗೆ ಹೇಳಿದೆ, ಶ್ರೀನಿವಾಸರಾಜಿಗೆ, ನೀವೇ ಒಂದು ಪಬ್ಲಿಷ್ ಮಾಡಿಬಿಡ್ರಿ ಏನೀಗ ಅದರಲ್ಲಿ ಅಂತ ಹೇಳಿದ್ರು. ಆಮೇಲೆ ಇವರು ವಿಜಯ ಮೇಡಮ್ ಅವರು ಕೂಡ ನಮಗೆ ಸಪೋರ್ಟ್ ಮಾಡಿದ್ರು. ಅವಾಗ ಅವ್ರದ್ದು ಪ್ರೆಸ್ ಇತ್ತು, ಗಿಡ ಮುದ್ರಣಾಲಯ, ಗುರು ಅದನ್ನು ನೋಡ್ಕೊಳ್ತಾ ಇದ್ರು. ಇವರು ಹೇಳಿದರು, ನೀವು ನಮ್ಮಲ್ಲೇ ಕೊಡಿ, ನಾವು ಅದನ್ನು ಪ್ರಿಂಟ್ ಮಾಡಿಕೊಡ್ತೀವಿ ಅಂತ ಬೆಂಬಲಿಸಿದರು. ಸೊ ಹಾಗಾಗಿ ಅದು ಒಂದು ಪುಸ್ತಕ ಬಂತು, ಪುಸ್ತಕವಾಗಿ ಬಂತದ್ದು. ಅದು ಅಮೇಚೂರ್ ಆಗೇ ಮಾಡಿದ್ದನ್ನ. ಹೌದು ಏನೇನು ಅದು ಪುಸ್ತಕ, ನಮಗೆ ಆ ಪುಸ್ತಕ ನೋಡಿದಾಗ ಅದು ಯಾರು ನೋಡದೇ ಇರಲಿ ಅಂತ ಮೊದಲನೇ ಕಾಪಿ ಅಂದ್ರೆ, ಈಗ ಅದು ರೀಪ್ರಿಂಟ್ ಆಗಿದೆ, ರೀಪ್ರಿಂಟ್ ಆದ್ಮೇಲೆ ಮಾಮೂಲಿ ಪುಸ್ತಕ ತರ ಆಯ್ತು. ಅಲ್ಲ, ಅಲ್ಲಿ ಇನ್ನೊಂದಷ್ಟು ವಿಷಯ ಹೇಳ್ಬೇಕು. ಅಂದ್ರೆ ಪ್ರಕಾಶ್ಗೆ ಒಂದು ಪ್ರಕಾಶನೋದ್ಯಮದ ಒಂದು ಹಿನ್ನೆಲೆ ಅನುಭವ ಇತ್ತು. ಅವ್ರು NJF ಇದ್ದಾಗ ಒಂದು ಪತ್ರಿಕೆನ ನಡೆಸ್ತಾ ಇದ್ರು. ಆಮೇಲೆ ಕನ್ನಡ ವಿಶ್ವವಿದ್ಯಾನಿಲಯಕ್ಕೆ ಹೋದಾಗ ಪ್ರಸಾರಾಂಗದ ಕೆಲಸಗಳನ್ನು ಮಾಡಿ
ಸುಮಾರು ನವಸಾಕ್ಷರ ಪುಸ್ತಕ ಮಾಲೆಯ 130 ಪುಸ್ತಕಗಳನ್ನ ಪ್ರಕಟಣೆ ಜವಾಬ್ದಾರಿ ಇವರೇ ಹೊತ್ಕೊಂಡಿದ್ರು. ಹೀಗಾಗಿ ಒಂದು ಪ್ರಕಾಶನದ ಮುದ್ರಣದ ಒಂದು ಹಿನ್ನೆಲೆ ಅವ್ರಿಗಿತ್ತು, ಗೊತ್ತಿತ್ತು ಅವ್ರಿಗೆ ವಿಚಾರ. ಆದ್ರೆ ಆ ಪುಸ್ತಕದ ಸ್ವರೂಪದ ಒಂದು ಇದಿರ್ಲಿಲ್ಲ. ಈಗ ಅದರ ಸೈಜ್ ಏನು, ಏನ್ ಪೇಪರ್ ಬೆಳೆಸ್ಬೇಕು, ಕವರ್ ಪೇಜ್ ಹೇಗೆ ಮಾಡ್ಬೇಕು, ಇಂಪ್ರಿಂಟ್ ಅಂದ್ರೆ ಏನು, ಈ ಬೆನ್ನುಡಿಯಲ್ಲಿ ಏನಿರ್ಬೇಕು, ಈ ತರ ಯಾವ ಇದನ್ನು ನಮ್ಗೆ ಕ್ಲಾರಿಟಿ ಇರ್ಲಿಲ್ಲ. ಯಾವ್ದೋ ಒಂದು ಪ್ರೆಸ್ಸಿಗೆ ನಾನು ಇದರಲ್ಲಿ ಇದ್ದಾಗ್ಲೂ ಕೊಡ್ತಾ ಇದ್ವಿ, ಅವನೇನೋ ಮಾಡ್ತಾ ಇದ್ದ, ಯಾಗೋ ನಡ್ಕೊಂಡು ಹೋಗ್ಬಿಟ್ಟು ಅದು ಆ ಒಂದು ಅಮೆಚ್ಯೂರ್ ಇದು ನನ್ನ ಮೊದಲ ಪುಸ್ತಕದಲ್ಲಿ ನೋಡ್ಬೋದು. ಈ ಸಾಮಾನ್ಯವಾಗಿ ಲೇಖಕರೇ ತಮ್ಮ ಪುಸ್ತಕ ಪಬ್ಲಿಷ್ ಮಾಡ್ತಾರಲ್ಲ, ಅದೇ ತರದ ಪ್ರಯತ್ನ ಅದು. ಒಂದು ರೀತಿ ಹೌದು. ಹಾಗೆ ಅಲ್ಲಿಂದ ಬೇರೆಯವ್ರ ಪುಸ್ತಕ ಮಾಡ್ಬೇಕಂತ ಅನ್ಸಿದ್ದು. ಅದರ ಜೊತೆಗೆ ನಾವು ಇನ್ನೊಂದು ಪುಸ್ತಕ ಮಾಡಿದ್ವಿ. ಬರೀ ನಂದೊಂದೇ ಬರ್ಲಿಲ್ಲ ಅವತ್ತು. ನಮ್ಮ ಸ್ನೇಹಿತರೊಬ್ರು ಇದ್ರು, ಮುರಳೀಧರ್ ಅಂತ, ಅವ್ರು ಲೆಕ್ಚರರ್. ಒಂದೇ ಪುಸ್ತಕ ಮಾಡ್ತಾ ಇದೀವಲ್ಲ, ಇನ್ನೊಂದು ಮಾಡ್ಬಿಡೋಣ ಅಂತ ಹೇಳಿ ಅವ್ರ ಪುಸ್ತಕನೂ ಅವ್ರದ್ದು ಒಂದು ಲೇಖನಗಳ ಸಂಗ್ರಹ ಆಯ್ತು. ಅದನ್ನು ಇನ್ನೊಂದಷ್ಟು ವಿಷಯನೂ ಸೇರಿಸ್ಬೇಕು. ಪ್ರಕಾಶ್ ಅವಾಗ ಕನ್ನಡ ಯೂನಿವರ್ಸಿಟಿಯಿಂದ ವಾಪಸ್ ಬಂದ್ಬಿಟ್ಟಿದ್ರು. ಆಮೇಲೆ ನನಗೂ ತಾತ್ಕಾಲಿಕ ಕೆಲಸ ಇತ್ತು, ಉಪನ್ಯಾಸಕಿಯಾಗಿ ಕೆಲಸ ಮಾಡ್ತಾ ಇದ್ದೆ. ಅದು ತಾತ್ಕಾಲಿಕ ಹುದ್ದೆ ಆಗಿತ್ತು. ಹೀಗಾಗಿ ನಮಗೆ ಒಂದು ಉದ್ಯೋಗದ ಕೊರತೆ ಕೂಡ ಇತ್ತು. ನಾವಿಬ್ಬರೇ ಸೇರಿ ಏನಾರು ಮಾಡೋಣ ಅಂತ ಅಂದ್ಕೊಂಡು ಒಂದು ಉದ್ದೇಶ ಇಟ್ಕೊಂಡೆ ನಮಗೆ ಇಷ್ಟವಾದಂಥ ಪ್ರಿಯವಾದಂಥ ಈ ಪುಸ್ತಕದ ಕೆಲಸದಲ್ಲೇ ತೊಡ್ಕೋಬೋದೇನೋ ಅಂತಂದ್ಬಿಟ್ಟು ನಾವು ಹೊರಟಿದ್ದು. ಆಮೇಲೆ ಯಾರೋ ಸ್ನೇಹಿತರು ಹೇಳಿದ್ರು, ನಿಮಗೆ ಬ್ಯಾಂಕಲ್ಲಿ ಇದಕ್ಕೆ ಸ್ವಲ್ಪ ಸಾಲ ಕೂಡ ಸಿಗತ್ತೆ, ಪ್ರಯತ್ನ ಮಾಡಿ ಅಂತ. ಅವ್ರದ್ದು ನಿಬಂಧನೆ ಏನಪ್ಪ ಅಂದರೆ, ಮುಂದುವರ್ಸ್ಕೊಂಡು ಹೋಗ್ಬೇಕು, ನೀವು ಬರೀ ಒಂದು ಪುಸ್ತಕ ಮಾಡಿ ನಾವು ಬಿಡೋದಿಲ್ಲ, ಅದು ಮುಂದುವರ್ಸ್ಕೊಂಡು ಹೋಗ್ಬೇಕು, ಸ್ಟೇಟ್ಮೆಂಟ್ ಕೊಡಬೇಕು, ಹೀಗೆಲ್ಲ ಅವರು ನಿಬಂಧನೆಗಳು ಹಾಕಿದ್ರಿಂದ ಇದನ್ನು ಮಾಡಬಹುದು ನಾವು ಇಬ್ಬರು, ನಮ್ಗೆ ಆಸಕ್ತಿ ಇದೆಯಲ್ಲ ಅಂತ ಯೋಚಿಸಿ ಇದನ್ನ ಪ್ರಾರಂಭ ಮಾಡಿದ್ವಿ. ಪ್ರಕಟಣೆ ಶುರು ಮಾಡುವಾಗ ಕನ್ನಡ ಪುಸ್ತಕ ಪ್ರಕಟಣದ ಒಂದು ಉದ್ಯಮದ ಸ್ವರೂಪ ಹೆಂಗಿತ್ತು? ಅದೇ ನಾವು ಪಬ್ಲಿಕೇಶನ್ ಕಂಟಿನ್ಯೂ ಮಾಡೋದಕ್ಕೆ ಕಾರಣ ಅದೇ. ಒಂದು, ಆಗ ತುಂಬಾ ಒಳ್ಳೆ ಪುಸ್ತಕಗಳು ಬರ್ತಾ ಇದ್ವು, ಅದ್ರ ಬಗ್ಗೆ ಏನು ಅನುಮಾನ ಇಲ್ಲ. ಆಗ್ಲೂ ಭೈರಪ್ಪ ಇದ್ರು, ತರಾಸು ಪುಸ್ತಕಗಳು, ಅನಾಕರ ಪುಸ್ತಕಗಳು ಎಲ್ಲ ಚಾಲ್ತಿಯಲ್ಲಿದ್ವು. ಬಟ್ ಆದ್ರೆ ಒಂದು ಸಮಸ್ಯೆ ಏನಾಗಿತ್ತು ಅಂದ್ರೆ, ಪುಸ್ತಕಕ್ಕೆ ಒಂದು ಶಿಸ್ತಿರ್ಲಿಲ್ಲ. ಒಂದು ಪ್ರಕಟಣೆಯ ಶಿಸ್ತು ಅಂತ ನಾವೀಗೇನು ಹೇಳ್ತೀವಿ, ಆ ರೀತಿಯ ಒಂದು ಶಿಸ್ತು ಇರಲಿಲ್ಲ. ಒಂದು ಪುಸ್ತಕ ಬರೋದಷ್ಟೇ ಹೊರತು, ಈಗ ನೀವು ಅದಕ್ಕೆ ಬೆಸ್ಟ್ ಉದಾಹರಣೆ ಅಂತಂದ್ರೆ ಪರ್ವದ ಮೊಟ್ಟ ಮೊದಲ ಆವೃತ್ತಿಯನ್ನು ನೀವು ನೋಡಿದ್ರೆ ಗೊತ್ತಾಗುತ್ತೆ. ಅದು ಎಷ್ಟು ಚಿಕ್ಕ ಅಕ್ಷರದಲ್ಲಿ ಮಾಡಿದ್ರು. ಕ್ರೌನ್ 1/8 ಸೈಜಲ್ಲಿ ಇತ್ತು ಅದು. ಆಮೇಲೆ ಅದು ಪೇಪರ್ ಬಳಸಿದ್ದು ಬಹಳ ಇದಾಗಿತ್ತು, ಬಫ್ ಪೇಪರ್ ತರದ್ ಇತ್ತು. ಸೊ ಈ ರೀತಿ ಅದನ್ನೆಲ್ಲ ನಾನು ನೋಡಿ ಅದೆಲ್ಲ ನಾನು ಗಮನಿಸ್ತಾ ಇದ್ದೆ. ಯಾಕೆಂದ್ರೆ ನಾನು ಕನ್ನಡ MA ವಿದ್ಯಾರ್ಥಿ ಆದ್ದರಿಂದ ನನಗೆ ಪುಸ್ತಕಗಳ ಒಂದು ತಿಳುವಳಿಕೆ ಇತ್ತು. ಅದೆಲ್ಲ ನಾನು ಗಮನಿಸಿದ್ದೆ. ಒಂದು ಒಳ್ಳೆಯ ಕವರ್ ಪೇಜ್ ಇರ್ತಿರ್ಲಿಲ್ಲ, ಪೇಪರ್ ಬಳಕೆ ಸರಿಯಾಗಿರ್ತಿರ್ಲಿಲ್ಲ, ಆಮೇಲೆ ಅದಕ್ಕೊಂದು ಇಂಪ್ರಿಂಟ್ ಪೇಜ್ ಸರಿಯಾಗಿ ಮಾಡ್ತಿರ್ಲಿಲ್ಲ, ಆಮೇಲೆ ಫೋಲಿಯೋ ಅಂತ ನಾವು ಏನು ಹೇಳ್ತೀವಿ, ಫೋಲಿಯೋ ಹಾಕ್ತಿರ್ಲಿಲ್ಲ, ಏನು ಹೀಗೆ ಒಂದು ಹಿಂದೆ ನಾವು ಹೇಳ್ತೀವಿ, ಇದನ್ನ ಹೇಳಿದ್ವಲ್ಲ, ಹಿಂದೆ ಬ್ಲರ್ಬಲ್ಲಿ ಏನಿರಬೇಕು. ಎಷ್ಟೋ ನಾವು ಶುರು ಮಾಡಿದ ಹೊಸದರಲ್ಲಿ ನಾವು ಬೇರೆಯವ್ರ ಪುಸ್ತಕಗಳು ಗಮನಿಸಿದಾಗ ಎಷ್ಟೋ ಪುಸ್ತಕಗಳಿಗೆ ಬೆನ್ನುಡಿನೇ ಇರ್ತಿರ್ಲಿಲ್ಲ. ಆಮೇಲೆ ಒಬ್ಬ ಲೇಖಕನ ಫೋಟೋ ಇರ್ತಿರ್ಲಿಲ್ಲ, ಬೆನ್ನುಡಿ ಇಲ್ಲ, ಸುಮ್ಮನೆ ಒಂದು ಕಲರ್ ಒಂದು ಇದು ಮಾಡ್ಬೋದು. ಈಗಲೂ ನಾವು ಒಂದು ಪುಸ್ತಕ ತೆಗೆದಾಗ ಮೇಲ್ ಫೋಲಿಯೋ ಇದ್ದಾಗ ಇದು ಯಾವ ಪುಸ್ತಕ ಅನ್ನೋದು ಗೊತ್ತಾಗ್ತಿ. ಈಗ ಒಂದು ಮಾದರಿ ಬಂದ್ಬಿಟ್ಟಿದೆ. ಹಿಂದೆ ಎಲ್ಲ ಈ ಪುಸ್ತಕ ಹಿಂಗ್ ತೆಗೆದಾಗ ಅದ್ರಲ್ಲಿ ಏನ್ ಫೋಲಿಯೋ ಇರ್ತಿರ್ಲಿಲ್ಲ. 37ನೇ ಪೇಜ್ 38ನೇ ಪೇಜ್ ಅಂತ ಪೇಜ್ ನಂಬರ್ ಇರೋದು. ಆ ಪೇಜ್ ನಂಬರ್ ಜೊತೆ ನಾವು ಅದಕ್ಕೆ ಒಂದು ಕಥೆ, ಕಾದಂಬರಿ ಆದ್ರೆ ಈ ಕಡೆ ಕಾದಂಬರಿ ಅಂತ ಆ ಕಾದಂಬರಿಯ ಇದು ಬರೋದು. ಕಥೆಗಳಾದ್ರೆ ಆ ಕಥೆ ಬಂದಾಗ ಆ ಕಥೆ ಹೆಸರು ಬರೋದು. ಹೀಗೆ ಆ ಥರದ್ದೆಲ್ಲ ಆ ಪ್ರಯೋಗಗಳನ್ನ ನಾವು ಮಾಡಿ ತಾಂತ್ರಿಕ ಅಂಶಗಳನ್ನ ಯಶಸ್ವಿ ಆದ್ವಿ ನಾವು. ಬಟ್ ಆಕ್ಚುಲಿ ನೀವು ಶುರು ಮಾಡುವಾಗ ಇದೊಂದು ಪ್ರೊಫೆಷನಲಿಸಮ್ ಅಂತ ಇರಲಿಲ್ಲ ಅಂತಾನೆ ಹೇಳ್ತಿದ್ರಿ. ಎಲ್ಲಿ ಪ್ರೊಫೆಷನಲಿಸಮ್ ಇರಲ್ಲ ಅಲ್ಲಿ ಹಣನೂ ಇರಲ್ಲ. ಮತ್ತೆ ರಿಸ್ಕ್ ಅಂತ ಅನಿಸ್ಲಿಲ್ವಾ ಅವಾಗ? ಆ ರಿಸ್ಕು ನಾವಿದೊಂದು ವೃತ್ತಿಯಾಗಿ ಮಾಡ್ಬೇಕು ಅನ್ನೋದೇ ನಮ್ಮ ಉದ್ದೇಶ ಆಗಿರ್ಲಿಲ್ಲ. ಇದೊಂದು ಸಂಸ್ಕೃತಿ ಅಂತಾನೆ ನಾವು ತಿಳ್ಕೊಂಡಿರೋದು. ಇವತ್ತಿಗೂ ಪ್ರಕಾಶನೋದ್ಯಮದಿಂದ ಹಣ ಮಾಡ್ತಾರೆ ಅನ್ನೋದು ಅಂಥ ದೊಡ್ಡ ಇದು ಅಲ್ಲ. ಈಗ ನಾವು ನಮ್ಮ ಶಾಪನ್ನ ನೀವು ಗಮನಿಸಿ, ಇದೇ ಜಾಗದಲ್ಲೇ ನಾನು ಪ್ಲಾಸ್ಟಿಕ್ ಅಂಗಡಿ ಇಟ್ಟಿದ್ರೆ ಇದರ 10ರಷ್ಟು 100ರಷ್ಟು ನಾನು ದುಡಿಬಹುದಾಗಿತ್ತು. ಅಥವಾ ಒಂದು ಗಿಫ್ಟ್ ಐಟಮ್ ಅಂಗಡಿ ಇಟ್ಟರೆ ಇನ್ನೂ ಹೆಚ್ಚು ಅದರಲ್ಲಿ ನಾವು ದುಡಿಯೋ ಅವಕಾಶಗಳಿದ್ವು. ಈ ಪುಸ್ತಕಗಳನ್ನೇ ನಾವು ನಂಬ್ಕೊಂಡು ಇರಬೇಕಾದಿಲ್ಲ. ನನಗೆ
ಪುಸ್ತಕದಲ್ಲಿ ಒಂದು ಕಲ್ಚರ್ನ ಬೆಳೆಸುವ ಆಸಕ್ತಿನೂ ಇತ್ತು. ನಾನು ಕನ್ನಡ MA ವಿದ್ಯಾರ್ಥಿ ಅಂತ ನಾನು ಮೊದಲೇ ಹೇಳಿದ್ದೀನಿ. ನಾನು ಓದ್ಕೊಂಡು ಬರ್ತಾ ಇದ್ದೆ, ಅಂದರೆ ನನಗೆ ಓದುವ ಹವ್ಯಾಸ ಮೊದಲಿಂದ ಇತ್ತು. ಇನ್ನೂ ಒಂದು ಇದು ಅಂದರೆ, ನಾನು ಮಲ್ಲೇಪುರಂ ಅವರು ಪ್ರತಿ ಭಾನುವಾರ ಬಳೆಪೇಟೆಗೆ ಹೋಗಿ ಹಳೆ ಪುಸ್ತಕ ಅಂಗಡಿಗಳಲ್ಲಿ ಹಳೆ ಪುಸ್ತಕಗಳನ್ನ ನಾವು ಒಟ್ಟಿಗೆ ತರ್ತಾ ಇದ್ವಿ ನಾವು. ಆಗ ಆ ರೀತಿ ನಮ್ಮ ಮನೆಯಲ್ಲಿ ನಾವು ಪುಸ್ತಕೋದ್ಯಮ ಶುರು ಮಾಡೋ ಅಷ್ಟೊತ್ತಿಗೆ ಒಂದು 2,000 ಪುಸ್ತಕಗಳು ಇದ್ದವು ಆಗ್ಲೇನೆ. ಸೊ ಹಾಗಾಗಿ ಪುಸ್ತಕಗಳು ಓದೋ ಹವ್ಯಾಸ ನಂಗೆ ಚೆನ್ನಾಗಿತ್ತು. ಆ ಪುಸ್ತಕಗಳ ಸ್ವರೂಪ, ನಾನೇ ಪ್ರಕಾಶಕ ಆದಮೇಲೆ ಇದರ ಸ್ವರೂಪ ಏನು ಹೀಗಿದೆಯಲ್ಲ, ಇವನ್ನೆಲ್ಲ ಬದಲಾಯಿಸಿ ಅದಕ್ಕೊಂದು ಬೇರೆದೇ ರೀತಿಯ ಒಂದು ಟಚ್ಚನ್ನು ಕೊಡಬೇಕು, ಪುಸ್ತಕೋದ್ಯಮಕ್ಕೆ ಒಂದು ಬೇರೆ ದಿಕ್ಕನ್ನು ಬದಲಾಯಿಸಬೇಕು ಅಂತ ಹೇಳಿ ನಾವು ತೀರ್ಮಾನ ಮಾಡಿ ಅದೇ ರೀತಿ ನಾವು ಒಂದೊಂದೇ ಶುರು ಮಾಡ್ಕೊಂಡ್ವಿ. ಈಗ ಮೇಡಮ್ ಫಸ್ಟ್ ಪುಸ್ತಕ ರಿಲೀಸ್ ಮಾಡಿದ್ರಲ್ಲ, ಆ ರಿಲೀಸ್ ಮಾಡೋ ಈವೆಂಟ್ ಹೆಂಗಿತ್ತು? ಆವಾಗ ಅದು ನಮಗೆ ಹೆಸರಾಗಿ ಉಳಿದಿದೆ. ಯಾಕಂದರೆ ಪ್ರಕಾಶ್ ಪುಸ್ತಕ, ಆಮೇಲೆ ನಮ್ಮ ಸ್ನೇಹಿತರು ಮುರಳೀಧರ್ ಅವ್ರ ಪುಸ್ತಕ ಇಬ್ಬರದು ತಂದಿದ್ವಿ. ಯಾರು ಗೆಸ್ಟ್ ಇದ್ರು ಆವಾಗ? ಆಮೇಲೆ GS ಶಿವರುದ್ರಪ್ಪ, ಲಕ್ಷ್ಮೀನಾರಾಯಣ ಭಟ್ರು, GS ಶಿವರುದ್ರಪ್ಪ, ಲಕ್ಷ್ಮೀನಾರಾಯಣ ಭಟ್ರು, ಲಕ್ಷ್ಮೀನಾರಾಯಣ ಭಟ್ರು, ಶ್ರೀನಿವಾಸರಾಜು, ಮುದ್ದು ಕೃಷ್ಣ, ವೈಕೆ ಮುದ್ದು ಕೃಷ್ಣ ಅಂತ 4 ಜನ MA ಮೆಸ್ಟ್ ಆಗಿದ್ದವರು. ಮುದ್ದು ಕೃಷ್ಣ ಅವರೊಬ್ಬರು ಬಿಟ್ರೆ ಇನ್ನೆಲ್ಲ ಉಳಿದವರೆಲ್ಲ ನಮಗೆ. ಮುದ್ದು ಕೃಷ್ಣ ಡೈರೆಕ್ಟರ್ ಇದ್ರು ಅವಾಗ, ಲೈಬ್ರರಿ ಇದು ಕನ್ನಡ ಸಂಸ್ಕೃತಿ ಇಲಾಖೆ ನಿರ್ದೇಶಕರಾಗಿದ್ದರು. ನೀವಿಬ್ಬರು ಭೇಟಿಯಾಗಿದ್ದೆ ಅಲ್ಲಿ? ನಾವಿಬ್ರು ಭೇಟಿಯಾಗಿದ್ದು ನಾವು ಕನ್ನಡ MA ಓದ್ತಾ ಇರುವಾಗ. ನನ್ನ ಆ ಇತಿಹಾಸವೇ ಬೇರೆ ಇದೆ. ನನ್ನ ಇತಿಹಾಸ ಅಂದ್ರೆ ನಾನು ಕನ್ನಡ MA ಓದೋದಕ್ಕೆ ಏನು ಕಾರಣ ಆಯಿತು, ಯಾಕೆಂದ್ರೆ ನಾನು BA ನಾಟಕ ಶಾಸ್ತ್ರದಲ್ಲಿ BA ಓದ್ದವನು. ಅದೊಂದು ಸಬ್ಜೆಕ್ಟ್ ಇದೆಯಾ ನಾಟಕ ಶಾಸ್ತ್ರ? ಹೌದು, ಇತ್ತು. ಯಾಕೆಂದ್ರೆ ನಾವು ಅಪರೂಪದ ವಿದ್ಯಾರ್ಥಿಗಳು. ಯಾಕೆಂದ್ರೆ ಈಗ ಒಂದು 10-15 ಜನ ಇದೀವಿ, ಅಷ್ಟೇ ಜನ ವಿದ್ಯಾರ್ಥಿಗಳು ಇರೋದು. ಯಾಕೆಂದ್ರೆ ಆ ಕೋರ್ಸೇ ಮುಚ್ಚಿಬಿಟ್ರು. ನಾಟಕ ಶಾಸ್ತ್ರ ಅಂತ BA ಇನ್ ಡ್ರಾಮಾಟಿಕ್ಸ್ ಅಂತಾನೆ ಅದರ ಹೆಸರಿತ್ತು. ನೀವು ಅಲ್ಲೇ ಇದ್ರಿ? ಇಲ್ಲ ಇಲ್ಲ ಇಲ್ಲ, ಅವರು MA ನಲ್ಲಿ ನಾನು ಪ್ರಕಾಶ್ಗೆ ಸಹ ಡಿಗ್ರಿನಲ್ಲಿ ನಾಟಕ ಶಾಸ್ತ್ರ ಓದಿದ್ದು. ಓಕೆ. ಆಮೇಲೆ ಕನ್ನಡನೂ ಒಂದು ಸಬ್ಜೆಕ್ಟ್ ಆಗಿರೋದು 3 ಈಕ್ವಲ್ಸ್ ಅದು. ಅದು ಡಿಗ್ರಿಗೆ ಈಕ್ವಲ್ ಆದಂತ ಒಂದು ಕೋರ್ಸ್ ಅದು. ಅದು ಮುಗಿದಾಗ ನಮಗೆ ಅಲ್ಲಿ ಮೇಸ್ಟ್ರುಗಳು ಇರ್ತಾ ಇರ್ಲಿಲ್ಲ. ಯಾಕಂದ್ರೆ ಒಂದು ಚಿಕ್ಕ ಡಿಪಾರ್ಟ್ಮೆಂಟ್ ಅದು. ಅದಕ್ಕೆ ಮೇಸ್ಟ್ರುಗಳನ್ನ ಜ್ಞಾನ ಭಾರತಿಯಿಂದ ಎರವಲು ಕಳಿಸ್ತಾ ಇದ್ರು. ಹಾಗಾಗಿ ನಮಗೆ ನಾವು ಡಿಗ್ರಿ ಓದುವಾಗ್ಲೇನೆ ಬರಗೂರು, KV ನಾರಾಯಣ, ಈ ಥರದವರೆಲ್ಲ ನಮಗೆ ಮೇಸ್ಟ್ರಾಗಿ ಇದ್ರಲ್ಲಿ. ಕಾಳೆಗೌಡನ ಗವರ್ ಅಂತ ಇದ್ರು ಅವಾಗ. ಇವರೆಲ್ಲ ನಮಗೆ ನಮ್ದು ಡಿಗ್ರಿ ಮುಗಿದುವಾಗ ಸಜೆಸ್ಟ್ ಮಾಡಿದ್ರು, ಕನ್ನಡದಲ್ಲಿ ಒಳ್ಳೆ ಮಾರ್ಕ್ಸ್ ಬಂದಿದೆ, ಯಾಕೆ MA ಮಾಡಬಾರ್ದು. ಮೇಡಮ್ ನಿಮ್ಮ ಕ್ಲಾಸ್ಮೇಟ್ ಅವರು? MA ಅವಾಗ ಇನ್ನೊಂದು ಸ್ವಲ್ಪ ಪೂರಕ ಅಂಶಗಳು ಸೇರಿಸ್ಬೇಕು ಅಂದ್ರೆ, ಪ್ರಕಾಶು ಸ್ವಲ್ಪ ಕಾಲ ಈ ವೃತ್ತಿಲಿ ತೊಡ್ಕೊಂಡು ಆಮೇಲೆ BA ಮಾಡ್ಲಿಕ್ಕೆ ಹೋಗಿದ್ದವರು. ಗ್ಯಾಪ್ ಆಗಿತ್ತು. ಹೌದು. ಆಮೇಲೆ NGF ಅಲ್ಲಿ ಕೆಲಸ ಮಾಡ್ಕೊಂಡು ಅವರು ಓದ್ಲಿಕ್ಕೆ ಅಂತ ಬರೋರು. ಅಂದ್ರೆ ಅದು ಅರ್ಧ ದಿನ ಓದು ಮಾಡ್ಕೊಂಡು ಕಾಲೇಜ್ಗೆ. ಹೀಗಾಗಿ ಅವರು ಸ್ವಲ್ಪ ಈ ನೋಟ್ಸ್ಗಳನ್ನೆಲ್ಲ ಕೊಡೋ ವ್ಯಕ್ತಿಗಳನ್ನ ಹಿಡಿದಿದ್ರು. ಸೊ ನನಗೊಂದು ನೋಟ್ ಸ್ಪೆಷಲಿಸ್ಟ್ ಅಂತ ಬಿರುದು ಬೇರೆ ಕೊಟ್ಟುಬಿಟ್ಟು ಗಾಳ ಹಾಕಿ ನಾನು ನೋಟ್ಸ್ ಎಲ್ಲ ಪ್ರಕಾಶ್ ಕೊಡ್ತಿದ್ದೆ. ಆಮೇಲೆ ಪ್ರಕಾಶ್ ಹತ್ರ ತುಂಬಾ ಪುಸ್ತಕ ಇದೆ ಅಂತ ಗೊತ್ತಾಗಿ ಆ ಪುಸ್ತಕಗಳನ್ನ ಎರವಲ್ ತಗೊಂಡು ಓದ್ತಾ ಇದ್ದೆ. ಹೀಗಾಗಿ ಒಂದ್ ರೀತಿ ಪುಸ್ತಕದ ಕಾರಣದಿಂದ ನಾವು ಪ್ರೇಮಿಗಳಾದ್ವಿ. ಪುಸ್ತಕದಲ್ಲಿ ಲವ್ ಲೆಟರ್ ಕೊಡ್ತೀವಿ, ಅದು ನಡೆದಿತ್ತು. ಅದಕ್ಕಾದ್ರೂ ನಂಗೆ ಕಾಲೇಜಿಗೆ ಬರ್ಬೇಕಲ್ಲ. ಇರ್ರೆಗ್ಯುಲರ್ ಇದು ಅಟೆಂಡೆನ್ಸ್ ಎಷ್ಟಿತ್ತು ಅಂದ್ರೆ, ಶಿವರುದ್ರಪ್ಪನವ್ರು ಒಂದ್ಸರಿ ಕ್ಲಾಸಲ್ಲಿ ಅಟೆಂಡೆನ್ಸ್ ತಗೊಂಡು ನಮ್ಮ ಹೆಸರು ಕರೆದ್ರೆ ನಾನು ಎಷ್ಟು ಸರ್ ಅಂದೆ. ಅವ್ರಿಗೆ ಆಶ್ಚರ್ಯ ಆಗೋಗ್ಬಿಟ್ಟು, ಯಾರೊಬ್ರು ಆಮೇಲೆ ನಾನೇ ಸರ್, ಎಲ್ಲಿದ್ರಿ ನೀವು ಇಷ್ಟು ದಿವಸ ಅಂತ. ಇಲ್ಲ ಸರ್ ಬರ್ತಾ ಇರ್ಲಿಲ್ಲ ಕ್ಲಾಸ್ಗೆ. ಆಮೇಲೆ ಅವ್ರು ಹೇಳಿದ್ರು, ನನ್ನ ಕ್ಲಾಸ್ಗೆ ನೀ ಹಿಂಗಾದ್ರೆ ಬೇರೆಯವ್ರ ಕ್ಲಾಸ್ಗೆ ಹೆಂಗ ಹೋಗ್ತಾ ಇದೀಯ, ಅದರಿಂದ ನೀನ್ ಪಾಸ್ ಆಗಲ್ಲ, ಎಂದೆಂದೂ ನಿನ್ ಜೀವನದಲ್ಲಿ ಕನ್ನಡ MA ಮಾಡಲ್ಲ ಅಂತ ಹೇಳಿ ಅವರು ಅವತ್ತೇ ಶರ ಬರೆದು ಇದು ಮಾಡಿದವರು. ಅವರು ನಮ್ಮ ಪುಸ್ತಕನ ಬಿಡುಗಡೆ ಮಾಡಿದ್ರು. ಮತ್ತೆ ನನಗೆ ಗೋಲ್ಡ್ ಮೆಡಲಲ್ಲಿ ನಾನು ಪಾಸ್ ಆದೆ. MA ನಾನು ಪಾಸ್ ಆದೆ, ಇವರು ಗೋಲ್ಡ್ ಮೆಡಲಲ್ಲಿ ಪಾಸ್ ಆದ್ರು. ಇಬ್ರು ಗೋಲ್ಡ್ ಮೆಡಲಿಸ್ಟ್ಗಳು. ಕೆಲಸ ಮಾತ್ರ ಸಿಗ್ಲಿಲ್ಲ. ಕೆಲಸ ಬಹಳ ಇಷ್ಟ ಆಯ್ತು ನನಗೆ, ಅದು ಮಾತ್ರ ಸಿಗ್ಲಿಲ್ಲ. ಅಲ್ಲಿಂದ ಹಂಪಿಗೆ ಹೋದದ್ ನೀವು?
ಇಲ್ಲ ಅಲ್ಲಿ ನಾನು NGF ಅಲ್ಲಿ ಕೆಲಸ ಮಾಡ್ತಾ ಇದ್ದೆ ಅಷ್ಟೊತ್ತಿಗೆ ಆಗ್ಲೇ. ಅಲ್ಲ ಅದು ಎಮ್ ಎ ಮುಗಿಸಿ ಹಂಪಿಗೆ ಹೋದದ್ದು. ಇಲ್ಲ 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 ಹಂಪಿಗೆ ಅಂದ್ರೆ ನಾನು MA ಮುಗಿಸಿದ್ಮೇಲೆ ಇಲ್ಲಿ ಭಾಷಾಂತರ ವಿಭಾಗ ಅಂತ ಇತ್ತು NGF ಅಲ್ಲಿ, ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ಆವಾಗ ಕನ್ನಡ ಹಂಪಿ ಇದು ಯೂನಿವರ್ಸಿಟಿ ಶುರುವಾಗಿತ್ತು, ಕನ್ನಡ ಯೂನಿವರ್ಸಿಟಿ. ಅಲ್ಲಿ ಕಂಬಾರರು VC ಆಗಿದ್ರು, KV ನಾರಾಯಣ್ ಅವರು ರಿಜಿಸ್ಟ್ರಾರ್ ಆಗಿದ್ರು. ಅವರು ನನಗೆ ಫೋನ್ ಮಾಡಿ ಕರೆದ್ರು ಒಂದ್ಸರಿ, ಬನ್ನಿ ಕಂಬಾರರು ಕರೀತಾ ಇದ್ದಾರೆ ಬನ್ನಿ ಅಂತ KV ನಾರಾಯಣ್ ಅವರು ಕರೆದ್ರು. ನಾನು ಮದುವೆ ಆಗಿರ್ಲಿಲ್ಲ ಅವಾಗ. ಇಲ್ಲ, ಮದುವೆ ಆಮೇಲೆ ಹೋದೆ ಒಂದ್ಸರಿ, ಕರೆದ್ರಲ್ಲ ಅಂತ ಹೋಗಿ ಅವ್ರು ಕೇಳಿದ್ರು, ಈ ಥರ ಇದಕ್ಕೆ ಬನ್ನಿ, ಅಸಿಸ್ಟೆಂಟ್ ಡೈರೆಕ್ಟರ್ ಪೋಸ್ಟ್ ಇದೆ, ಬನ್ನಿ ಅಲ್ಲಿಗೆ ಅಂತ ಹೇಳಿ. ನಾನು ಇಲ್ಲ ಸರ್, ಈಗಾಗಲೇ ಒಂದು ಗೌರ್ಮೆಂಟ್ ಕೆಲಸ ಇದೆ, ಅದನ್ನ ಬಿಟ್ಟು ನಾನು ಆ ಹಂಪಿಗೆ ಬಂದರೆ ಅಲ್ಲೇ ಇರಬೇಕಾಗತ್ತೆ, ಇವರೆಲ್ಲ ಇಲ್ಲಿ, ನಾನು ಅಲ್ಲಿ, ಸೊ ಇಬ್ಬರಿಗೂ ಟ್ರಾನ್ಸ್ಫರ್ ಇಲ್ಲ, ಸೊ ಹಾಗಾಗಿ ನಾನು ಬರಲ್ಲ ಅಂತ ಹೇಳಿ ಬಂದ್ಬಿಟ್ಟೆ. ಆಮೇಲೆ ಸ್ವಲ್ಪ ದಿವಸ ಆದ್ಮೇಲೆ ಮತ್ತೆ ಇನ್ನೊಂದ್ಸರಿ ಅವರು ಕರಿತಾ ಇದ್ದಾರೆ, ಕಂಬಾರ ಕರಿತಾ ಇದ್ದಾರೆ ಬನ್ನಿ ಅಂತ. ಮತ್ತೆ ಇನ್ನೊಂದ್ಸರಿ ಒಂದು ತಿಂಗಳಾದ್ಮೇಲೆ ಶ್ರೀನಿವಾಸ ರಾಜು ಇಲ್ಲ, ಇವರು KV ನಾರಾಯಣ್ ಅವ್ರು ರಿಜಿಸ್ಟ್ರಾರ್ ಆಗಿದ್ದಾರೆ. ಶ್ರೀನಿವಾಸ ರಾಜು ಪ್ರಸನ್ನ ಡೈರೆಕ್ಟರ್ ಇದ್ರಲ್ಲ, ಶ್ರೀನಿವಾಸ ರಾಜು ಬಿಟ್ಟು ಬಂದ್ಬಿಟ್ಟಿದ್ರು. ಆವಾಗ ನಾನು ಇನ್ನೊಂದ್ಸರಿ ಮೇಷ್ಟ್ರು ತಾನೆ, ಈ ಕಂಬಾರರು ಮೇಷ್ಟ್ರು, ನಂಗೆ KV ನಾರಾಯಣ್ ಮೇಷ್ಟ್ರು ಕರಿತಾ ಇದ್ದಾರೆ ಅಂತ ಹೋದಾಗ KV ನಾರಾಯಣ ಕಂಬಾರ ಚೇಂಬರ್ಗೆ ಕರ್ಕೊಂಡು ಹೋದ್ರು. ಅವ್ರು ಅಲ್ಲಿ ಹೋದ್ರೆ, ನಾರಾಯಣ ಇವ್ರಿಗೊಂದು ಅಪಾಯಿಂಟ್ಮೆಂಟ್ ಆರ್ಡರ್ ಕೊಟ್ಬಿಡು ಅಂತ ಹೇಳಿ ಕಳಿಸ್ಬಿಟ್ರು. ಆಮೇಲೆ ಕೊಟ್ಬಿಟ್ರೆ ನಂಗೆ ಅಲ್ಲಿ ಎಷ್ಟು ಸಮಸ್ಯೆಗಳು ಆದವು ಅಂದ್ರೆ, ನಂದು ಪ್ರಕಾಶ್ ಕಮ್ಮತ್ತಹಳ್ಳಿ ಅವ್ರನ್ನ ನೇಮಕ ಮಾಡಲಾಗಿದೆ ಅಂತ ಅಪಾಯಿಂಟ್ಮೆಂಟ್ ರಿಸೈನ್ ಮಾಡಿಲ್ಲ, ಒಂದು ಅಲ್ಲಿ ರಿಸೈನ್ ಮಾಡಿಲ್ಲ. ಪ್ರಕಾಶ್ ಕಮ್ಮತ್ತಹಳ್ಳಿ ಅನ್ನೋದು ನನ್ನ ಹೆಸರೇ ಅಲ್ಲ, ನನ್ನ ಹೆಸರು ಪ್ರಕಾಶ್ K ಅಂತ ಇತ್ತು. ಈ ನನಗೆ ಇಲ್ಲದೆ ಇರೋ ಹೆಸರಿಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಬದಲಾವಣೆ ಮಾಡಿದ್ದು. ಕೋರ್ಟ್ಗೆ ಹೋಗಿ ಹೆಸರು ಬದಲಾಯಿಸ್ಕೊಡಿದ್ದ, ಬರೀ ಬರವಣಿಗೆ ಸ್ವಲ್ಪ ತಕ್ಕ ಮಟ್ಟಿಗೆ ಬರವಣಿಗೆ ಇತ್ತು, ಆ ಬರವಣಿಗೆ ಮಾಡುವ ಮಾತ್ರ ನನ್ನ ಹೆಸರನ್ನ ಕಮ್ಮತ್ತಹಳ್ಳಿ ಅಂತ ಬಳಸ್ತಾ ಇದ್ದೆ. ಅದು ಬಿಟ್ರೆ K ಪ್ರಕಾಶ್ ಅಂತಾನೆ ಇದ್ದಿದ್ದು. ಸೊ ಆಮೇಲೆ ಕೋರ್ಟ್ಗೆ ಹೋಗಿ ನನ್ನ ಹೆಸರು ಬದಲಾಯಿಸ್ಕೊಂಡು, ಆಮೇಲೆ ಇಲ್ಲಿ ಬಂದ್ರೆ ನನಗೆ ರಿಲೀವ್ ಮಾಡ್ತಾ ಇರಲಿಲ್ಲ ಇವರು. ಯಾಕಂದ್ರೆ ಆ ಫ್ಯಾಕ್ಟ್ರಿ, ಟೆಕ್ನಿಕಲ್ ಫ್ಯಾಕ್ಟ್ರಿಯಲ್ಲಿ ಕನ್ನಡದವರು ಬಹಳ ಕಡಿಮೆ, ಕನ್ನಡದ ಬಗ್ಗೆ ಕೆಲಸ ಮಾಡೋವಂಥವ್ರು. ನಾನೊಂದು ಹೌಸ್ ಜರ್ನಲ್ ಎಡಿಟ್ ಮಾಡ್ತಾ ಇದ್ದೆ, ಈ ಕೆಲಸ ಮಾಡೋವಂಥವ್ರಂತೂ ಅಲ್ಲಿ ಇರಲೇ ಇಲ್ಲ. ಪ್ರಕಾಶ್ಗೆ ತಾಂತ್ರಿಕ ಹಿನ್ನೆಲೆನೂ ಇದ್ದಿದ್ರಿಂದ ಎರಡು ಸೇರಿ ಅವರಿಗೆ ಅದು ಅನುಕೂಲ. ನಾನು ಅಪ್ರೆಂಟಿಸ್ ಆಗಿದ್ದೆ ಅಲ್ಲಿ, ಅಪ್ರೆಂಟಿಸ್ ಆಗಿ ಅಲ್ಲಿ ಸೇರ್ಕೊಂಡಿದ್ದೆ. ಅಲ್ಲಿ ಸೇರ್ಕೊಳ್ಳಕ್ಕೆ ಒಂದು ಹಿನ್ನೆಲೆ ಇದೆ, ಅದನ್ನ ಹೇಳ್ಬಿಡ್ಲ? ಹೇಳ್ಬಿಡಿ. ಬೆಂಗಳೂರಿಗೆ ಎಲ್ಲ ಸಹಜವಾಗಿ ಎಲ್ಲರೂ ಇದ್ದಂಗೆ ನನ್ನ ಬದುಕಲ್ಲ. ನಾನು ಬೆಂಗಳೂರಿಗೆ ಓಡ್ ಬಂದವನು ರೀತಿಯಲ್ಲಿ. PUC ಆದ ತಕ್ಷಣ ನಾನು ಬೆಂಗಳೂರಲ್ಲಿ ನಾನು ಏನೋ ಒಂದು ಎಲ್ಲ ತರಾಸು ಅನಾಪುರು ಇಂಥವರೆಲ್ಲ ಪುಸ್ತಕಗಳೆಲ್ಲ ಓದ್ಕೊಂಡು ಹೆಂಗೆಂಗೋ ಓದೋರು ಆಗ್ಬಿಡ್ತಾರ ಕಾದಂಬರಿಗಳಲ್ಲಿ, ರೊಮ್ಯಾಂಟಿಕ್ ಕಲ್ಪನೆಯಲ್ಲಿ ಮಾಡ್ಕೊಂಡು ನಾನು ಹೋದ್ರೆ ನಾನು ಏನೋ ಆಗ್ಬಿಡ್ತೀನಿ, ಹೇಗೋ ಅದು ಏನಾಗ್ತದೆ ಅಂತ ಗೊತ್ತಿಲ್ಲ. ಆಮೇಲೆ ಬೆಂಗಳೂರಿಗೆ ಓಡ ಬಂದ್ಮೇಲೆ ಗೊತ್ತಾಯ್ತು ಏನೋ ಆಗಲ್ಲ ಅಂತ. ಇದು ಬೇರೆನೆ, ನಾವು ಓದಿ ಇದು ಬೇರೆ, ಇಲ್ಲಿ ಇದು ಬೇರೆ. ಅವ್ರ ತಂದೆ ಇವ್ರನ್ನ ಮೆಡಿಕಲ್ ರೆಪ್ರೆಸೆಂಟೇಟಿವ್ ಮಾಡಬೇಕು ಅನ್ನೋದು ನನಗೆ ಅವ್ರಿಗಿತ್ತು. ನನಗೆ ಅಗ್ರಿಕಲ್ಚರಲ್ ಸೈನ್ಸ್ ಓದಬೇಕು ಅಂತ ನನಗಿತ್ತು. ಸರಿ, ನಾನು ನಮ್ಮೂರಲ್ಲೇ ದಾವಣಗೆರೆಯಲ್ಲಿ ಓದ್ತಾ ಇದ್ದಿದ್ದು. ಇಲ್ಲಿದ್ರೆ ಇವರು ನನ್ನ ಮೆಡಿಕಲ್ ರೆಪ್ರೆಸೆಂಟೇಟಿವ್ ಮಾಡಿಬಿಡ್ತಾರೆ, ನನಗೆ ಅದು ಇಷ್ಟ ಇಲ್ಲ. ಅದಕ್ಕೆ ಅಷ್ಟೊತ್ತಿಗಾಗಲೇ ಇದು 15-16 ವರ್ಷ PUC ಆಗಿದ ಇದು. ಆನೆ ಸ್ವತಂತ್ರವಾಗಿ ಬದುಕೋಣ ಏನೀಗ ಅಂತ ಹೇಳಿ ಸೀದಾ ಬೆಂಗಳೂರಿಗೆ ರೈಲ್ ಹತ್ಕೊಂಡು ಬಂದ್ಬಿಟ್ಟು. ಬಂದ್ಮೇಲೆ ಎಲ್ಲಿ ಹೋಗ್ಬೇಕು ಯಾರು ಗೊತ್ತಿಲ್ಲ, ಯಾರ್ಯಾರು ಗೊತ್ತಿಲ್ಲ. ನಮ್ ಯಾರ್ದೋ ಒಬ್ಬರದು ರಿಲೇಟಿವ್ ಮನೆ ಇತ್ತು, ನನಗೆ ಅದು ಗೊತ್ತಿಲ್ಲ. ಭೇಟಿ, ಅಡ್ರೆಸ್ ಇರಲಿಲ್ಲ, ಅಡ್ರೆಸ್ ಇಲ್ಲ, ಏನೂ ಇಲ್ಲ. ಬೆಂಗಳೂರಿಗೆ ಸೀದಾ ಮೊದಲ ಭೇಟಿ. ನನಗೇನು ಅವಾಗ ಬಂದು ಹೋಗಿ ಆ ಥರನೂ ಇಲ್ಲ. ಬೆಂಗಳೂರಲ್ಲಿ ಸೀದಾ ಎಲ್ಲಿ ಹೋಗೋದು, ಎಲ್ಲೇ ಇಲ್ಲ, ಸುಮ್ಮನೆ ಓಡಾಡ್ಕೊಂಡು ಇದ್ದೆ. ಅಲ್ಲಿ ಮೆಜೆಸ್ಟಿಕ್ ಅಲ್ಲಿ ಸಂತೋಷ್ ಥಿಯೇಟರ್ ಹತ್ರ ಆರ್ಯಭವನ್ ಅಂತ ಒಂದಿತ್ತು, ಈಗಿಲ್ಲ, ಸ್ವೀಟ್ ಅಂಗಡಿ. ಅದ್ರ ಎದುರುಗಡೆ ಒಂದು ಬಸ್ ಸ್ಟಾಪ್ ಇತ್ತು. ಅದು ಗಾಂಧಿ ಬಜಾರ್ಗೆ ಬರುವ ಟೆಂಪಲ್ ಇದೆಯಲ್ಲ, ಅಲ್ಲಿ ಹಿಮಾಲಯ ಟಾಕೀಸ್ ಅಂತ ಇತ್ತು. ಅಲ್ಲಿ ಒಂದು ಈಗ ಸಿಟಿ ಸೆಂಟರ್ ಅಂತ ಒಂದಿದೆ, ಅದರ ಎದುರುಗಡೆ ಒಂದು ಬಸ್ ಸ್ಟಾಪ್ ಇತ್ತು, ಶೆಲ್ಟರ್ ಇರುವಂತ ಒಂದು. ಅದು ಗಾಂಧಿ ಬಜಾರ್ ಬಸ್ ಸ್ಟಾಪ್ ಅದು. ಸೊ ಆ ಬಸ್ ಸ್ಟಾಪ್ ಅಲ್ಲಿ ಮಲ್ಕೊಳ್ಳೋದು ನಾನು.
ಎಷ್ಟು ದಿನ? 3 ದಿವಸ ಓ, ಡೇನಲ್ಲಿ ಎಂತ ಮಾಡ್ತಿದ್ರಿ? ಓಡಾಡ್ತಿದ್ದೆ. ಸುಮ್ನೆ ಅಲ್ಲಿ ಹೋಗೋದು ಇಲ್ಲಿ ಬರೋದು, ಸುಮ್ಮನೆ ಆ ಕಡೆ ಎಲ್ಲೆಲ್ಲಿ ಸುಮ್ಮನೆ ಹೋಗ್ಬೇಕು ಅನ್ಸುತ್ತೆ ಇಡೀ ದಿವಸ ಓಡಾಡೋದು. ರಾತ್ರಿ ಬಂದು ಅಲ್ಲಿ ಮಲ್ಕೊಳ್ಳೋದು. ಊಟ ಇಲ್ಲ, ತಿಂಡಿ ಇಲ್ಲ, ಏನು ಇದೇ ಇಲ್ಲ. ಸರಿ, ಆಮೇಲೆ 2ನೇ ದಿವಸ ಆಯಿತು. 3ನೇ ದಿವಸದಷ್ಟೊತ್ತಿಗೆ ಒಬ್ಬ ಆಟೋದವನು ಬಂದು ನನಗೆ ರಾತ್ರಿ 12 ಗಂಟೆ ಟೈಮಲ್ಲಿ ಒಂದು ಬಕೆಟ್ ನೀರು ಹಾಕ್ಬಿಟ್ಟ ನನ್ನ ಮೈ ಮೇಲೆ. ಏನಕ್ಕೆ? ಅವ್ನ್ ಜಾಗ ಅದು, ಅವ್ನ್ ಮಲ್ಕೋತಾ ಇದ್ದ ಅಲ್ಲಿ. ಮಲ್ತಿದ್ದ ಜಾಗ. ಮಲ್ಕಿದ ಜಾಗದಲ್ಲಿ ನಾನು ಮಲ್ಕೊಳ್ತಾ ಇದ್ದೀನಿ ಅಂತ ಹೇಳಿ ಅವನೇನೋ 1 ದಿವಸ ಬಿಟ್ಟಿದ್ದಾನೆ. ಸೊ ಉಟ್ಪಟ್ಟೆನೆಲ್ಲ ಬಂದಿದ್ದು, ಬ್ಯಾಗ್ ಏನಿರ್ಲಿಲ್ಲ? ಏನಿಲ್ಲ, ಈಗ ಹೆಂಗ್ ನಿಂತ್ಕೊಂಡಿದ್ದೇನೆ ಹಿಂಗಿದೆ. ಇವಾಗ ಜೇಬಲ್ಲಿ ಒಂದಷ್ಟು ದುಡ್ಡಾರು ಇರುತ್ತೆ, ಅವಾಗ ಏನಿಲ್ಲ, ದುಡ್ಡು ಇರ್ಲಿಲ್ಲ. ಏನ್ ಕ್ಲೀನ್ ಹ್ಯಾಂಡ್. ಏನ್ ಮಾಡ್ಬೇಕಂತ ಅವಾಗ ಗೊತ್ತಿಲ್ಲ. ಎಲ್ಲಿ ಸರ್ ದುಡ್ಡು ಎಲ್ಲಿರುತ್ತೆ ಅವಾಗೆಲ್ಲ, ಯಾರು ಕೊಡೋರು ನಮ್ಗೆಲ್ಲ? ಏನ್ ಮಾಡ್ಬೇಕು ಅಂತ ಇಲ್ಲ, ಏನೋ ಭ್ರಮೆನಲ್ಲಿ ಅದು ಬಂದ್ಬಿಟ್ಟೆ, ಏನೋ ಆಗುತ್ತೆ ಹಾಗೆ ಹೀಗೆ ಅಂತ. ಭ್ರಮೆ ಆವೇಶದಲ್ಲಿ. ಆಮೇಲೆ ಅಲ್ಲಿ ಅವನು ಮೈ ಮೇಲೆ ನೀರ್ ಹಾಕದ, ನಾವು ಒದ್ದೆ ಬಟ್ಟೆಯಲ್ಲಿ ಎದ್ದು ಬಂದು ಅಲ್ಲೇ ನಿನ್ನೆನೆ ನೋಡಿದೆ ನಾನು ನಿನ್ನೆನೆ ಇದು ಏನೋ ಹೋಗ್ಲಿ 1 ದಿವಸ ಇದೆಯಾ ಅಂತ ಬಿಟ್ಟೆ, ಮತ್ತೆ ಇವತ್ತು ಮಲಗಿದೀಯಾ ಅಂತ ಹೇಳಿ ಮೇಲೆ ಅಂತ ಹೇಳಿ ಮೈ ಮೇಲೆ ನೀರು ಹಾಕದ. ನಾನು ರಾತ್ರಿ ಇಡೀ ಹಂಗೆ. ಇದಾಗಿದೆ 80s ಅಲ್ಲಿ. 80s ಅಲ್ಲ, 70s. ನಾನು ಬಂದಾಗ 70s ಕರೆಕ್ಟ್. 70s ಅಲ್ಲಿ. ಅವಾಗ ಸುಮ್ಮನೆ ಕೂತ್ಕೊಂಡಿದ್ದೆ. ಮತ್ತೆ ಅವನು ಬೆಳಗ್ಗೆ ಎಲ್ಲ ಅವನ ನಿದ್ದೆ ಮಾಡಿ ಎದ್ದು ನಾನಲ್ಲೇ ಕೂತಿದ್ದೆ. ಆಮೇಲೆ ಅವನ್ನೆಲ್ಲ ವಿಚಾರಿಸ್ಕೊಂಡೆ, ಏನ್ ಮಾಡ್ತಾ ಇದೀಯ, ಏನೋ ಯಾಕೆ ಇಲ್ಲಿ ಕೂತಿದೀಯ, ಇಲ್ಲಿ ಯಾಕೆ ಬಂದು ಮಲಗ್ತೀಯ ಅಂತ ಹೇಳಿ. ಹಿಂಗೆ ಮನೆಯಿಂದ ಬಂದ್ಬಿಟ್ಟಿದ್ದೀನಿ, ನನಗೆ ಎಲ್ಲೂ ಏನು ಗೊತ್ತಿಲ್ಲ ಹೋಗೋದು. ಆಮೇಲೆ ಸರಿ ಬಾ ಅಂತ ಹೇಳಿ ಅವನ ಆಟೋದಲ್ಲೇ ಕರ್ಕೊಂಡು, ಈಗ ಇಲ್ಲಿ ಶಾಂತಿ ಟ್ಯಾಕ್ಸ್ ಅಂತ ಇತ್ತು ಅಲ್ಲೇ ಒಂದು ಬಸವನಗುಡಿ ಟಿಫನ್ ರೂಮ್ಸ್ ಅಂತ ಒಂದು ಹೋಟ್ಲ್ ಇತ್ತು. ಆ ಹೋಟ್ಲಿಗೆ ಕರ್ಕೊಂಡು ಬಂದು ನೋಡಿ, ಇಲ್ಲೊಂದು ಹೋಟ್ಲ್ ಇದೆ, ಇವರು ಒಳ್ಳೆ ಜನ ಅಂತ ಅನ್ಸುತ್ತೆ. ಈಗ ಅದ್ರ ಎದುರುಗಡೆನೆ ನಮ್ಮ ಮನೆ ಇರೋದು. ಅಲ್ಲಿ ನೀನು ಒಂದು ಕೆಲಸ ಕೇಳು, ನಾನು ಇಲ್ಲೇ ಇರ್ತೀನಿ, ಹೊರಗಡೆ ಹೋಗು ಅಂತ ಕಳಿಸ್ದ. ಆಮೇಲೆ ಅಲ್ಲಿ ಹೋಗಿ ಅವ್ರಿಗೆ ಕೇಳಿದೆ, ನಂಗೆ ಇದು ಕೆಲಸ ಏನಾದ್ರು ಇದೆಯಾ, ಯಾವ್ದಾರು ಇದೆಯಾ? ಅವರು ಕ್ಲೀನರ್ ಕೆಲಸ ಬೇಕಾದ್ರೆ ಮಾಡ್ಬೋದು ನೋಡಪ್ಪ, ಕ್ಲೀನರ್ ನಮ್ಮ ಹುಡುಗ ಬಿಟ್ಟು ಹೋಗಿದ್ದಾನೆ, ನನಗೆ ಸದ್ಯ ಏನೋ ಒಂದು ಕೆಲಸ ಆದರೆ ಸಾಕಾಗಿತ್ತು. ಸರಿ ಆಯಿತು ಅಂತ ನಾನು ಆ ಕ್ಲೀನರ್ ಕೆಲಸಕ್ಕೇನೆ ಜಾಯ್ನ್ ಆಗಿದ್ದೆ. ಸೇರಿಕೊಂಡು ಹೋಗಿ ಕೆಲಸನೂ ಮಾಡಿದೆ. ಕೆಲಸ ಮಾಡಿ ಮಾರನೇ ದಿವಸ ಅದು ತಗೊಂಡವನು ಅಲ್ಲಿ ಸೀನಿಯರ್ ಎಂಪ್ಲಾಯಿ, ಓನರ್ ಇರಲಿಲ್ಲ ಅವ. ಮಾರನೇ ದಿವಸ ಓನರ್ ಬಂದವನು, ಯಾರಿದೋ ಇವನಕ್ಕೆ ಬಂದಿದ್ದಾನೆ ಇಲ್ಲಿ ಅಂತ ಎಲ್ಲ ಕೇಳಿದೆ. ಆಮೇಲೆ ಇವನು ಹೇಳ್ದ, ಹಿಂಗೆ ಕ್ಲೀನರ್ ಇವನು ಬಿಟ್ಟು ಹೋಗಿದ್ನಲ್ಲ, ಅವನ ಪ್ಲೇಸ್ಗೆ ಇವನ್ನ ಇರೋದಕ್ಕೆ ಹೇಳಿದೀವಿ, ಈಗಿರೋರಿಗೆ ಕೆಲಸ ಇಲ್ಲ, ಕಳಿಸ್ರಿ ಅವ್ನ ಆಚೆಗೆ ಮೊದಲು ಅಂತ ಹೇಳಿ, ಹಿಂಗೆಲ್ಲ ಸಂಬಳ ಕೊಡೋಕ್ಕಾಗತ್ತ ಅಂತ ಹೇಳಿ ಹಂಗೆ ಹೊರಗೆ ಹಾಕಿದ್ವಿ. ಆಮೇಲೆ ಮತ್ತೆ ನಾನು ಸುಮ್ಮನೆ ಕಟ್ಟೆ ಮೇಲೆ ಅಲ್ಲಿ ಕುತ್ಕೊಂಡಿದ್ದೆ. ಅವ್ನು ಮತ್ತೆ ಬಂದ ಆಟೋದವನು ಬಂದು, ಏನಾಯ್ತು ಅಂದ್ರೆ ಅಷ್ಟೊತ್ತಿಗೆ ಏನು ಅಂದ್ರೆ ಸದ್ಯ ಹೊಟ್ಟೆ ತುಂಬ ಊಟ ಹಾಕಿದ್ರು ದಿವಸ ಎಲ್ಲ. ಅದೇ ಮೊದಲನೇ 3 ದಿವಸಕ್ಕೆ ಅದೇ ಮೊದಲನೇ ಊಟ. ಸರಿ, ಆಮೇಲೆ ಕೂತಿದ್ದಾಗ ಅವ್ನು ಬಂದು ಕೇಳ್ದ, ಹಿಂಗಾಯ್ತು, ಹೊರಗೆ ಹಾಕ್ಬಿಟ್ರು, ಕೆಲಸ ಇಲ್ಲ ಅಂತ. 1 ದಿವಸ ಕ್ಲೀನರ್ ಕೆಲಸ ಮಾಡಿದ್ದೆ ಆ ಹೋಟ್ಲಲ್ಲಿ, ಒಂದಿನದ ಎಕ್ಸ್ಪೀರಿಯನ್ಸ್. ಆಮೇಲೆ ಮತ್ತೆ ಅವನು ಸರಿ ಬಾ ನೋಡೋಣ ಇನ್ನೊಂದು ಹೋಟ್ಲಿಗೆ ಹೋಗೋಣ ಅಂತ ಹೇಳಿ, ಇಲ್ಲಿ ಸೌತ್ ಎಂಡಿಂದ ಡೌನ್ ಬಂದರೆ ಟೀಚರ್ಸ್ ಕಾಲೇಜ್ ಅಂತ ಇದೆ, RV ಟೀಚರ್ಸ್ ಕಾಲೇಜ್ ಇದೆ. ಆ ಸರ್ಕಲಲ್ಲಿ ಒಂದು ರಾಘವೇಂದ್ರ ಕೆಫೆ ಅಂತ ಒಂದು ಹೋಟ್ಲಿ, ಆ ಹೋಟ್ಲಿಗೆ ಕರ್ಕೊಂಡೋಗಿ ಇಲ್ಲಿ ಕೇಳು ನೋಡೋಣ ಏನು ಹೇಳ್ತಾರೆ ಅಂತ. ಆಮೇಲೆ ಅಲ್ಲಿ ಹೋಗಿ ಓನರ್ನ ಕೇಳಿದೆ, ಹೀಗೆ ಕೆಲಸ ಏನಾರು ಇದೆಯಾ, ಕೆಲಸ ನಾನು ಎಲ್ಲಿ ಕೆಲಸ ಮಾಡ್ತಾ ಇದ್ದೆ ಅಂತ. ನಾನು ಕ್ಲೀನರ್ ಅಂತ ಹೇಳಕ್ಕೆ ಹೋಗ್ಲಿಲ್ಲ, ಆ ಬಸವನಗುಡಿ ಟಿಫನ್ ರೂಮ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ಎಕ್ಸ್ಪೀರಿಯನ್ಸ್. ಮತ್ತೆ ಕ್ಲೀನರ್ ಅಂದ್ರೆ ಆ ಕ್ಲೀನರ್ ಕೆಲಸನೇ ಕೊಡ್ತಾರೆ ಅಂತ. ಆಮೇಲೆ ಹೌದಾ, ಏನು ಓದಿದ್ಯಾ ಏನಂದ್ರೆ ನಾನು ಎಲ್ಲ ಹೇಳಿ, ಹಂಗೆ ಓದಿದ್ರೆ ಇರೋ, ನಮ್ಮಲ್ಲಿ ಸಪ್ಲೈ ಕೆಲಸ ಮಾಡ್ಕೊಂಡು ಇರು ಅಂದ್. ಏನು ಅಂದ್ರೆ ಹೊರಗಡೆ ದಿನ ಬೋರ್ಡ್ ಬರೆಯಕ್ಕೆ ಅವನಿಗೆ ಜನ ಬೇಕಾಗಿತ್ತು. ಸ್ಪೆಷಲ್ ಅಲ್ಲ, ಸ್ಪೆಷಲ್ ಈ ದಿನದ ಸ್ಪೆಷಲ್ ಖಾರಾಬಾತ್, ಕೇಸರಿ ಬಾತ್, ಚೌಚೌ ಬಾತ್, ಪೊಂಗಲ್, ಪುಳಿಯೋಗರೆ ಅವೆಲ್ಲ ಬರಿಬೇಕಾಯ್ತು. ಬರೆದು ಒಂದು ಬೋರ್ಡ್ನ ಹೊರಗಡೆ ಇಡೋ ಕೆಲಸ ಅದು ಒಂದು, ಮತ್ತೆ ಸಪ್ಲೈಯರ್ ಕೆಲಸ ಕಲ್ತ್ಕೊಂಡ.
ಅಲ್ಲೊಂದಷ್ಟು ದಿವಸ ಕೆಲಸ ಮಾಡಿದೆ. ಆಮೇಲೆ ಒಂದು ದಿವಸ ಅವನು ಓನರ್, ತುಂಬ ಜಾಸ್ತಿ ಏನಲ್ಲ, ಸುಮಾರು ಒಂದು ವಾರ ಮಾಡಿರ್ಬೋದೇನು ಅಷ್ಟೇ. ಅವನು ಓನರ್ ಎಲ್ಲರನ್ನು ಕರೆದ್ಬಿಟ್ಟು, ನಾನು ಹೋಟ್ಲನ್ನ ಕ್ಲೋಸ್ ಮಾಡ್ತಾ ಇದ್ದೀನಿ, ಇದೇನು ವರ್ಕೌಟ್ ಆಗ್ತಾ ಇಲ್ಲ, ಕ್ಲೋಸ್ ಮಾಡ್ತಾ ಕ್ಲೋಸು ಮಾಡ್ಬಿಟ್ಟು ಅವ್ರು. ಅಯ್ಯೋ. ನೀವು ನಿಮ್ಮ ಇದನ್ನ ನೋಡ್ಕೊಂಡು ಬೇರೆ ಕಡೆ ನೋಡ್ಕೊಳ್ಳಿ ಕೆಲಸ ಅಂತ. ಹೌದಾ, ಮತ್ತೆ ಆಯ್ತು, ಎಲ್ಲರೂ ಅವ್ರವ್ರ ಇದಕ್ಕೆ ಇದು ಮಾಡ್ಕೊಂಡು ಹೊರಟ್ರು. ನೀನು ನಿಂದು ಲಗೇಜ್ ತಗೊಂಡು ಹೊರಡು ನೀನು. ಆಮೇಲೆ ನನಗೆ ಲಗೇಜು ಇಲ್ಲ, ನನಗೆ ಹೋಗೋದಕ್ಕೆ ಎಲ್ಲೂ ಗೊತ್ತೂ ಇಲ್ಲ, ಜಾಗನೂ ಗೊತ್ತಿಲ್ಲ ಅಂತ. ಒಂದು ಕೆಲಸ ಮಾಡೋಣ, ನೀನು ಸರಿ ಬಾ ಹೋಗೋಣ ಅಂತ ಹೇಳಿ ಅವರು ನನ್ನನ್ನು ಕರ್ಕೊಂಡು ಇದಕ್ಕೆ ಬಂದು MG ರೋಡ್ ಹತ್ರ ಚರ್ಚ್ ರೋಡ್ ಅಂತ ಇದೆ. ಆ ಚರ್ಚ್ ರೋಡ್ ಹತ್ರ ಒಂದು ಶೇಷಮಹಲ್ ರೆಸ್ಟೋರೆಂಟ್ ಅಂತ ಇದೆ, ಈಗಲೂ ಇದೆ. ಆ ಶೇಷಮಹಲ್ ರೆಸ್ಟೋರೆಂಟ್ ಇವು ನಮ್ಮ ಈಗಿದ್ದ ಓನರ್ನ ಮಿತ್ರರು ಅವರೆಲ್ಲ. ಕರ್ಕೊಂಡು ಹೋಗಿ ಅಲ್ಲಿ ಯಜ್ಞನಾರಾಯಣ ಕಾರ್ ಅಂತಂತ ಅಲ್ಲಿ ಓನರ್, ಅವ್ರಿಗೆ ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ ಹೋಟ್ಲು, ಇವನು ಒಳ್ಳೆ ಹುಡುಗ ಇದ್ದಂಗೆ ಇದ್ದಾನೆ ನೋಡಿ, ಸಪ್ಲೈಯರ್ಗೆ ತಗೋಬಹುದು ಅಂತ ಹೇಳಿದ್ರು. ಆಮೇಲೆ ಅವರು ಆಯಿತು ಅಂತೇಳಿ ಇವ್ರ ಮಾತಿನ ಶಿಫಾರಸಿನ ಮೇಲೆ ಅಲ್ಲಿ ಕೆಲಸ ಕೊಟ್ಟು ಅವರು ಕೆಲಸ ಕೊಟ್ಟರು. 40 ರೂಪಾಯಿ ಸಂಬಳ ಅವಾಗ. ಬಟ್ ಇಲ್ಲಿ ಮೊದಲನೇ ಕೆಲಸ ಅಂತೂ ಸಂಬಳ ಸಿಕ್ಕಿರ್ಲಿಲ್ಲ. ಇಲ್ಲ, ಊಟನೇ ಸಂಬಳ. ಅಯ್ಯೋ ಊಟ ಮಾಡಿದ ಅದರಷ್ಟು ರುಚಿಯಾದ ಊಟ ನನ್ನ ಜೀವನದಲ್ಲಿ ತಿಂದಿಲ್ಲ. ಮತ್ತೆ 3 ದಿವಸ ಉಪವಾಸ ಇದ್ದೆ. 2ನೇ ಕಡೆ ಮಾಡಿದಾಗ ಸಂಬಳ ಸಿಕ್ತು? ಇಲ್ಲ, ಎಷ್ಟು ಮಾಡಿದ್ದು, 4-5 ದಿವಸ ಮಾಡಿದ್ರು, ಒಂದೇ ವಾರ ಅಷ್ಟೇ. ಅಷ್ಟರಲ್ಲಿ ಅವ್ರು ಅದೇನೋ ಪ್ರಾಬ್ಲಮ್ ಆಗಿ ಹೋಟ್ಲನ್ನ ಮುಚ್ಚಿಬಿಟ್ರು ಅವ್ರು. ಸೊ ಹಂಗಾಗಿ ಅಲ್ಲಿ ಹೋಟ್ಲು ನಾನು ಸೇರ್ಕೊಳ್ಳೋದು. ಅಲ್ಲಿ ಎಷ್ಟು ತಿಂಗಳ ಇದ್ರಿ? ಅಲ್ಲಿ 1.5 ವರ್ಷ ಇದೆ. ಅಲ್ಲೇ ನನ್ನ ಜೀವನ ಬದಲಾಗಿ ತಿರುವು ತಗೋತು. ಅದಕ್ಕಿಂತ ಮುಂಚೆ ಇಲ್ಲಿ ಇದಿತ್ತಲ್ಲ, ನನಗೆ 3 ದಿವಸ ಉಪವಾಸ ಇದ್ನಲ್ಲ, ಅವಾಗ ನನಗೆ ತೀರ್ಮಾನ ಆಗೋಯ್ತು, ಇನ್ನು ನನಗೆ ಇದು ಏನೂ ಆಗಲ್ಲ, ಈ ಊರಲ್ಲಿ ನನಗೆ ಕೆಲಸವೂ ಸಿಗಲ್ಲ, ಅಂದರೆ ಸೇರಕ್ಕೆ ಮುಂಚೆನೆ. ಅದಕ್ಕೆ ಏನು ಬೇಡವೇ ಬೇಡ, ಈ ಬದುಕೇ ಬೇಡ, ಸುಯಿಸೈಡ್ ಮಾಡ್ಕೊಂಡ್ಬಿಡೋದು ಅಂತ ತೀರ್ಮಾನ ಮಾಡೋದು. ಸುಯಿಸೈಡ್ ಮಾಡ್ಕೊಳ್ಳೋದು ಹೆಂಗೆ, ಸುಯಿಸೈಡ್ ಮಾಡ್ಕೊಳ್ಳೋದು ಸರಿ ನೋಡೋಣ, ಪ್ಲಾನ್ ಮಾಡೋಣ ಅಂತ ರಸ್ತೆಯಲ್ಲಿ ಏನು ಕೆಲಸ ಇಲ್ಲ ಏನಿಲ್ಲ, ನಡ್ಕೊಂಡು ಹೋಗ್ತಾ ಯೋಚನೆ ಮಾಡ್ತಾ ಹೋಗೋದು. ಶಾಂತಲಾ ಸಿಲ್ಕ್ ಹೌಸ್ ಅಂತ ಇದೆ, ಅದು ಉಪವಾಸ ಇದ್ದ ದಿನಗಳಲ್ಲಿ ಆಗಿದ್ದು. ಉಪವಾಸ ದಿನಗಳಲ್ಲಿ ಅಲ್ಲಿ ಬಸ್ಗಳು ನಿಲ್ತಾ ಇದ್ವು ಒಂದು ಕಾಲದಲ್ಲಿ, ಎಲ್ಲಾ ಬಸ್ಗಳು. ಅವಾಗ ಇಲ್ಲಿ ಇರ್ಲಿಲ್ಲ, BTS ಇರ್ಲಿಲ್ಲ ಅವಾಗ, ಬಸ್ಗಳೆಲ್ಲ ಸುತ್ತಲೂ ನಿಲ್ತಾ ಇದ್ವು. ಇಲ್ಲಿ ರಾಜಾಜಿನಗರ ಕಡೆ ಬಸ್ಗಳೆಲ್ಲ ಅಲ್ಲಿ ನಿಲ್ತಾ ಇದ್ವು. ಆಮೇಲೆ ಫ್ಲಾಶ್ ಆಯ್ತು ನನಗೆ, ಈ ಬಸ್ಸುಗಳಿಗೆ ಅಡ್ಡ ಹೋದ್ರೆ ನಾನು ಬಸ್ಸಿಗೆ ಸಿಕ್ಕಾಕೊಂಡು ಸತ್ತು ಹೋಗ್ತೀನಿ. ಆಮೇಲೆ ಏನಾರು ಅನ್ಕೊಂಡು ನನಗೇನಾಗಬೇಕಾಗಿದೆ ಅಂತ ಅಲ್ಲಿ ಶಾಂತಲಾ ಸಿಲ್ಕ್ ಹೌಸ್ ಹತ್ರ ನಿಂತುಕೊಂಡು ಪ್ಲಾನ್ ಮಾಡಿದೆ. ಈಗ ಅವರು ಸ್ಪೀಡಾಗಿ ಬರ್ತಿರ್ತಾರೆ, ಅವಾಗ ಏನು ಈ ಟ್ರಾಫಿಕ್ಕು ಅದೆಲ್ಲ ಏನು ಇರಲಿಲ್ಲ. ಸರಿ, ಯಾವನು ಇದು ರಾಜಾಜಿನಗರದ ಒಂದು ಬಸ್ ಬಂತು, BTS, ಅವಾಗ BMTC ಇರಲಿಲ್ಲ, BTS ರೆಡ್ ಬಸ್ಗಳು. ಅವನು ಸ್ಪೀಡಾಗಿ ಬರ್ತಾ ಇದ್ದ, ನಾನು ಸೀದಾ ಅಡ್ಡ ಹೋಗ್ಬಿಟ್ಟೆ, ಈ ಕಡೆಯಿಂದ ಆ ಕಡೆ ಹೋದೆ. ಅವನು ಬಂದು ಹೊಡಿಲಿ ಅಂತಾನೆ ಕರೆಕ್ಟಾಗಿ ಪ್ಲಾನ್ ಮಾಡಿ ಅಲ್ಲಿ ಅವನಿಗೆ ಏನು ಬ್ರೇಕ್ ಹಾಕೋವಾಗ ಎಷ್ಟು ಇದರಲ್ಲಿ ಬ್ರೇಕ್ ಹಾಕೋದಂದ್ರೆ ಸೀದಾ ಹಿಂಗೆ ಬಂದು ಹತ್ತಿರಕ್ಕೆ ಬಂದು ಬಚಾವಾದ್ರಿ. ಬಂದು ಬ್ರೇಕ್ ಹಾಕಿ ನಿಲ್ಲಿಸಿ ಇಳಿದು ಬಂದು ಏನು ಹೆಗ್ಗ ಮುಗ್ಗ ಬೈದ, ಏನು ಸಾಯಕ್ಕೆ ಬರ್ತೀರಾ ನೀವಿಲ್ಲಿ? ನಾನು ಹೋಗಿರೋದೇ ಸಾಯಕ್ಕೆ, ಅವನಿಗೇನು ಗೊತ್ತು ಸಾಯಕ್ಕೆ ಬರ್ತೀರಾ ನೀವಿಲ್ಲಿ, ನಮ್ಮನ್ನೆಲ್ಲ ಇದು ಮಾಡ್ತೀರಿ ನೀವು, ನಡೆಯೋ ಆಚೆಗೆ ಅಂತ ಕತ್ತಿಡಿದ ಆಚೆಗೆ ನನ್ನ ನೂಕ್ಬಿಟ್ಟು ಅವನ ಪಾಡಿಗೆ ಅವನು ಹೋದ. ನನಗೆ ಇನ್ನೂ ಸಾಯೋ ಕಾಲ ಬಂದಿಲ್ಲ ಅಂತ ಹೇಳಿ ಸರಿ ಹಾಗೆ ಸಿಟಿ ಮಾರ್ಕೆಟ್ ಹತ್ರ ಬಂದೆ. ಹಸಿವು 3ನೇ ದಿವಸ ಸಿಟಿ ಮಾರ್ಕೆಟ್ ಹತ್ರ ಒಂದು ಕಟ್ಟೆ ಇತ್ತು, ಅವಾಗ ಈ ಕ್ರೌಡ್ ಇರಲಿಲ್ಲ. ಒಂದು ಕಟ್ಟೆ ಮೇಲೆ ಕುತ್ಕೊಂಡಿದ್ದೆ. ಕುತ್ಕೊಂಡು ನಾನು ಸುಮ್ಮನೆ ಆ ಕಡೆ ಒಂದು 3 ಗಂಟೆ ಏನೋ ಆಗಿರ್ಬೋದು ಕೂತ್ಕೊಂಡಿದ್ದೆ. ಪಕ್ಕದಲ್ಲಿ ಒಂದಷ್ಟು ದೂರದಲ್ಲಿ ಒಬ್ಬ ಹಲಸಿನ ಮಾಡ್ತಾ ಇದ್ದ, ಹಲಸಿನ ತೊಳೆಗಳು ಮಾರ್ಕೊಂಡು ಇದ್ದ. ಅವನ ಪಾಡಿಗೆ ಅವನ ಹಲಸಿನ ತೊಳೆ ಮಾರ್ತಿದ್ದ, ನಾನು ಪಾಡಿಗೆ ನಾನು ಅಲ್ಲಿ ಕೂತಿದ್ದೆ. 3 ಗಂಟೆ ಆಯ್ತು, 4 ಗಂಟೆ ಆಯ್ತು, 5 ಗಂಟೆ ಆಯ್ತು, 6 ಗಂಟೆ ಆಯ್ತು, ನಾನು ಕೂತೇ ಇದ್ದೆ. ಆಮೇಲೆ ಕೊನೆಗೆ ಅವನು 7 ಗಂಟೆ ಸುತ್ತೆ ಮನೆಗೆ ಹೋಗ್ಬೇಕಾಗಿತ್ತಾನೆ, ಇನ್ನೊಂದು 5-6 ಹಲಸಿನ ತೊಳೆ ಉಳಿದಿತ್ತು. ಅದನ್ನ ಅವಾಗಿಂದ ಇಲ್ಲೇ ಕೂತಿದ್ಯಾ ತಗೋ ಅಂತ ಹೇಳಿ ಹಲಸಿನ ತೊಳೆ ಕೊಟ್ಟ. ನನಗೆ 3 ದಿವಸದ ಮೇಲೆ ಮೊದಲ ಫುಡ್. 16 ವರ್ಷದ ಒಬ್ಬ ಹುಡುಗನಿಗೆ ಹಸಿವು ಹೇಗಿರುತ್ತೆ ಅನ್ನೋದನ್ನ
ಅನುಭವಿಸಿಯೇ ತಿಳಿಬೇಕು. ಆ ವಯಸ್ಸಿನಲ್ಲಿ ಹಸಿವು ಅನ್ನೋದು ಹಂಗೆ ಬೆಂಕಿ ಸುಟ್ಟಂಗೆ ಸುಡ್ತಾ ಇರುತ್ತೆ ಹೊಟ್ಟೆ ಒಳಗೆ. ಅದೇ ಮೊದಲ ಇದು. ಅದಾದ್ಮೇಲೆ ಮತ್ತೆ ಯಥಾ ಪ್ರಕಾರ ಹೆಂಗೋ ಹುಡ್ಕೊಂಡು ಹೋಗಿ ಆ ಬಸ್ ಸ್ಟಾಪಲ್ಲಿ ಮಲ್ಕೊಂಡೆ. ಅವನು ಬಂದ, ನೀರು ಹಾಕದ, ಎಬ್ಬಿಸ್ದ, ಕರ್ಕೊಂಡು ಹೋದ. ಅದೆಲ್ಲ ಕತೆ ಆಯ್ತು. ಆಗಿ ಶೇಷಮಾಲ್ ರೆಸ್ಟೋರೆಂಟ್ಗೆ ಬಂದು ಸಪ್ಲೈಯರ್ ಆಗಿ ಅಲ್ಲಿ ಸೇರಿಕೊಂಡೆ. ಅಲ್ಲಿ ನಂಗೆ ಏನು ಬೇರೆ ಬಟ್ಟೆ ಇಲ್ಲ, ಏನಿಲ್ಲ. ಮಲ್ಕೊಳ್ಳೋಕ್ಕೆ ಒಂದು ಗೋಣಿ ಚೀಲ ಒಬ್ಬ ಯಾವನ ಕೊಟ್ಟ, ಮಲ್ಕೊಳಕ್ಕಂತ ಅದೇ ಜಾಗ. ಇನ್ನೊಂದು ಗೋಣಿ ಚೀಲ ತಲೆದಿಂಬು. ಆಮೇಲೆ ಅಲ್ಲೊಬ್ಬ ಶಾಸ್ತ್ರಿ ಅಂತ ಒಬ್ಬ ಹುಡುಗ ಇದ್ದ, ಸಪ್ಲೈಯರ್. ಅವನು ಅವಾಗ ಟರ್ಲಿನ್ ಅಂತ ಒಂದು ಬಟ್ಟೆ ಬರೋದು, ಟರ್ಲಿನ್ ಶರ್ಟ್ ಕೊಟ್ಟಿದ್ದ ಅವನು. ಪಿಂಕ್ ಕಲರಿನ ಟರ್ಲಿನ್ ಶರ್ಟ್ ನನಗೆ ಇನ್ನೂ ನೆನಪಿದೆ. ಅವನು ನನಗೊಂದು ಹಾಕೊಳ್ಳೋಕ್ಕೆ, ಇನ್ನೊಂದು ಇಲ್ವಲ್ಲ ಹಾಕೊಳ್ಳೋಕ್ಕೆ ತಗೋ ಅಂತೇಳಿ ಅಂತ ಕೊಟ್ಟಿದ್ದ. ಆಮೇಲೆ ಪಂಚೆ ಹಾಕೊಂಡು ಇದು ಮಾಡ್ಬೇಕು, ಸಪ್ಲೈ ಮಾಡ್ಬೇಕು, ಸರ್ವ್ ಮಾಡೋದು. ಸೊ ಆಮೇಲೆ ಅವನೇ ಒಂದು ಹಳೆ ಪಂಚೆ ಕೊಟ್ಟ. ಸರಿ, ಅಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ವಿ. ಅಲ್ಲಿ ಓರಿಯೆಂಟಲ್ ಬಿಲ್ಡಿಂಗ್ ಅಂತ ಇದೆ, ಅದ್ರ ಎದುರುಗಡೆ ಒಂದು ಇದೆ, ಏನು ವೈರ್ಲೆಸ್ ಆಫೀಸ್ ಇದೆ. ಈಗಲೂ ಬಹುಶಃ ಇರ್ಬೇಕಲ್ಲ. ಆ ವೈರ್ಲೆಸ್ ಒಬ್ಬ ಇನ್ಸ್ಪೆಕ್ಟರ್ ಇದೆ. ಆ ಇನ್ಸ್ಪೆಕ್ಟರ್ ನಮ್ಮ ಹೋಟ್ಲಿಗೆ ಬರೋರು. ಅವರು ಒಂದ್ಸರಿ ಬಂದಾಗ ಕೇಳಿದ್ರು, ಏನು ಕೆಲಸ ಮಾಡ್ತೀವಿ, ಏನು ಓದ್ಕೊಂಡಿದ್ಯಾ, ಏನು ಅಂತ. ನಾನು ಸುಮ್ಮನೆ ಸಹಜವಾಗಿ ಹೇಳಿದೆ, PUC ಓದಿದ್ದೀನಿ. PUC ಓದ್ಕೊಂಡು ಇಲ್ಲಿ ಹೋಟ್ಲಲ್ಲಿ ಯಾಕೆ ಕೆಲಸ ಮಾಡ್ತಾ ಇದೆಯಾ, ಇನ್ನೇನು ಕೆಲಸ ಇಲ್ವಲ್ಲ. ಆಮೇಲೆ ಸುಮಾರು ದಿವಸ ಆಯಿತು. ಆಮೇಲೆ ಅವ್ರು ಹೇಳಿದ್ರು, ಒಂದು ಇದು ತಂದು ಕೊಟ್ರೆ, NGF ಅಲ್ಲಿ ಅಪ್ರೆಂಟಿಸ್ ಅಂತ ಕೆಲಸ ಇದೆ, ಟ್ರೈನಿಂಗ್ ಅದನ್ನು ಕಾಲ್ ಫಾರ್ಮ್ ಮಾಡಿದ್ದಾರೆ. ನೀನು ಅದಕ್ಕೆ ಅಪ್ಲೈ ಮಾಡು, ಅದು ಗೌರ್ಮೆಂಟ್ ಫ್ಯಾಕ್ಟ್ರಿ, ಅದು ಮುಂದೆ ಒಳ್ಳೆ ಭವಿಷ್ಯ ಇರುತ್ತೆ. ನಾನು ಅಪ್ಲೈ ಮಾಡಿದ್ಮೇಲೆ ಅದಕ್ಕೆ 108 ಟೆಸ್ಟ್ಗಳು ಆ ಕಾಲದಲ್ಲಿ. ರಿಟರ್ನ್ ಟೆಸ್ಟ್ ಮಾಡಿದರು, ಓರಲ್ ಮಾಡಿದರು, ಆಮೇಲೆ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ಏನೋ ಮಾಡಿದರು, ಮೆಡಿಕಲ್ ಟೆಸ್ಟು, ಎಲ್ಲ ಟೆಸ್ಟ್ಗಳು ಆದಮೇಲೆ ಪಾಸ್ ಆಗ್ಬಿಟ್ಟೆ. ಪಾಸಾಗಿ ನನಗೆ ಅಪಾಯಿಂಟ್ಮೆಂಟ್ ಆರ್ಡ್ರು ಕಳಿಸಿದೆ, ನೀನು ಸೆಲೆಕ್ಟ್ ಆಗಿದೆಯಾ, ಬಂದು ರಿಪೋರ್ಟ್ ಮಾಡ್ಕೊ. ಆಮೇಲೆ ಏನು ಅಂದರೆ 60 ರೂಪಾಯಿ ನನಗೆ ಸ್ಟೈಫಂಡ್, ಸಂಬಳ ಅಂತ ಅಲ್ಲ, ಅದು ಸ್ಟೈಫಂಡ್ 60 ರೂಪಾಯಿ. ಆದರೂ 20 ರೂಪಾಯಿ ಪ್ರಮೋಷನ್. 20 ರೂಪಾಯಿ ಪ್ರಮೋಷನ್ ಅಂದರೆ ನಂಗೆ ಇಲ್ಲಿ ಇರೋದಕ್ಕೆ ಜಾಗ ಇತ್ತು, ಊಟ ತಿಂಡಿ ಇರೋದು, ನನಗೆ ಸಮಸ್ಯೆ ಇರ್ತಿರ್ಲಿಲ್ಲ. ಅಲ್ಲಿ ಹೊರಗಡೆ ಹೋಗಿ ನಾನು 60 ರೂಪಾಯಲ್ಲಿ ಏನು ಮಾಡಬೇಕು ಅಂದ್ಕೊಂಡು ನಾನೇನು ಮಾಡಿದೆ, ಹೋಗಲೇ ಇಲ್ಲ. ಅವರು ಇನ್ನೊಂದ್ಸರಿ ರಿಮೈಂಡರ್ ಬಂತು, ಅದಕ್ಕೂ ಹೋಗಲಿಲ್ಲ. ಆಮೇಲೆ ಸುಮ್ಮನೆ ಆಗ್ಬಿಟ್ಟೆ. ಆಮೇಲೆ ಮತ್ತೆ ಇನ್ನೇನೋ ಆಗಲಿಲ್ಲ, ಯಥಾ ಪ್ರಕಾರ ಇಲ್ಲಿ ಕೆಲಸ ಮಾಡ್ಕೊಂಡಿದ್ದೆ. ಅವ್ರು ಮತ್ತೆ ಇನ್ನೊಂದ್ಸರಿ ಸಿಕ್ಕಾಗ ಏನಾಯ್ತು ನಿಮ್ಮದು ಅಂತ ಕೇಳಿದ್ರು ಇನ್ಸ್ಪೆಕ್ಟರ್. ಸರ್, ಹಿಂಗೆ 60 ರೂಪಾಯಿ ಸಂಬಳಕ್ಕೆ ಅಲ್ಲಿ ಕರೆದಿದ್ರು, ನಾನು 60 ರೂಪಾಯಿ ತಗೊಂಡು ನಾನು ಎಲ್ಲಿ ಹೋಗಲಿ ಸರ್, ನನಗೆ ಜೀವನ ಹೇಗೆ, ಅದಕ್ಕೆ ಹೋಗಲಿಲ್ಲ ಅಂತ. ಅವ್ರು ಚೆನ್ನಾಗಿ ಬೈದ್ರೆ, ಒಂದು ಗೌರ್ಮೆಂಟ್ ಇದರಲ್ಲಿ ಇದು ಸಿಕ್ಕಾಗ ಯಾರು ಬಿಡ್ತಾರೇನ್ರಿ ನೀವು, ಇನ್ನೊಂದ್ಸರಿ ನೋಡೋಣ, ವರ್ಷಕ್ಕೊಂದ್ಸರಿ ಕಾಲ್ ಫಾರ್ ಮಾಡ್ತಾರೆ ಅವರು, ನೆಕ್ಸ್ಟ್ ಇಯರ್ ಕಾಲ್ ಫಾರ್ ಮಾಡಿದಾಗ ನೀವು ಹೋಗಿ, ಮತ್ತೆ ಏನಾರು ನಿಮಗೆ ಹೆಲ್ಪ್ ಬೇಕು ಅಥವಾ ಆರ್ಥಿಕವಾಗಿ ಏನಾದ್ರು ನಿಮಗೆ ಸಹಾಯ ಬೇಕು ಅಂದ್ರೆ ನಾನು ಮಾಡ್ತೀನಿ ಅಂತ ಹೇಳಿ. ಅವರು ನೆಲಮಂಗಲದವ್ರು, ಅಲ್ಲಿಂದ ಅಲ್ಲಿ ಬರೋರು. ಆಯಿತು ಸರ್, ನೆಕ್ಸ್ಟ್ ಇಯರ್ಗೆ ಇದು ಮಾಡ್ತೀನಿ. ಅಷ್ಟರೊಳಗಡೆ ನಾನು ಬೇರೆ ಬೇರೆ ಕಡೆ ನಾನು ಮಿಲಿಟ್ರಿ ಸೇರಬೇಕು ಅಂತ ಅನಿಸಿತ್ತು. ಅಲ್ಲ, ಪ್ರಯತ್ನ. ಒಬ್ಬ ನಮ್ಮ ಪರಿಚಯದವನು, ಒಬ್ಬ ಹೋಟ್ಲಿಗೆ ಬರೋನು ಮಿಲಿಟ್ರಿಯಲ್ಲಿ ಇದ್ದ. ಅವ್ರು ಇವ್ರು ಬರ್ತಾರೆ, ಅವ್ರು ಬಂದಾಗ ಹೇಳ್ತೀನಿ, ಕರ್ಕೊಂಡು ಹೋಗ್ತಾರೆ, ಅವರು ಮಿಲಿಟ್ರಿಗೆ ಸೇರಿಸ್ತಾರೆ ಅಂತ ಹೇಳಿ ಆಶ್ವಾಸನೆ ಕೊಟ್ಬಿಟ್ಟಿದ್ದೆ. ಆಮೇಲೆ ಹೌದು ಆಯಿತು, ಮಿಲಿಟ್ರಿ ಸೇರಿಬಿಡೋದು ಅಂತ ಹೇಳಿ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಇದ್ದೆ. ಆಮೇಲೆ ಅವ್ನು ಬರಲೇ ಇಲ್ಲ. ಸರಿ ಆಯಿತು ಅಂತ ಪೋಸ್ಟ್ ಮ್ಯಾನ್ ಆಗಬೇಕು ಅಂತ ಪೋಸ್ಟ್ ಮ್ಯಾನ್ ಒಬ್ಬ ಬರೋನು ನಮ್ಮ ಹೋಟ್ಲಿಗೆ ಬಂದಾಗ ಅವನು ಹೇಳೋನು, ಅಲ್ಲಿ SLC ಆದರೆ ಸಾಕು, ಪೋಸ್ಟ್ ಮ್ಯಾನ್ ಆಗ್ಬಿಡ್ಬೋದು, ನಿಮ್ಗೆ ಇಂಟರ್ವ್ಯೂ ಇರಲ್ಲ, ರಿಟರ್ನ್ ಟೆಸ್ಟ್ ಏನಿರಲ್ಲ, ನೀವು ಇದು ಮಾಡಿದರೆ ಸಾಕು, ಅಪ್ಲೈ ಮಾಡಿದರೆ ಸಾಕು. ಆಮೇಲೆ ನೋಡಿದ್ವಿ, ಅದು ಯಾಕೋ ಆ ಪೋಸ್ಟ್ ಮ್ಯಾನ್ ಕೆಲಸವೂ ಗಿಟ್ಲಿಲ್ಲ, ಮಿಲಿಟ್ರಿಗೂ ಹೋಗೋಕ್ಕಾಗಲಿಲ್ಲ. ಇಷ್ಟರ ಮಧ್ಯೆ ನನಗೆ SLC ಸರ್ಟಿಫಿಕೇಟು ಇಲ್ಲ, ಅಲ್ಲಿ ಮನೇಲಿ ಉಳಿದಿತ್ತು ಅದು. ಆಮೇಲೆ ಇವರು ಇನ್ಸ್ಪೆಕ್ಟರ್ಗೆ ಬಂದಾಗ ಮೊದಲನೇ ಇಂಟರ್ವ್ಯೂನಲ್ಲೇ ಹೇಳಿದ್ದೆ ಸರ್ಟಿಫಿಕೇಟ್ ಇಲ್ಲ ಅಂತ. ಅವರು ಸರಿ ಅಂತ ಅವಾಗ SSLC ಬೋರ್ಡ್ ಬಂದು ಇದರಲ್ಲಿ ಕಬ್ಬನ್ ಪಾರ್ಕಲ್ಲಿ ಈಗ ಬಾಲ್ ಭವನ್ ಅಂತ ಇದೆ, ಆ ಬಾಲ್ ಭವನ್ SSLC ಬೋರ್ಡ್ ಅದು. ಅವಾಗ
ಅಲ್ಲಿಗೆ ಕರ್ಕೊಂಡು ಹೋಗಿ ಇನ್ಸ್ಪೆಕ್ಟರ್ ಬಂದಾರಲ್ಲ ಅವರೆಲ್ಲ ಒಂದು ಸ್ವಲ್ಪ ಗೌರವ ಕೊಟ್ಟು ಏನು ಎತ್ತ ಅಂದರೆ ಹಿಂಗೆ ಈ ಹುಡುಗನಿಗೆ SSLC ಸರ್ಟಿಫಿಕೇಟ್ ಡೂಪ್ಲಿಕೇಟ್ ಒಂದು ಮಾಡಿಕೊಡಿ. ಅವರು ಇನ್ಸ್ಪೆಕ್ಟರ್ ಮಾತಿಗೆ ಬೆಲೆ ಕೊಟ್ಟು ಒಂದು ಇದನ್ನ ರೆಕಾರ್ಡ್ಸ್ ಎಲ್ಲ ತೆಗೆದುಬಿಟ್ಟು, ರೆಕಾರ್ಡ್ಸ್ ಎಲ್ಲ ಇರುತ್ತಲ್ಲ ನಾವು ಓದಿದ್ದೆಲ್ಲ ಅಲ್ಲಿ ಮಾಡಿ ಕೊಟ್ಬಿಟ್ಟು, ಇದಕ್ಕೆ ಅಥೆಂಟಿಸಿಟಿ ಇರಲ್ಲ, ನೀವು ನಿಮ್ಮ ಹೆಡ್ ಮಾಸ್ಟರ್ ಸೈನು ಸೀಲು ಹಾಕಿದ್ರೆ ಮಾತ್ರ ಇದಕ್ಕೆ ಅಥೆಂಟಿಸಿಟಿ ಬರೋದು ಅಂತ. ಆಮೇಲೆ ನಾವು ಹೆಡ್ ಮಾಸ್ಟರ್ಗೆ ಕಳಿಸ್ಕೊಟ್ವಿ ಅದನ್ನು. ಪಾಪ ಅವ್ರು ಅದು ಯಾರೋ ಅದನ್ನು ನೋಡಿ ಕರೆಕ್ಟಾಗಿ ಇತ್ತಲ್ಲ, ಆಯಾ ವರ್ಷದ ರೆಕಾರ್ಡಲ್ಲಿ ಅಲ್ಲೂ ಇಲ್ಲೂ ಎರಡು ಕಡೆ ರೆಕಾರ್ಡ್ಸ್ ಇರುತ್ತೆ, ಅದು ಕರೆಕ್ಟಾಗಿತ್ತು. ಪಾಪ ಅವ್ರು ಸೈನು ಸೀಲು ಎಲ್ಲ ಹಾಕಿ TCನೂ ಕೊಟ್ಟು ಕಳಿಸಿರೋರು ಒಂದು. ಸೊ ಅದರದ್ದು ಒಂದು ಸಮಸ್ಯೆ ಬಗೆಯಿತು. ಅದನ್ನ ಇಟ್ಕೊಂಡೆ ನಾನು ಮಿಲಿಟರಿ ಸೇರ್ಬೇಕು ಅಂತ ಹೇಳಿ ಪ್ರಯತ್ನ ಪಟ್ಟಿದ್ದು ಆಗಲಿಲ್ಲ. ಮತ್ತೆ ಪೋಸ್ಟ್ ಮ್ಯಾನ್ ಆಗ್ಬೇಕು ಅಂತ ಇದ್ದೆ, ಅದು ಏನು ಆಗಲಿಲ್ಲ. ಮತ್ತೆ ಎರಡನೇ ಸರಿ NGF ಅಲ್ಲಿ ಕಾನ್ಫರ್ಮ್ ಮಾಡಿದ್ರು ಅಪ್ರೆಂಟಿಸ್ ಇದಕ್ಕೆ. ಅದನ್ನ ನೋಡಿ ನಮ್ಮ ಇನ್ಸ್ಪೆಕ್ಟರ್ ಮಾನ್ಯ ದಿವಸನೇ ಬಂದ್ಬಿಟ್ಟು ನೋಡಿ, ನಾನು ನೋಡಿದ್ದೀನಿ, ಕಾನ್ಫರ್ಮ್ ಮಾಡಿದ್ದಾರೆ, ನೀನು ಅದಕ್ಕೆ ಅಪ್ಲೈ ಮಾಡಬೇಕು, ಹೋಗ್ಬೇಕು ಅಂತ. ಸರಿ ಆಯಿತು ಸರ್ ಅಂತ ಮತ್ತೆ ಅಪ್ಲೈ ಮಾಡಿದೆ. ಯಥಾ ಪ್ರಕಾರ ಎಲ್ಲ ಥರದ ಇಂಟರ್ವ್ಯೂ ಎಲ್ಲ ಆಗಿ ಮತ್ತೆ ಆ ವರ್ಷನೂ ಸೆಲೆಕ್ಟ್ ಆದೆ. ಸೆಕೆಂಡ್ ಟೈಮ್ ಸೆಲೆಕ್ಟ್ ಆದಮೇಲೆ ಅವ್ರು ಬಂದರು, ಹೇಳಿದೆ ಈ ಥರ ಸೆಲೆಕ್ಟ್ ಆಗಿದ್ದೀನಿ ಸರ್, ಅದನ್ನ ಬಿಡಬೇಡ, ಮತ್ತೆ ಯಥಾ ಪ್ರಕಾರ 60 ರೂಪಾಯಿ ಸಂಬಳ, ಸ್ಟೈಫಂಡ್, ಸಂಬಳ ಅಲ್ಲ ಸ್ಟೈಫಂಡು, ಬಿಡಬೇಡ, ಅದಕ್ಕೆ ಸೇರ್ಕೊ, ನಿಂಗೆ ಏನಾದ್ರು ಹೆಲ್ಪ್ ಬೇಕಂದ್ರೂ ನಾನು ಮಾಡ್ತೀನಿ ಅಂತ ಹೇಳಿದರು. ಮತ್ತು ಈಗ ಓನರ್ಗೆ ಹೇಳಬೇಕಲ್ಲ, ಅವ್ರಿಗೆ ಹೇಳಿದೆ. ಅಷ್ಟೊತ್ತಿಗೆ ಕ್ಯಾಶಿಯರ್ ಆಗ್ಬಿಟ್ಟಿದ್ದಾರೆ, ಪ್ರಮೋಷನ್ ಆಗಿ ಅದೇ ಹೋಟ್ಲಲ್ಲಿ. ಆಮೇಲೆ ಓನರ್ ಹತ್ರ ಹೋಗಿ ಹಿಂಗೆ ಕೆಲಸ ಸಿಕ್ಕಿದೆ, ನಾನು ಹೋಗ್ತೇನೆ ಅಂತ. ಎಷ್ಟು ಸಂಬಳ ಕೊಡ್ತಾರೆ ಅಂತ. 60 ರೂಪಾಯಿ. 60 ರೂಪಾಯಿ ನಾನೇ ಕೊಡ್ತೀನಿ, ಇಲ್ಲೇ ಇದ್ಬಿಡು. ಅಲ್ಲಿವರೆಗೂ 40 ರೂಪಾಯಿ ಎಲ್ಲ ಇದ್ದೆ. ಆಮೇಲೆ ಇವರು 60 ರೂಪಾಯಿ ಕೊಡ್ತೀನಿ ಅಂತ ಹೇಳಿದಾಗ ಮನಸ್ಸು ಹಂಗೂ ಇದಾಯ್ತು. ಕ್ಯಾಶಿಯರು ಮತ್ತು 60 ರೂಪಾಯಿ ಸಂಬಳ, ಊಟ ತಿಂಡಿ ಫ್ರೀ, ಮಲ್ಕೊಳಕ್ ಜಾಗ, ಇದಕ್ಕಿಂತ ಸುಖ ಇನ್ನೆಲ್ಲಿರುತ್ತೆ. ಅಲ್ಲಿ ಹೋಗಿ ಏನ್ ಮಾಡ್ಬೇಕು. ಆಮೇಲೆ ಇವ್ರು ಬಂದಾಗ ಇನ್ನು ಇನ್ಸ್ಪೆಕ್ಟರ್ ಬಂದ್ರು, ಹೇಳಿದೆ ಹಿಂಗೆ ಇಲ್ಲೇ 60 ರೂಪಾಯಿ ಕೊಡ್ತಾರಂತೆ ಸರ್, ಮತ್ತೆ ಯಾಕೆ ಅಲ್ಲಿ ಹೋಗೋದು ಅಂತ. ಮತ್ತೆ ನೀನು ಮನಸ್ಸೆಲ್ಲ ಬದಲಾಯಿಸ್ಬೇಡ, ಸುಮ್ಮನೆ ಹೋಗಿ ನೀನು ನಿನ್ಪಾಡಿಗೇನು ಅಂತ ಅವರು ತೀರಾ ಒತ್ತಾಯ ಮಾಡಿದ್ರು. ನಾನು ಓನರಿಗೆ ಬಂದರು, ಇಲ್ಲ ಸರ್ ನಾನು ಹೋಗ್ತೀನಿ, ಇಲ್ಲಿ ನಾನು ಭವಿಷ್ಯ ನೋಡ್ಕೋಬೇಕಾಗಿದೆ. ಹೌದಾ, ಒಂದು ಕೆಲಸ ಮಾಡು, ಈಗ 60 ರೂಪಾಯಿನಲ್ಲಿ ಜೀವನ ಆಗಲ್ಲ, ಅದಕ್ಕೆ ನೀನು ಅಲ್ಲಿ ಹೋಗಿ ಕೆಲಸ ಮಾಡು, ನಮ್ಮ ಹೋಟ್ಲಲ್ಲೇ ಇರು, ಓಕೆ, ಊಟ ತಿಂಡಿ ನಮ್ಮ ಹೋಟ್ಲಲ್ಲೇ ಮಾಡು, ಇರೋದಕ್ಕೂ ಇಲ್ಲೇ ಇರು, ನೀನು ಅಲ್ಲಿ ಹೋಗಿ ಇದು ಮಾಡು, ಸಾಯಂಕಾಲ ನಿನಗೆ ಬಂದರೆ ನಿನಗೆ ಆದಷ್ಟು ಕೆಲಸ ಮಾಡು ಅಂತ. ಆಮೇಲೆ ಆಯಿತು ಅಂತ ಅಂದ್ಕೊಂಡು 6 ತಿಂಗಳು ನನಗೆ ಅವಕಾಶ ಮಾಡಿಕೊಟ್ರು ಪಾಪ ಅವರು, ಏನು ಇಲ್ದೇನೆ ಅಲ್ಲಿಂದಾನೆ. ನೀ ಎಲ್ಲ ಆಪತ್ ಬಂಧುಗಳನ್ನ ತಂಪೊತ್ತಲ್ಲೇ ನೆನ್ಸ್ಕೋಬೇಕು. ಆಮೇಲೆ ಅವರು 6 ತಿಂಗಳು ಆದ್ಮೇಲೆ ನಾನು ತೀರಾ ಜಾಸ್ತಿ ದಿವಸ ಇಲ್ಲಿ ಇರೋದು ಬೇಡ ಅಂತ ಹೇಳಿ ಇನ್ನೊಬ್ರು ಯಾರನ್ನೋ ಒಬ್ಬರನ್ನ ಪರಿಚಯ ಮಾಡಿಕೊಟ್ರು. NGF ಪಕ್ಕದಲ್ಲೇ ಕೃಷ್ಣಯ್ಯನಪಾಳ್ಯ ಅಂತ ಒಂದು ಚಿಕ್ಕ ಹಳ್ಳಿ ಊರಿತ್ತಲ್ಲಿ. ಅಲ್ಲಿ ಒಬ್ಬ ಒಂದು ರೂಮ್ ಮಾಡ್ಕೊಂಡಿದ್ದ, 15 ರೂಪಾಯಿ ಬಾಡಿಗೆ. ಅದು ಅವನು ಇನ್ನೊಬ್ರು ಯಾರು ಸಿಕ್ಕರೆ ನಮ್ಮ ಬಾಡಿಗೆ ಅರ್ಧ ಹಂಚಿಕೊಳ್ಬೋದು ಅಂತ. ಆಮೇಲೆ ನಾನು ಹೋಗಿ ಅವನ ರೂಮಲ್ಲಿ ಸೇರ್ಕೊಂಡು ಹೋಟೆಲ್ನ ಬಿಟ್ಟು ಅಲ್ಲಿಗೆ ಬಂದೆ. ಇಷ್ಟೆಲ್ಲ ಆಗುವಾಗ ಮನೆಯವ್ರು ಯಾರು ನಿಮ್ಮನ್ನ ಹುಡುಕ್ತಿರ್ಲಿಲ್ವಾ? ಅದು ಒಂದು ಕತೆ. NGF ಸೇರ್ಕೊಂಡ ಮೇಲೆ ಸಾಯಂಕಾಲದ ಹೊತ್ತು ಹೋಟ್ಲಲ್ಲಿ ಕೆಲಸ ಮಾಡ್ತಾ ಇದ್ದೆ. ಹೋಟ್ಲಲ್ಲಿ ಕೆಲಸ ಮಾಡ್ತಾ ಇರುವಾಗ ಒಂದ್ ದಿವಸ ಒಂದು 3 ಜನ ಬಂದರು, ಮಲಯಾಳಿಗಳು ಬಂದರು. ಅವ್ರ ಪಾಡಿಗೆ ಅವರು ಇದು ಮಾಡಿಕೊಂಡು ತಿಂಡಿ ತಿನ್ಕೊಂಡು ಹೋದ್ರು. ಅವ್ರು ಯಾರು ಅಂದ್ರೆ ನಮಗೆ ದಾವಣಗೆರೆಯಲ್ಲಿ ನಮ್ಮ ಮನೆ ಎದುರುಗಡೆ ಅಡಿಗೆ ಮಾಡ್ತಾ ಇದ್ದವ್ರು ಮಲಯಾಳಿಗಳೇ ಅವರು. ಮಲಯಾಳಿಸು ಮತ್ತೆ ಅಲ್ಲಿ ಅಡಿಗೆ ಮಾಡ್ತಾ ಇದ್ರು. ಅವ್ರು ನನ್ನನ್ನು ನೋಡಿದ್ರು. ಅವ್ರು ಅಲ್ಲಿ ದಿನ ಬೆಳಗ್ಗೆ ಎದುರುಗಡೆ ಮನೆ ದಿನ ಇರುತ್ತೆ, ಓಡಾಡ್ತಿದ್ವಿ, ನೋಡಿದ್ರು. ಆಮೇಲೆ ಅವ್ರಿಗೆಲ್ಲ ಗೊತ್ತಿತ್ತು ಒಬ್ಬ ಹುಡುಗ ಇವನು ಓಡಾಡ್ಬಿಟ್ಟಿದ್ದಾನೆ ಅಂತ. ಅವ್ರು ನನಗೆ ಏನು ಹೇಳಲಿಲ್ಲ ಹೋಟ್ಲಲ್ಲಿ. ಅವ್ರು ಸೀದಾ ಹೋಗಿ ನಮ್ಮ ಮನೆಯಲ್ಲಿ ಮಾಹಿತಿ ಕೊಟ್ಟಿದೆ. ಹಿಂಗೆ ನೀವು ಹೋಟೆಲ್ದಾಗ ಅವ್ರನ್ನ ಐಡೆಂಟಿಫೈ ಮಾಡಿದ್ರಿ? ಮಾಡಿದ್ನೋ ಇಲ್ಲೋ ನೆನಪಾಗ್ತಾ ಇಲ್ಲ ನಂಗೆ, ಮಾಡ್ದಂಗಿಲ್ಲ. ಅವ್ರು ಗಮನಿಸಿದಾರೆ ನನ್ನ. ಸರಿ, ಆಮೇಲೆ ಅಲ್ಲಿ ಹೇಳಿದಾರೆ. ನಮ್ಮ ಮನೆಯವ್ರಿಗೂ ನಂಬಿಕೆ ಬಂದಿಲ್ಲ, ಇವ್ರು ಯಾರು ನೋಡಿ ಏನ್ ಮಾಡಿದ್ನೋ ಏನೋ.
ನಮ್ಮ ಮನೆಯವರೆಲ್ಲ ಹೋಗಿ ಧಾರವಾಡದ ಅಗ್ರಿಕಲ್ಚರಲ್ ಯೂನಿವರ್ಸಿಟಿಯಲ್ಲಿ ಹುಡುಕಿ ಎಲ್ಲ ಅಗ್ರಿಕಲ್ಚರ್ ಮಾಡ್ಬೇಕು ಅಂತ ಇತ್ತಲ್ಲ ಅಲ್ಲಿ ಹೋಗಿ ಹುಡುಕಿದ್ದಾರೆ, ಸಿಕ್ಕಿಲ್ಲ. ಎಲ್ಲ ಕಡೆ ಹುಡುಕಿದ್ದಾರೆ, ಇಲ್ಲ. ಸರಿ ಇವರು ಹೇಳಿದ್ಮೇಲೆ ಏನೋ ಇನ್ನೊಂದ್ಸರಿ ನೋಡ್ಬಿಡೋಣ ಅಂತ ಹೇಳಿ ನಮ್ಮ ತಾಯಿ ಅಣ್ಣ ಒಬ್ಬರು ಇದ್ರು ಬೆಂಗಳೂರಲ್ಲಿ. ಅದೇ ರಿಲೇಟಿವ್ ಇದಾರಂತ. ಅವ್ರು ಎಲ್ಲಿದ್ದಾರೆ ಅಂತ ನಂಗೆ ಅಲ್ಲಿವರೆಗೂ ಗೊತ್ತಿರಲಿಲ್ಲ. ಬೆಂಗಳೂರಲ್ಲಿ ಇದ್ದಾರೆ ಅಂತ ಗೊತ್ತಿತ್ತು ಅಷ್ಟೇ. ಅವ್ರ HAL ಕೆಲಸ ಮಾಡ್ತಾ ಇದ್ರು. ಸರಿ ಅವರು ಬಂದು ಇದು ಒಂದ್ ದಿವಸ ಈ ಅವರು ಹೋಟ್ಲ್ ಅಡ್ರೆಸ್ಸು ಕೊಟ್ಟಿದ್ದಾರೆ. ಶೇಷ್ಮಾಲ್ ಅದೇ ಹೋಟ್ಲ್ ಅದರಿಂದ ಹುಡುಕೋದು ಸುಲಭ. ಹೌದು. ಸರಿ ಅಲ್ಲಿ ನಮ್ಮ ಮಾವ ಬಂದು ಎಲ್ಲ ಈಗ ಬಂದು ಕೇಳಿದ್ದಾರೆ, ಹಿಂಗೆ ಈ ಥರ ಪ್ರಕಾಶ್ ಅಣ್ಣ ಹುಡುಗ ಇಲ್ಲಿದ್ದಾನಂತ. ಇದ್ದಾರೆ ಅಂತ ಈ ಹೋಟ್ಲ್ನವ್ರು ಹೇಳ್ಬಿಟ್ಟಿದ್ದಾರೆ. ಈಗ ಎಲ್ಲೂ ಇದ್ದಾನೆ ಅಂತ. ಈಗ ಅವ್ರು ಇದಕ್ಕೆ NGF ಸೇರ್ಕೊಂಡ್ಬಿಟ್ಟಿದ್ದಾರೆ. ಸಾಯಂಕಾಲ ಬಂದರೆ ನಿಮಗೆ ಸಿಗ್ತಾರೆ. ಸರಿ, ಆಮೇಲೆ ಅವರು ಸಾಯಂಕಾಲ ಮತ್ತೆ ಒಂದ್ಸರಿ ಬಂದು ನನ್ನ ನೋಡಿ ಎಲ್ಲ ಇದು ಮಾಡಿ ನಾನೇ ಅಂತ ಕನ್ಫರ್ಮ್ ಮಾಡಿಕೊಂಡು ಮನೆಗೆ ಮಾಹಿತಿ ಕೊಟ್ಟು ಆಮೇಲೆ ಅವಾಗ ಎಲ್ಲರಿಗೂ ಗೊತ್ತಾಗಿ ಇದಾಯಿತು. ಅಷ್ಟೊತ್ತಿಗೆ ನಾನು ಕೃಷ್ಣಯ್ಯನಪಾಳ್ಯ ಸೇರ್ಕೊಂಡ್ಬಿಟ್ಟಿದ್ದೆ NGF ಅಲ್ಲಿ. ಬಟ್ ಮನೆಗೆ ಹೋಗ್ಲೇ ಇಲ್ಲ ಅಲ್ಲ, ಆಮೇಲೆ ಹೋದೆ. ಇವರು ಬಂದು ಹೋದ್ಮೇಲೆ ಮತ್ತೆ ಎಲ್ಲ ಮನೆಗೆ ಹೋಗಿ ಆಮೇಲೆ ಅವರೆಲ್ಲ ಮನೆ ಸಂಪರ್ಕ ಇತ್ತು. ನಮ್ಮ ಮಾವ ಆ ಟೈಮ್ ನಿವೃತ್ತರಾದ್ರು. ಏನ್ ಮಾಡ್ತಾ ಇದ್ರು? ನಮ್ಮ ತಂದೆ ಟೀಚರ್, ಸ್ಕೂಲ್ ಟೀಚರ್. ಅಮ್ಮ ಅವ್ರೇನಿಲ್ಲ, ಅವರು ಮನೆ ಗೃಹಿಣಿ. ಮತ್ತೆ ಬ್ರದರ್ಸ್? ಅವ್ರು ಒಬ್ಬರು ಡಾಕ್ಟ್ರು. ಎಲ್ಲಿ ಇತ್ತು? ಅಲ್ಲಿ ದಾವಣಗೆರೆಯಲ್ಲಿ ಇದ್ರು. ಚಿತ್ರದುರ್ಗ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ ಆಗಿದ್ರು ಅವರು. ಇನ್ನೊಬ್ಬಣ್ಣ BSc ಓದ್ತಾ ಇದ್ರು. ಆಮೇಲೆ ಅವರು ಸಂಯುಕ್ತ ಕರ್ನಾಟಕದಲ್ಲಿ ಪತ್ರಕರ್ತರಾದರು. ಆಮೇಲೆ ಟೈಮ್ಸ್ ಆಫ್ ಇಂಡಿಯಾ ಸೇರಿಕೊಂಡ್ರು. ಆಮೇಲೆ ದೇವೇಗೌಡರು ಪ್ರಧಾನಮಂತ್ರಿ ಆದಾಗ ಅವರು ಪ್ರೆಸ್ ಸೆಕ್ರೆಟರಿ ಆಗಿದ್ರು. ಅವ್ರು ಬಹಳ ಏನ್ ಹೆಸರು? ನೇಮಿನಾಥ್ ಅಂತ, ಬಹಳ ಪ್ರಭಾವಶಾಲಿ ಪತ್ರಕರ್ತ ಅವರು. ಆಮೇಲೆ ಆಗಿದ್ದು. ಸೊ ಇಲ್ಲಿ ಇದಾದರು. ಆಮೇಲೆ ನಾನು NGF ಅಲ್ಲಿ 3 ವರ್ಷ ಅಪ್ರೆಂಟಿಸ್ ಆಗಿ ಕೆಲಸ ಮಾಡಿದೆ. ಅದಾದಮೇಲೆ ನನಗೆ ಟೂಲ್ ರೂಮ್ ಅಂತ ಇರುತ್ತೆ ಅಲ್ಲಿ ಫ್ಯಾಕ್ಟ್ರಿಯಲ್ಲಿ. ಅಲ್ಲಿ ಒಬ್ಬರು ಸೀತಾರಾಮಯ್ಯ ಅಂತ ಒಬ್ಬರು ಇವರು ಚೀಫ್ ಇರ್ತಾರೆ. ಅವ್ರಿಗೆ ನಾವು ಟ್ರೈನಿಂಗ್ ಇದ್ದಾಗ ಎಲ್ಲ ಕಡೆಗೂ ಹೋಗಿ ಟ್ರೈನಿಂಗ್ ಇದು ಮಾಡ್ತೇವೆ. ನಾನು ಅವ್ರ ಟೂಲ್ ರೂಮ್ಗೆ ಹೋಗಿ ಟ್ರೈನಿಂಗ್ ತೊಗೊಳ್ತಾ ಇದ್ದೆ. ಅವ್ರು ನೋಡಿದರು. ಅವ್ರು ನೋಡಿ ಅವ್ರಿಗೆ ನನಗೆ ಭಾಳ ಇಷ್ಟ ಆಗಿತ್ತು ಅವ್ರಿಗೆ. ಆಮೇಲೆ ನಂದು ಟ್ರೈನಿಂಗ್ ಎಲ್ಲ ಮುಗಿದ ಮೇಲೆ ಎಕ್ಸಾಮಿಗೆ ಮುಂಚೆನೇ ಕರೆದು, ನೀನು ಎಕ್ಸಾಮ್ ಮುಗಿದ ತಕ್ಷಣ ನಮ್ಮಲ್ಲಿಗೆ ಕೆಲಸಕ್ಕೆ ಬಾ ಅಂತ ಹೇಳಿದರು. ಆಮೇಲೆ ನಾನು ಎಕ್ಸಾಮ್ ಎಲ್ಲ ಆಯಿತು. ನಾನು ಎಕ್ಸಾಮ್ ಮುಗಿದು ರಿಸಲ್ಟ್ ಇನ್ನೂ ಲೇಟ್ ಆಗೋದು. ಹೋಗಿ ಮೊನ್ನೆ ದಿವಸ ಅವ್ರನ್ನ ಕಂಡೆ. ಹೋಗಿ ಸರ್ ಮುಗೀತು ಎಕ್ಸಾಮು ಅಂತ ಹೇಳಿ. ಸರಿ, ಹಾಗಾದ್ರೆ ನೀನು ನಾಳೆಯಿಂದ ಕೆಲಸಕ್ಕೆ ಬಂದ್ಬಿಡು. ಅಪಾಯಿಂಟ್ ಮಾಡೋಕ್ಕಾಗಲ್ಲ. ಅವಾಗ ಟೆಂಪ್ರರಿಯಾಗಿ ತಗೊಳ್ಳೋ ಪ್ರಾವಿಷನ್ ಇರುತ್ತೆ ಅವಾಗ ಫ್ಯಾಕ್ಟ್ರಿಯಲ್ಲಿ. ಸರಿ, ನಾನು ಟೆಂಪ್ರರಿಯಾಗಿ ಹೋಗಿ ಅಲ್ಲಿ ಸೇರಿಕೊಂಡು ಅವಾಗ ನನಗೆ ಜಿಗ್ ಬೋರಿಂಗ್ ಅಂತ ಒಂದು ದೊಡ್ಡ ಮಿಷಿನ್, ಜರ್ಮನ್ ಮಿಷಿನ್. ಅದು ಏರ್ ಕಂಡೀಷನ್ ಇದರಲ್ಲಿರುವಂಥ ಒಂದು ಮಿಷಿನ್. ಅದು ಭಾಳ ಪ್ರಿಸಿಷನ್ ವರ್ಕ್ ಮಾಡ್ತಾರೆ ಅಲ್ಲಿ ನನಗೆ ತಗೊಂಡು ಹೋಗಿ, ಅವಾಗ ನಾನು ಇನ್ನೂ ಎಂಪ್ಲಾಯಿನೇ ಅಲ್ಲ, ಅಲ್ಲಿ ಅವರು ಸೇರಿಸಿದ್ರು. ಎಲ್ಲ ಎಂಪ್ಲಾಯೀಸು ಅಸಮಾಧಾನದ ಮಧ್ಯೆ ನಾನು ಹೋಗಿ ನಾನು ಕೆಲಸ ಮಾಡ್ತಾ ಇದ್ದೆ. ಬೇರೆಯವರೆಲ್ಲ ಇನ್ನು ಅಲ್ಲಿ ಬರ್ಬೇಕಾದ್ರೆ ಗ್ರೇಡ್ ಬೇಕು, ಇಷ್ಟು ಗ್ರೇಡ್ ನೋಡಿ. ಅದೇನಾಗಿತ್ತು, ಅಲ್ಲಿ ಕೆಲಸ ಮಾಡ್ತಿದ್ದನೊಬ್ಬ ಬಿಟ್ಟು ಆಸ್ಟ್ರೇಲಿಯಾಗೆ ಹೋಗ್ಬಿಟ್ಟೆ. ಓಕೆ. ಸೊ ಅಲ್ಲೊಂದು ಪೋಸ್ಟ್ ಖಾಲಿ ಇತ್ತು. ಅವ್ರಿಗೆ ಇಲ್ಲಿ ಹೊರಗಿನವ್ರನ್ನ ತಗೊಳಕ್ಕೆ ಇಷ್ಟ ಇರಲಿಲ್ಲ, ಹಳಬ್ರನ್ನ. ಸೊ ನಾನು ಬಂದ ಹೊಸಬನ್ನ ಸೀದಾ ತಗೊಂಡೋಗಿ ಅಲ್ಲೇ ಹಾಕಿ ನಾನು ಅಲ್ಲಿ ಕೆಲಸ ಮಾಡಿ ಅವ್ರು ನನಗೆ ಭಾಳ ಹೆಲ್ಪ್ ಮಾಡಿದ್ರು. ಸೀತಾರಾಮಯ್ಯ ನಮ್ಮ ಜೊತೆಗೆ ಅಪ್ರೆಂಟಿಸ್ ಮಾಡಿದವರು ನಮ್ಮ ಸ್ನೇಹಿತರೆಲ್ಲ ಡಿಪ್ಲೊಮಾ ಮಾಡೋದಕ್ಕೆ ಅಂತ ಅಪ್ಲೈ ಮಾಡಿಕೊಂಡು ಎಲ್ಲರೂ ಡಿಪ್ಲೊಮೋಗೆ ಹೋದರು. ಯಾಕೆಂದರೆ ಅಷ್ಟೊತ್ತಿಗೆ 1-2 ತಿಂಗಳಿಗೆ ರಿಸಲ್ಟ್ ಬಂತು. ರಿಸಲ್ಟ್ ಬಂದ ತಕ್ಷಣ ಇಮ್ಮಿಡಿಯೇಟಾಗಿ ನನ್ನ ಅಪಾಯಿಂಟ್ ಮಾಡಿದರು. ಎಲ್ಲ ಆಯಿತು. ಬೇರೆ ನಮ್ಮ ಸ್ನೇಹಿತರೆಲ್ಲ ಡಿಪ್ಲೊಮಾ ಮಾಡೋಕ್ಕೆ ಹೋದರು. ಅದಕ್ಕೆ ನೀನು ಡಿಪ್ಲೊಮಾ ಮಾಡು ಅಂತ ನನಗೆ ನಮ್ಮ ಸೀತಾರಾಮಯ್ಯನವ್ರು ಹೇಳಿದರು. ನನಗೆ ಇದು ಇಷ್ಟ ಇರಲಿಲ್ಲ, ಡಿಪ್ಲೊಮಾ ಮಾಡೋದು. ಆಮೇಲೆ ನಾನು ಸರಿ ಬೇಡ, ನನಗೆ ಇದು ಇಷ್ಟ ಇಲ್ಲ ಸರ್ ಅಂತ. ಅಷ್ಟೊತ್ತಿಗೆ ನಾನು ಒಂದು ನಾಟಕ ಬೇರೆ ಬರೆದ್ಬಿಟ್ಟಿದ್ದೆ ಟ್ರೈನಿಂಗ್ ಪೀರಿಯಡಲ್ಲಿರುವಾಗ. ಅದು ಭಾಳ ನಾಟಕದ ಹುಚ್ಚಲ್ಲಿ ಶುರು ಆಯಿತು. ಅದಿತ್ತು ನನಗೆ, ಅದು ಮೊದಲಿಂದನೂ ನಾಟಕ ನೋಡೋದು, ಆಮೇಲೆ ಬರೋದೇ. ಅದು ಯಾಕೆ ಬರೋದೋ ಗೊತ್ತಿಲ್ಲ, ಬಟ್ ಒಂದು ನಾಟಕ ಬರೋದು, ಅದಕ್ಕೆ ಕಾಗದದಲ್ಲಿ ಪೆನ್ ಹಿಡ್ಕೊಂಡು ಬರೋದು, ಅದು ಭಾಳ ಸೂಪರ್ ಹಿಟ್ ಆಗೋಯ್ತು ನಮ್ಮ ನಿರೀಕ್ಷೆ ಮೀರಿ. ಇಲ್ಲಿವರೆಗೂ ಅದು ಸುಮಾರು ಒಂದು 3000 ಪ್ರಯೋಗಗಳಾಗಿದೆ.
ಓ ಒಂದು ಕಾಲದಲ್ಲಂತೂ ಪ್ರತಿ ವಾರದಲ್ಲಿ ಒಂದು 3 ಕಡೆ ಆದ್ರೂ ಏನ್ ನಾಟಕ ಅದು? ಅನ್ವೇಷಕರು ಅಂತ ಹೇಳಿ ಹಾ ತುಂಬಾ ಪಾಪ್ಯುಲರ್ ಆಗಿತ್ತು. ಹಾ ಆ, ನಮ್ಮ ಗಜಾನನ ಶರ್ಮಾ ಕೂಡ ಅದರಲ್ಲಿ ಪಾತ್ರ ಮಾಡಿದ್ದಾರೆ. ಓ ಆ ನಾಟಕ ರಂಗಭೂಮಿ ಮುಖ್ಯಮಂತ್ರಿ ಚಂದ್ರು, ವಿ ವಿ ರಾಜಾರಾಮ ಇವರೆಲ್ಲ ಅದರಲ್ಲಿ ಪಾತ್ರ ಮಾಡಿದವರು ಆ ನಾಟಕ. ಫಸ್ಟ್ ನಾಟಕ ಅದು. ಆ ನಾಟಕ ಅದು ತುಂಬಾ ಚೆನ್ನಾಗಿದೆ ಅಂತ ಗೊತ್ತಾಗಿ ಮಲ್ಲೇಪುರಂ ವೆಂಕಟೇಶ್ ಅವರು ಅದನ್ನ ಪಬ್ಲಿಷ್ ಮಾಡಿದ್ರು. ಓ ಅವಾಗ ಆ ಕಾಲಕ್ಕೆ ಆ ಕಾಲಕ್ಕೆ. ಅವ್ರದ್ದು ವಿಚಾರ ಪ್ರಕಾಶನ ಅಂತ ಇತ್ತು. ಅವ್ರು ಅದರಲ್ಲಿ ಅವಾಗ ಏನು ಹೈಸ್ಕೂಲ್ ಟೀಚರ್ ಇದ್ರು? ಇಲ್ಲ. ಹೌದು, ಕಾರ್ಪೊರೇಷನ್ ಸ್ಕೂಲ್ ಟೀಚರ್ ಇದ್ರು ಅವರು. ಅವರು ನಮ್ಮ ಅಣ್ಣನಿಂದಾಗಿ ಅವ್ರ ಪರಿಚಯ. ಸೊ ಅವ್ರು ಪಬ್ಲಿಷ್ ಮಾಡಿದ್ರು ಅದನ್ನು. ಚಲ್ಲಮ್ಮ ಆ ಅಂತಹ ರೀತಿ- ಕಲಾವಿದ್ರು ಅದಕ್ಕೆ ಕವರ್ ಪೇಜ್ ಕೂಡ ಮಾಡಿದ್ರು. ಆಮೇಲೆ ಸರಿ ಆಯಿತು. ನಾನು ಇದಕ್ಕೆ ಡಿಪ್ಲೊಮಾ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಸರಿ, ಅದಕ್ಕೆ ನಮ್ಮ ಸ್ನೇಹಿತರೊಬ್ಬರು ಹೇಳಿದ್ರು, ನೋಡ್ರಿ ಅಲ್ಲಿ ಡ್ರಾಮಾ ಡಿಪಾರ್ಟ್ಮೆಂಟ್ ಅಂತ ಇದೆ, ಓ, ಅದಕ್ಕೆ ಡ್ರಾಮಾ ಅದಕ್ಕೆ ನಿಮಗೆ ಒಂದ್ಸರಿ ವಿಚಾರಿಸಿ ಅಂತ ರುದ್ರಮೂರ್ತಿ ಅಂತ ನಮ್ಮ ಫ್ರೆಂಡ್ ಒಬ್ಬರು ಇದ್ರು NGF ಅಲ್ಲಿ. ಅವರು ವಿಚಾರಿಸಿ ನೋಡಿ ಏನಾರ ಅಂತ. ಸರಿ ಅಂತ ನಾವು ಹೋದೆ ಒಂದ್ಸರಿ. ಪ್ರಸನ್ನ ಕುಮಾರ್ ಬ್ಲಾಕ್ ಅಂತ ಈಗ ಇದೆ ಸೆಂಟ್ರಲ್ ಕಾಲೇಜಿನ ಹಿಂಭಾಗ, ಭಾಗದಲ್ಲಿ. ಅಲ್ಲಿ ಡ್ರಾಮಾ ಡಿಪಾರ್ಟ್ಮೆಂಟ್ ಇತ್ತದು. ಸರಿ, ನಾನು ಅಲ್ಲಿ ಹೋಗಿ ಏನು ಕೇಳಿ ನನ್ನ ಪಾಡಿ ನಾನು ಹೋಗಿ ನೋಟಿಸ್ ಬೋರ್ಡ್ ನೋಡ್ತಾ ನಿಂತ್ಕೊಂಡಿದ್ದೆ. HK ರಂಗನಾಥ್ ಅಂತ ಅವರು HOD ಕ್ಲಾಸ್ ಶುರುವಾಗಿದೆ, ಇಲ್ಲೇ ಏನು ಮಾಡ್ತಾ ಇದೆಯಾ ನೀನು ನಿಂತ್ಕೊಂಡು? ನಾನು ಸ್ಟೂಡೆಂಟ್ ಅಲ್ಲ ಸರ್, ಇಲ್ಲಿ ನಾನು ಸುಮ್ಮನೆ ನೋಡ್ಲಿಕ್ಕೆ ಬಂದು ಬೋರ್ಡ್ ನೋಡ್ತಾ ನಿಂತ್ಕೊಂಡಿದ್ದೆ. ಸ್ಟೂಡೆಂಟ್ ಅಲ್ಲದೆ ಇದ್ಮೇಲೆ ನಿಮ್ಗೇನು ಕೆಲಸ ಬೋರ್ಡ್ ನೋಡೋಕ್ಕೆ ಅಂತ. ಇಲ್ಲ ಸರ್, ಏನೋ ಬಂದಿದ್ದೆ, ನೋಡ್ತಾ ಇದ್ದೆ. ಏನು ಮಾಡ್ತಾ ಇದೀಯಾ ನೀನು, ಏನಿದು ಅಂತ. ಇಲ್ಲ ಸರ್, ಹಿಂಗೆ NGF ಅಲ್ಲಿ ಇದ್ದೀನಿ. ಆಮೇಲೆ ನಾಟಕದ ಬಗ್ಗೆ ಏನು ನಿನಗಂತ ಆಸಕ್ತಿ ನೋಡೋವಂಥದ್ದು? ನಾವೊಂದು ನಾಟಕ ಬರೆದಿದ್ದೀನಿ ಸರ್. ನಾಟಕ ಬರೆದಿದ್ದೀನಿ ಅಂದಾಗ ಅವ್ರಿಗೆ ಸ್ವಲ್ಪ ಆಸಕ್ತಿ ಹುಡ್ತು. ಬಾಯಲ್ಲಿ ಅಂತ ಕರ್ಕೊಂಡು ಹೋಗಿ, ಏನು ಬರೆದಿದ್ಯಾ, ಏನು ನಾಟಕ, ಏನು ಆಸಕ್ತಿ ಇದೆಯಾ ನಿಂಗೆ ರಂಗಭೂಮಿ ಬಗ್ಗೆ? ಸಾರಿ ಇದೆ, ಅದಕ್ಕೆ ನಾಟಕ ಬರೆದಿದ್ದು. ನಾಟಕ ಓದೋ ಆಸಕ್ತಿ ಇದೆಯಾ? ಇದೆ ಸರ್. ಸರಿ ಬಾ ಹಾಗಾರೆ ಅಂತ ಹೇಳಿ ಅವರು ಒಂದು ಲೆಟ್ರ್ ಬರೆದು ಸೇರ್ಕೊಂಬಿಡು ನಮ್ಮ ಡಿಪಾರ್ಟ್ಮೆಂಟಿಗೆ ಅಂತ ಅವರೇ ಒಂದು ಲೆಟ್ರ್ ಬರೆದು ಕೊಟ್ಟರು. ಅದು ಹೇಗೆ ಅಂದರೆ, ಇಲ್ಲಿ ಪ್ರಸನ್ನ ಕುಮಾರ್ ಬ್ಲಾಕ್ ಇದೆ, ಮಧ್ಯೆ ರಸ್ತೆ, ಪ್ಯಾಲೇಸ್ ರೋಡ್, ಈ ಕಡೆ ಸೆಂಟ್ರಲ್ ಕಾಲೇಜಿನ ನಿಯಂತ್ರಣದಲ್ಲಿ ಇತ್ತು ಡಿಪಾರ್ಟ್ಮೆಂಟ್. ಅಲ್ಲಿ ಪ್ರಿನ್ಸಿಪಾಲ್ಗೆ ಹೋಗಿ ಕೊಟ್ಟೆ. ಈ ಥರ ಶುರು ಮಾಡಿದ್ದು. HN ಶುರು ಮಾಡಿದ್ರು. ಈ ಥರ ಹೇಳಿದ್ದಾರೆ ಸರ್, ಅಡ್ಮಿಷನ್ ಮಾಡ್ಕೋಬೇಕಂತೆ ಅಂತ. ನೆಕ್ಸ್ಟ್ ಇಯರ್ ತಾನೇ, ಬಿಡು ಇರಲಿ ಪರವಾಗಿಲ್ಲ. ಇಲ್ಲ ಸರ್, ಇವಾಗಲೇ ಈಗ ಸೆಪ್ಟೆಂಬರ್ ನಮ್ಮ ಇವು ಎಲ್ಲ ಅಡ್ಮಿಷನ್ ಎಲ್ಲ ಜೂನ್ ಜುಲೈಯಲ್ಲಿ ಮುಗಿದೋಗಿರುತ್ತೆ. ಈಗ ಯಾರಾದ್ರು ಸೇರಿಸ್ಕೊಳಕ್ಕಾಗತ್ತೇನ್ರಿ, ಹೋಗ್ರಿ ಮೊದಲು ಅಂತ ಹೇಳಿ ವಾಪಸ್ ಕಳಿಸ್ಬಿಟ್ರು. ಸರಿ, ಮತ್ತೆ ಇವ್ರ ಹತ್ರ ಬಂದೆ, ಸಾರ್ ವಾಪಸ್ ಕಳಿಸ್ಬಿಟ್ರೆ ಸರ್ ಇದು. ಹೌದಾ ಅಂತ ಹೇಳಿ ಮತ್ತೆ ಅವ್ರು ಫೋನ್ ಮಾಡಿದ್ರು. ನಾನೇ ಕಳಿಸಿದ್ದು, ತಮ್ಮಲ್ಲಿ ಸ್ಟೂಡೆಂಟ್ಸ್ ಬೇಕು, ಥಿಯೇಟ್ರಲ್ಲಿ ಆಸಕ್ತಿ ಇರೋವಂಥವ್ರು ಬರೋದು ಭಾಳ ಕಡಿಮೆ, ಆದ್ದರಿಂದ ನೀವು ಏನಾರು ಮಾಡಿ ಅವನ್ನ ಸೇರಿಸ್ಕೊಳ್ಳಿ ಅಂತ ಹೇಳಿ ಮತ್ತೆ ವಾಪಸ್ ಹೋಗಿ ಮತ್ತೆ ಅವರು ಭಾಳ ಅಸಮಾಧಾನದಲ್ಲೇ ಇದು ಮಾಡಿ ಫೀಸ್ ಕಟ್ಟು ಅಂತ 167 ರೂಪಾಯಿನೂ ಕಟ್ಟಬೇಕಾಗಿತ್ತು. ನನ್ನ ಹತ್ರ 150 ರೂಪಾಯಿ ಇದೆ. ಇನ್ನು 17 ರೂಪಾಯಿ ಕಡಿಮೆ. ಆಮೇಲೆ ಅಲ್ಲಿ ಸೂಪರ್ಡೆಂಟ್ ಒಬ್ರು ಇದ್ರಪ್ಪ, ಏನು ಒಳ್ಳೆ ಮನುಷ್ಯ ಅಂತ ಒಳ್ಳೆಯವ್ರನ್ನ ನಾನು ನೋಡಲೇ ಇಲ್ಲ ಸರ್. ಅಷ್ಟು ಒಳ್ಳೆ ಮನುಷ್ಯ. ಇಡೀ ಅಲ್ಲ, ಒಟ್ಟು ಜರ್ನಿನೇ ಒಳ್ಳೆಯವ್ರ ಜೊತೆಗೆ. ಎಷ್ಟು ಜನರ ಋಣ ಇದೆ. ಜರ್ನಿ ಅಂದ್ರೆ ಅದೇ ಅಲ್ವಾ, ಅದು ಒಳ್ಳೆಯವ್ರ ಜೊತೆಗೆ. ಫೀಸ್ ಕಟ್ಬಿಡಪ್ಪ ಅವ್ರು ಕಳಿಸಿದ್ರು ಸೂಪರ್ಡೆಂಟ್ ಹತ್ರ. ಆ ಸೂಪರ್ಡೆಂಟ್ ಹತ್ರ ಆಯ್ತಪ್ಪ ಪ್ರಿನ್ಸಿಪಾಲ್ ಹೇಳಿದ್ದಾರೆ ಅಂದಮೇಲೆ ನಮ್ದೇನಿದೆ ಕಟ್ಬಿಡು. ಅದು ಸುಳ್ಳು ನಿಂತ್ಕೊಂಡಿದ್ದೆ. ಯಾಕೆ 150 ರೂಪಾಯಿ ಇದೆ ಸರ್. 167 ಅಂತ ಕ್ಲರ್ಕ್ ಹೇಳಿದ್ನಲ್ಲ ನಿಮಗೆ ಅಂತ. ಹ್ಞೂ ಸರ್, ಬಟ್ ನನ್ನ ಹತ್ರ ಅಷ್ಟೇ ಇದೆ, ನಾನೆಲ್ಲ ದುಡ್ಡು ಅಡ್ಜಸ್ಟ್ ಆದ್ಮೇಲೆ ಬರ್ತೀನಿ ಅಂತ. ಇನ್ನೇನು ಅಡ್ಜಸ್ಟ್ ಆಗುತ್ತೆ ಬಾಯಿಲ್ಲಿ ಅಂತ ಹೇಳಿ ಅವರೇ ಕೋಟ್ ಹಾಕೊಂಬರೋರು. ಕೋಟಿಂದ 17 ರೂಪಾಯಿ ಕೊಟ್ಬಿಟ್ಟು ಕಟ್ಬಿಡು. ನಂತರ ಅದನ್ನ ವಾಪಸ್ಸು ಇಸ್ಕೊಳ್ಳಿಲ್ಲ ಅವರು. ಇಂಥ ಒಳ್ಳೆ ಮನುಷ್ಯ. ಈ ಬೇರೆ ಬೇರೆ ಎಲ್ಲ ನೋಡಿದ್ವಲ್ಲ ನಾವು ಆಮೇಲೆ ಕಾಲೇಜಲ್ಲಿ ಇದ್ದಾಗ, ಸೂಪರ್ಡೆಂಟ್ ಅವರು. ಆಮೇಲೆ ಅಲ್ಲಿ ಸೇರಿಕೊಂಡು ನಮ್ಮ ಇದರಲ್ಲಿ ಜೀವನ ನಂದು. ಅವಾಗ ಬೆಳಗ್ಗೆ ರಾತ್ರಿ ಎಲ್ಲ ಕೆಲಸ ಮಾಡೋದು, ಬೆಳಗ್ಗೆ ಕಾಲೇಜಿಗೆ ಬರೋದು. ಅದು ಫುಲ್ ಟೈಮ್ ಅಲ್ಲ, ಬೆಳಗ್ಗೆ ಒಂದು 12-1 ಗಂಟೆವರೆಗೂ.
ಅಲ್ಲೊಂದು ಇನ್ಸಿಡೆಂಟ್ ಏನಾಗೋಯ್ತು, ಫಸ್ಟ್ ಇಯರ್ ಹೆಂಗೋ ಮಾಡಿ ಪಾಸ್ ಆಗ್ಬಿಟ್ಟೆ. ಆಯಿತು. ಆಮೇಲೆ ಸೆಕೆಂಡ್ ಇಯರ್ ಒಂದು ಸರಿ ಕ್ಲಾಸಲ್ಲಿ ಹಿಂಗೆ ಹೋಗಿ ಕೂತಿದ್ದೆ. ಹೆಸರು ಹೇಳಲ್ಲ, ಮೇಷ್ಟ್ರು, ಕನ್ನಡ ಮೇಷ್ಟ್ರು, ಯೂನಿವರ್ಸಿಟಿಯಲ್ಲಿದ್ದವರು ನಾನು ನೋಡಿದರು. ಅಲ್ಲಿ ಸ್ಟೂಡೆಂಟ್ಸ್ ತುಂಬ ಕಡಿಮೆ ಇರ್ತಿದ್ರು. ನಾವೊಂದು 10 ಜನ 12 ಜನ ಅಷ್ಟೇ, ಅದಕ್ಕಿಂತ ಜಾಸ್ತಿ ಇರ್ತಿರ್ಲಿಲ್ಲ. ಗೊತ್ತಾಗ್ತಿದೆ. ಅದು ಪರ್ಫಾರ್ಮಿಂಗ್ ಆರ್ಟ್ಸ್ ಕಾಲೇಜ್ ಅಲ್ಲ, ಅದರಿಂದ ಇದು ಎಲ್ಲದರಿಂದ ಎಲ್ಲ ಗೊತ್ತಾಗ್ಬಿಡು. ಹಿಂಗೆ ನೋಡಿ ಇವ್ರು ಯಾರು ಎಲ್ಲ ಗೊತ್ತಾಗ್ಬಿಡುತ್ತೆ. ನಾನು ನೋಡಿ ಯಾರು ನೀನು ಅಂತ ಕೇಳಿದೆ. ಸೆಕೆಂಡ್ ಇಯರ್ ಸೇರ್ಕೊಂಡಿದ್ಯಾ ಅಂತ. ಲಾಸ್ಟ್ ಇಯರ್ ಎಲ್ಲಿದ್ದೆ ಅಂತ. ಇಲ್ಲೇ ಇದ್ದೆ ಸರ್. ನಾನು ಕ್ಲಾಸಿಗೆ ಬಂದಿದ್ಯಾ ಅಂತ. ಇಲ್ಲ ಸರ್. ಒಂದು ಕ್ಲಾಸ್ಗೂ ಬಂದಿಲ್ಲ. ಅವ್ರಿಗೆ ಬಹಳ ಸಿಟ್ಟು ಬಂತು. ಬಾಯಲ್ಲಿ ಅಂತೇಳಿ ಸೀದಾ ಕರ್ಕೊಂಡು ಹೋಗಿ ನಮ್ಮ ರಂಗನಾಥ್ ಹತ್ರ ನಿಲ್ಲಿಸಿ, ನೋಡಿ ಒಂದು ಕ್ಲಾಸ್ಗೂ ಬಂದಿಲ್ಲ ಲಾಸ್ಟ್ ಇಯರ್, ಈ ವರ್ಷ ಬಂದು ಕೂತ್ಕೊಂಡಿದ್ದಾನೆ. ಅದಕ್ಕೆ ರಂಗನಾಥ್, ಹೌದಾ ಸರಿ ನಾನು ವಿಚಾರಿಸ್ತೀನಿ ಬಿಡಿ ಅಂತ ಹೇಳಿ, ಸರಿ ಸರ್ ನೀವು ಹೋಗಿ ನಾನು ವಿಚಾರಿಸ್ತೀನಿ, ಅವನ ಮೇಲೆ ಆ್ಯಕ್ಷನ್ ತಗೊಳ್ತೀನಿ ಅಂತ ಹೇಳಿ ಎಲ್ಲ ಸ್ಟೂಡೆಂಟ್ಸು ಕ್ಲಾಸ್ ಮುಗಿದ್ಮೇಲೆ ಬನ್ನಿ ಅಂತ ಎಲ್ಲ ಕರೆಸಿ ನಾನು ಹೊರಗೆ ನಿಲ್ಲಿಸಿದೆ. ಆಮೇಲೆ ಎಲ್ಲ ಬಂದ ಮೇಲೆ ಅವರ ಚೇಂಬರಲ್ಲಿ ಎಲ್ಲರನ್ನ ಕರ್ಕೊಂಡು ಹೋಗಿ, ಎಷ್ಟ್ರಿ ಕನ್ನಡದಲ್ಲಿ ನಿಮ್ದು ಎಷ್ಟ್ರಿ ಮಾರ್ಕ್ಸ್, ನಿಮ್ದು ಎಷ್ಟ್ರಿ ಅಂತ ಎಲ್ಲರನ್ನು ಕೇಳಿ, ಆಮೇಲೆ ನಿಂದೆಷ್ಟು ಅಂದ್ರೆ ಒಂದು 67 ಸರ್. ಇವ್ರು ಯಾರ್ದು 50ಕ್ಕಿಂತ ಒಬ್ಬನೇ ತಗೊಂಡು ರೆಗ್ಯುಲರ್ ಆಗಿ ಬರ್ತಿದ್ದವ್ರು. ಆಮೇಲೆ ರಂಗನಾಥ್ ಹೇಳಿದ್ರು, ನೀನ್ ಬಹಳ ಒಳ್ಳೆ ಕೆಲಸ ಮಾಡಿದೆ, ಕ್ಲಾಸಿಗೆ ಬರ್ದೇ ಇದ್ದಿದ್ದೆ ಒಳ್ಳೇದಾಯ್ತು, ನೀನೇನಾದ್ರು ಬಂದಿದ್ದೆ ಇದಾಗ್ತಿದ್ವು ನೋಡಿ, ಈಗ ಇಷ್ಟೊಂದು ಮಾರ್ಕ್ಸ್ ತಗೊಂಡಿದ್ದೀಯಾ ಅಂತ ಹೇಳಿ ಅವರು ಜೋಕ್ ಮಾಡಿ ಕಳಿಸಿದ್ರು. ಅವರು ನನಗೆ ಬಹಳ ಹೆಲ್ಪ್ ಮಾಡಿದವರು. ಇಡೀ ಜೀವನ ನನಗೆ ಒಳ್ಳೆಯವ್ರ ಸಂಘನೇ ನನಗೆ ಸಿಕ್ಕಿದ್ದು ಅನ್ಬೇಕು. ಆಮೇಲೆ ಮತ್ತೆ ಅಲ್ಲಿಂದ ಇದಕ್ಕೆ ಬಂದೆ MA ನಲ್ಲಿ. ಶಿವರುದ್ರಪ್ಪನವ್ರ ಶಾಪ ಬೇರೆ ತಡ್ತಾರೆ ನನಗೆ. ಪಾಸ್ ಆದೆ, ಗೋಲ್ಡ್ ಮೆಡಲು. ಆದ್ರೂ ಅವ್ರಿಗೆ ಅನುಮಾನ ಆಯ್ತು. ಒಂದ್ಸಲ ಸುಮತಿ ನಾಡಿಗರನ್ನ ಕರೆದು ಅವ್ನ್ ಗೋಲ್ಡ್ ಮೆಡಲ್ ಬಂದಿದೆ ಅಂತ. ನಿಜಾನ? ಅದಕ್ಕೆ ಹೌದು ಸರ್ ಬಂದಿದೆ. ಅಷ್ಟೊತ್ತಿ ಮೇಸ್ಟರ್ಗಳೆಲ್ಲ ಪರಿಚಯ ಆಗ್ಬಿಟ್ಟಿದೆ ನನಗೆ. ಬರಗೂರು ಇದ್ರು, ಶಿವರುದ್ರಪ್ಪನವರು, ಚಿದಾನಂದ ಮೂರ್ತಿ, ಹಂಪ ನಾಗರಾಜ, KV ನಾರಾಯಣ, ಸಿದ್ಲಿಂಗ, ಸುಮತೀಂದ್ರ ನಾಡಿಗರು, ಎಲ್ಲ ಕಂಬಾರರು, ಕ್ಲೋಸ್ ಇರ್ಲಿಲ್ಲ, ಕೀರಮ್, ಇವರೆಲ್ಲ ನಮಗೆ ಒಂಥರ ಸುವರ್ಣ ಕಾಲ. ಬೆಂಗಳೂರು ಯೂನಿವರ್ಸಿಟಿಯ ಸುವರ್ಣ ಕಾಲ ಅದು. ಅಲ್ಲೇ ಇವರ ಪರಿಚಯ ಆಗಿದ್ದು. ನಿಮ್ಮ ಚೈಲ್ಡ್ಹುಡ್ ಹೆಂಗೆ? ನಮ್ಮ ಚೈಲ್ಡ್ಹುಡ್ ಅಂದ್ರೆ ನಮ್ದು ಮೊದಲಿನಿಂದು ನಮ್ದು ಒಂದು ಮಧ್ಯಮ ವರ್ಗನೇ, ಒಂದು ಸ್ವಲ್ಪ ಕೆಳ ಮಧ್ಯಮ ವರ್ಗ ಅಂತಾನೆ ಹೇಳ್ಬೇಕು. ನಮ್ಮ ತಂದೆ ಮೊದಲು ಅವರು ಪತ್ರಕರ್ತರಾಗಿದ್ರು. ಈ ನರಸಿಂಹರಾವ್ ಅಂತ ಅವರು ಈ ಪ್ರಜಾಮತ, ಆಮೇಲೆ ನ್ಯಾಷನಲ್ ಹೆರಾಲ್ಡ್ ಅಲ್ಲಿ ಕೆಲವು ದಿವಸ ಕೆಲಸ ಮಾಡಿದ್ರು. IT ಕೆಲಸ ಮಾಡಿ ಒಂದು ಸ್ವಲ್ಪ ಸ್ವತಂತ್ರ ಪ್ರವೃತ್ತಿ ಅವರಿಗೆ. ಇದರಲ್ಲಿ ತಾನೇ ಒಂದು ಪತ್ರಿಕೆ ನಡೆಸಬೇಕು ಅಂತ ಪ್ರಜಾಮಿತ್ರ ಅಂತ ಹೇಳಿ ಒಂದು ಸಣ್ಣ ಪತ್ರಿಕೆಯನ್ನ ಹೊರಡಿಸ್ತಾ ಇದ್ರು. ನಮ್ಮ ತಾಯಿ ಅವರು ನನ್ನ ಇದರಲ್ಲಿ ಪ್ರೆಗ್ನೆನ್ಸಿಲಿ ಅವರು ಟೀಚರ್ ಟ್ರೈನಿಂಗ್ ಮಾಡಿಕೊಂಡು, ಆಮೇಲೆ ಈ ರಾಣಿ ಸರಳಾದೇವಿ ಇದೆಯಲ್ಲ ಅಲ್ಲಿ ಟೀಚರ್ ಆಗಿ ಕೆಲಸ ನಿರ್ವಹಿಸ್ಕೊಂಡು, ಒಂದು ರೀತಿಲಿ ನಮ್ಮ ಕುಟುಂಬವನ್ನು ಪೊರೆದವರು ನಮ್ಮ ತಾಯಿನೇ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಸಣ್ಣ ಪತ್ರಿಕೆಯಲ್ಲಿ ಅವಾಗ ಏನು ಆದಾಯ ಇರಲಿಲ್ಲ, ಏನೂ ಇರಲಿಲ್ಲ. ಹೀಗೆ ಅಂದರೆ ನಮ್ಮಲ್ಲಿ ಓದಿನ ವಾತಾವರಣ ಇತ್ತು. ನಮ್ಮ ತಾಯಿ ತಂದೆ ಇಬ್ಬರು ತುಂಬ ಓದ್ತಾ ಇದ್ರು. ಓದಿನ ಹವ್ಯಾಸಕ್ಕೆ ನಮಗೆಲ್ಲ ತುಂಬ ಅವರು ಪ್ರೋತ್ಸಾಹ ಕೊಟ್ಟರು. ಮನೆಗೆ ಎಲ್ಲ ಥರದ ಪತ್ರಿಕೆಗಳು ಬರೋದು ಆಗಿನ ಕಾಲಕ್ಕೇನೆ. ಹೀಗಾಗಿ ಓದಿನ ವಾತಾವರಣ ತುಂಬ ಇತ್ತು. ಆ ಒಂದು ಇದೇ ಬೆಳೀತಾ ಬಂತು ನನಗೆ. ಬಟ್ MA ಜಾಯ್ನ್ ಆಗೋದಕ್ಕಿಂತ ಮುಂಚೆ ಡಿಗ್ರಿ ಎಲ್ಲ ಎಲ್ಲಿ ಓದಿದ್ರಿ? ನಾನು NNKRV ಕಾಲೇಜಲ್ಲಿ ಹೌದು, ಮಂಗಳೂರು ಕಾಲದಲ್ಲೇ ನಾನು BA ಮಾಡಿದ್ದು. ನಂಗೆ ಮೊದಲಿಗೆ ಸೈಕಾಲಜಿ ಮಾಡಬೇಕು ಅಂತ ಆಸಕ್ತಿ ಇತ್ತು. ಮೊದಲು ಸೈಕಾಲಜಿಗೆ ನಾನು ಅಪ್ಲೈ ಮಾಡಿದ್ದು. ಮೊದಲನೇ ರೌಂಡಲ್ಲಿ ನಂಗೆ ಸಿಗಲಿಲ್ಲ, ಹಿಂಗಾಗಿ ಕನ್ನಡ ಸಿಕ್ಬಿಡ್ತು ಅವಾಗ. ಹೀಗಾಗಿ ಕನ್ನಡಕ್ಕೆ ಸೇರ್ಕೊಂಡ್ಬಿಟ್ಟೆ. 2ನೇ ರೌಂಡಲ್ಲಿ ಸಿಗೋ ಅಷ್ಟೊತ್ತಿಗೆ ಇಲ್ಲಿ ಸೇರ್ಕೊಂಡ್ಬಿಟ್ಟಿದ್ದೆ ನಾನು ಕನ್ನಡಕ್ಕೆ. ನಿಮಗೆ ಬರೀಬೇಕಂತ ಅನ್ಸಿದ್ದೆ ಅವಾಗ? ಬರವಣಿಗೆ ಆಸಕ್ತಿ ಇತ್ತು. ಆಮೇಲೆ ಕೆಲವೊಂದು ಲೇಖನಗಳನ್ನು ಅಷ್ಟೇ ಬರೆದಿದ್ದೆ. ನಾನು ಪ್ರಕಾಶ್ ಇಬ್ರು ಕೆಲಸ ಕಳ್ಕೊಂಡು ಬಿದ್ದಾಗ ಒಂದಷ್ಟು ಏನಾದ್ರು ಮಾಡೋ ಅಂದ್ರೆ
ಒಂಥರ ಏನಾಗಿತ್ತು, ನಂದು ಉದ್ಯೋಗ ತಾತ್ಕಾಲಿಕವಾಗಿತ್ತು. ನಾನು ಗೌರ್ಮೆಂಟ್ ಕಾಲೇಜಲ್ಲಿ ಅವಾಗ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಲೆಕ್ಚರರ್ ಆಗಿದ್ದೆ. ಆಮೇಲೆ ನನ್ನ ಮಗ ಹುಟ್ಟಿದ ಸಂದರ್ಭ, ಹೀಗಾಗಿ ಬೇರೆ ಕಡೆ ಟ್ರಾನ್ಸ್ಫರ್ಗೆ ನಾನು ಹೋಗೋಕ್ಕಾಗಲಿಲ್ಲ, ಕೆಲಸ ಬಿಟ್ಟೆ. ಆ ನಂತರ ನಂಗೆ ಕೆಲಸ ಸಿಗಲೇ ಇಲ್ಲ. ಗೌರ್ಮೆಂಟ್ ಆಗಲಿ ಅಥವಾ ಬೇರೆ ರೆಗ್ಯುಲರ್ ಕೆಲಸ ಸಿಗಲಿಲ್ಲ. ಅಲ್ಲಿ ಇಲ್ಲಿ ಪಾರ್ಟ್ ಟೈಮ್ ಮಾಡಿಕೊಂಡೆ ನಾನು ಕೆಲಸ ನಿರ್ವಹಿಸಿದ್ದು. ಅಂಥ ಸಂದರ್ಭದಲ್ಲಿ ಏನಾರ ಸಮಯ ಸಿಗೋದಲ್ಲ, ಏನಾರು ಮಾಡಬೇಕು. ಆಮೇಲೆ ನಮ್ಮದು ಒಂದು ಅತಂತ್ರ ಸ್ಥಿತಿ ಇತ್ತು. ಹೀಗಾಗಿ ಕೆಲವು ಪುಸ್ತಕಗಳ ಅನುವಾದ ಕೆಲಸ ಎಲ್ಲ ಮಾಡೋಕ್ಕೆ ಹೊರಟೆ. ಹಾಗೆ ಕೆಲವೊಂದು ಅನುವಾದಗಳನ್ನು ಮಾಡಿದೆ. ಆ ರೀತಿ ಕೆಲವು ಪುಸ್ತಕಗಳು ಬಂದವು, ಅನುವಾದಿತ ಪುಸ್ತಕಗಳು. ಈಗ ಪ್ರೇಮ ಪತ್ರ ಬರೀತಿರ್ಲಿಲ್ವಾ? ಟೈಮ್ ಇಲ್ಲಿರೋದು, ನಾನು ನೈಟ್ ಇದಕ್ಕೆ ಕಮ್ಯುನಿಕೇಶನ್ ಹೆಂಗೆ ಪ್ರೇಮ ಪತ್ರ ಬರೀದೆ ಸುಳ್ಳು ಇದು. ಆಮೇಲೆ ನಮ್ಗೆ ಬೆಳಗ್ಗೆ ಬಂದು ಇಲ್ಲಿ ಮಧ್ಯಾಹ್ನದಷ್ಟೊತ್ತಿಗೆ ಹೋಗ್ಬೇಕು, ರಾತ್ರಿ ಕಮ್ಯುನಿಕೇಶನ್ ಅಂತ ಬೇಕಲ್ವಾ? ಬೆಳಗ್ಗೆ ಬರ್ತಿದ್ನಲ್ಲ, ಫೋನ್ ಮಾಡ್ತಿ. ಅವಾಗ ಫೋನ್ ಲ್ಯಾಂಡ್ಲೈನ್ ಇತ್ತು ನಮ್ಮಲ್ಲಿ, ಹೊಸದಾಗಿ ಬಂದಿತ್ತು. ಆಮೇಲೆ ಯಾರ ಮನೇಲಿದ್ರೆ ರಾಂಗ್ ನಂಬರ್ ಅಂತ ಹೇಳೋದು, ಅವೆಲ್ಲ ನಡೆದಿದೆ. ಆಮೇಲೆ ಮನೆಯಲ್ಲಿ ಬಹುಶಃ ನಮ್ಮ ಮನೇಲಿ ನಮ್ಮ ಮದುವೆ ಆರ್ಯ ಸಮಾಜದಲ್ಲಿ ಆಗಿದ್ದು. ಮದುವೆಗೆ ನಮಗೆ ವ್ಯವಸ್ಥೆ ಮಾಡಿದವ್ರು KV ನಾರಾಯಣ, ಶ್ರೀನಿವಾಸರಾಜು. ನಮ್ಮ ಮದುವೆಗೆ ಬಂದವರು ಶಿವರುದ್ರಪ್ಪ, ಚಿದಾನಂದ ಮೂರ್ತಿ, ಲಕ್ಷ್ಮೀನಾರಾಯಣ ಭಟ್ರು, HS ಶ್ರೀಮತಿ, ಸಾಹಿತ್ಯ ವೀರಮ್ಮು ಎಲ್ಲರೂ ರಾಮಪ್ರಸಾದ್ ಅವರು. ಆಗ ಕನ್ನಡಪ್ರಭದಲ್ಲಿ ರಾಮಪ್ರಸಾದ್ ಅಂತಿದ್ರು ಅವರು, ಗರುಡಂಗಿರಿ ನಾಗರಾಜ್. ಹಾಗಾಗಿ ಏನು ನಮ್ಮ ಮನೇಲಿ ಎಲ್ಲ ಬಂದಿದೆ. ಆಮೇಲೆ ಇನ್ನೊಂದು ಅಂದ್ರೆ ಪ್ರಕಾಶ್ ಅವಾಗ ಕೆಲಸ ಮಾಡ್ತಾ ಇದ್ರು, ಒಂಥರ ಸ್ವಾವಲಂಬಿ ಆಗಿದ್ರು. ಹೀಗಾಗಿ ಅವ್ರ ಮನೆಯಲ್ಲಿ ಅವ್ರ ಮಾತಿಗೆ ಒಂದು ಬೆಲೆ ಇತ್ತು. ಆಮೇಲೆ ಎಲ್ಲರೂ ಬಂದಿದ್ರು, ನಮ್ಮ ಅತ್ತೆ ಬಿಟ್ಟು ಇನ್ನೆಲ್ಲರೂ ಬಂದಿದ್ರು ಮದುವೆಗೆ. ಅವ್ರಿಗೆ ಸೂಕ್ಷ್ಮ ಮನಸ್ಸಿನ ಹೆಣ್ಮಗಳು, ಧರ್ಮ ಬಿಟ್ಟು ಬೇರೆ ಧರ್ಮದವ್ರ ಮದುವೆ ಆಗ್ತಾರೆ ಅನ್ನೋದೊಂದು ಅವ್ರಿಗೆ ಮನಸ್ಸಲ್ಲಿ ಇತ್ತೇನೋ. ನಮ್ಮ ಮನೆಯಲ್ಲಿ ಏನಾಯ್ತು, ಹೇಳಿದ್ರೆ ಒಪ್ಕೋತಿದ್ರೇನೋ, ನಾನು ಸ್ವಲ್ಪ ಹಿಂದೇಟ್ ಹಾಕ್ತೇನೆ, ಹೇಳಲೇ ಇಲ್ಲ, ಹೇಳ್ದೆ ಬಂದ್ಬಿಟ್ಟೆ. ನಂತರ ಮದುವೆ ಆದ ನಂತರ ಅವತ್ತೇ ಇವ್ರ ಅಣ್ಣ, ಆಮೇಲೆ ಮೊದಲಿಗೆ ನಮ್ಮ ತಂದೆ ತಾಯಿಗೆ ತುಂಬಾನೇ ಬೇಸರ ಆಯ್ತು, ಸ್ವಲ್ಪ ಬೈದ್ರು. ಆನಂತರ ಒಪ್ಕೊಂಡು ಒಂದು ವಾರದಲ್ಲೇನೆ ನಮಗೆ ಒಂದು ಸಣ್ಣ ರಿಸೆಪ್ಷನ್ ಕೂಡ ಮಾಡಿದ್ರು. ಅದಕ್ಕೆಲ್ಲ ಮೇಷ್ಟ್ರುಗಳು ಬಂದಿದ್ರು. ಅದಕ್ಕೂ ನಾವೇನೋ ಭಾರಿ ಇದಾಗ್ಬಿಡುತ್ತೆ, ಗಲಾಟೆ ಆಗ್ಬಿಡುತ್ತೆ ಅಂತೆಲ್ಲ ಅಂದ್ಕೊಂಡ್ವಿ. ಆ ಥರ ಏನೂ ಆಗಲಿಲ್ಲ. ಈಗ ಪ್ರಕಾಶು ನಮ್ಮ ಮನೆಯ ಅಚ್ಚುಮೆಚ್ಚಿನ ಅಳಿಯಾಗಿದ್ದಾರೆ, ನಾನು ಅವರ ಮನೆಯ ಅಚ್ಚುಮೆಚ್ಚಿನ ಸೊಸೆ ಕೂಡ ಆಗಿದ್ದೀನಿ. ಹೀಗಾಗಿ ಎಲ್ಲ ಸುಖಾಂತ ಆಯಿತು ಅಂತ ಇಟ್ಕೊಳ್ಳಿ. ಈಗ ಮತ್ತೆ ವಾಪಸ್ ಬ್ಯಾಕ್ ಟು ದಿ ಸಬ್ಜೆಕ್ಟ್ ಬರೋದಾದ್ರೆ, ಈ ಪ್ರಕಟಣೆ ಆರಂಭಿಸಿದ ಮೊದಲನೇ ಪುಸ್ತಕದ ಬಗ್ಗೆ ಎಲ್ಲ ಹೇಳಿದ್ರಿ. ನಂತರ ದಾರಿ ಕೂಡ ಅಂತ ಸುಲಭದ್ದೇನು ಇರಲಿಲ್ಲ? ಇಲ್ಲ, ಖಂಡಿತ ಇರಲಿಲ್ಲ. ನಾವು ಅವಾಗ ಒಂದು ಚಿಕ್ಕ ಮನೆಯಲ್ಲಿದ್ವಿ, ಔಟ್ ಹೌಸಲ್ಲಿ. ಪ್ರಕಾಶ್ ಏನೋ ಉತ್ಸಾಹದಿಂದ ಪುಸ್ತಕದ ಪ್ರಕಟಣೆಗೆ ಸಿದ್ಧ ಆಗ್ಬಿಟ್ಟಿದ್ರು. ಆಮೇಲೆ 5-6 ಅದೇ ಸಾಲ, ಬ್ಯಾಂಕಿಂದ ಸಾಲ ತಗೊಂಡಿದ್ದು, ಅದೇ ಒಂದು ತಮಾಷೆಯ ಕತೆ ಅದು. ಬ್ಯಾಂಕ್ ಎಷ್ಟು ಪುಸ್ತಕ ಮಾಡ್ಬೋದಿತ್ತು? 1,000 ರೂಪಾಯಿದಲ್ಲಿ 1, 2 ಅದು ನಮ್ಗೆ ಗುರು ಇಳ ಪ್ರೆಸ್ಸಲ್ಲಿ ಸಾಲ ಕೊಟ್ಟಿದ್ರು, ಮುದ್ರಣಕ್ಕೆ ಅವ್ರ ಸಾಲ, ಬ್ಯಾಂಕಿಂದ ಸಾಲ. ಹಿಂಗಾಗಿತ್ತು. ಒಳ್ಳೆ ಸಾಲದ ಮಕ್ಕಳೇ. ಇನ್ನೊಂದು ನಮ್ಮ ಹಿಂದೆ ನಾನು 3 ದಿವಸ ಉಪವಾಸ ಇದ್ದಾಗ ಅವಾಗೊಂದು ಘಟನೆ ಆಗಿತ್ತು. ನನಗೆ ಹಲಸಿನಣ್ಣು ಸಿಗೋಕೆ ಮುಂಚೆ ಇನ್ನೂ ಒಂದು ಘಟನೆ ಆಯ್ತದೆ. ಏನಂದ್ರೆ, ನಾನು ಭಿಕ್ಷೆ ಬೇಡೋದು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದೆ. ಎಲ್ಲ ಭಿಕ್ಷೆ ಬೇಡ ಜೀವನ ಮಾಡ್ತಾರೆ, ಹಂಗೇನಂತೆ ಹೋಗಿ ಭಿಕ್ಷೆ ಬೇಡೋದು. ಏನಾರು ಕೊಡ್ತಾರೆ, 4 ಜನ ಕೇಳಿದರೆ ಒಬ್ಬರು ಇಬ್ಬರು ಏನಾರು ಕೊಡ್ತಾರೆ ಅಂತ ಅಂದ್ಕೊಂಡು ಎಲ್ಲ ಮಾಡಿ ತೀರ್ಮಾನ ಮಾಡ್ಕೊಂಡು ಹಿಂಗೆ ಕೇಳೋದು, ಹಿಂಗೆ ಕೇಳ್ಬೋದಾ, ಇವ್ರನ್ನ ಕೇಳ್ಬೋದಾ, ಯಾರನ್ನ ಹೆಂಗೆ ಕೇಳ್ಬೇಕು, ಏನು ತಿಳ್ಕೊಳ್ತಾರೆ ಅವರು ಅಕಸ್ಮಾತ್ ಬೈದರೆ ನಾನೇನು ಯಾವ ರೀತಿ ಅದನ್ನು ಪ್ರತಿಕ್ರಿಯಿಸ್ಬೇಕು ಅಂತ ಮನಸ್ಸಿನಲ್ಲಿ ಕೂತ್ಕೊಂಡು ಲೆಕ್ಕ ಹಾಕಿ ಕೊನೆಗೂ ನನ್ನ ಕೈಯಲ್ಲಿ ಭಿಕ್ಷೆ ಬಿಡಕ್ಕೆ ಆಗಲೇ ಇಲ್ಲ. ಆವಾಗ ಆ ಹಲಸಿನ ಪ್ರಕರಣ ಆಗಿ ನನ್ನ ಭಿಕ್ಷೆಯ ಇದನ್ನ ತಪ್ಪಿಸ್ತಾವ.
ಅದು ಈ ಬ್ಯಾಂಕಿಂದ ಸಾಲ ತಗೊಳ್ಳೋದಕ್ಕೂ ಅವಾಗ ಹೊಸ್ತದು ಪುಸ್ತಕ ಪ್ರಕಾಶನಕ್ಕೆ ಅಂತ ಯಾರು ಸಾಲನೇ ಕೊಡ್ತಾ ಇರಲಿಲ್ಲ. ಆಗ ಒಬ್ಬ ಸಾಹಿತ್ಯಾಸಕ್ತಿ ಇರೋ ಒಬ್ಬ ಮ್ಯಾನೇಜರು ಒಂದು ನಿಬಂಧನೆ ಹಾಕಿ ನನ್ನ ನಾಟಕ ಮಾಡ್ಬೇಕು ನೀವು ಅಂತ ಹೇಳಿ ಸಾಲ ಕೊಡ್ಸಿದ್ದು ನಮ್ಗೆ. ಅದು ತಮಾಷೆ ಅಂದ್ರೆ ಸಾಲ ನೀವು ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು, ಏನಾರ ಮುದ್ರಣ ಕಾರ್ಯ ಆಗ್ತಾ ಇದೆ ಅಂತ ತೋರಿಸ್ತಾ ಇರ್ಬೇಕು, ಇದೆಲ್ಲ 108 ನಿಬಂಧನೆಗಳು ಹಾಕಿದ್ರು ಅವರು. ಹೀಗಾಗಿ ಎಲ್ಲ ಒಂದು 4-5 ಪುಸ್ತಕ ಮಾಡಿದ್ವಿ. 4-5 ಮಾಡುವವರೆಗೂ ಅಂಗಡಿ ಅಂತ ಏನಿರ್ಲಿಲ್ಲ. ಅಂಗಡಿ ಇಲ್ವೇ ಇಲ್ಲ. 95 ನಾವು ಶುರು ಮಾಡಿದ್ ಪಬ್ಲಿಕೇಶನ್, 98ರಲ್ಲಿ ಅಂಗಡಿ. ಹೀಗಾಗಿ ಮನೆ ಒಂದು 4-5 ಪುಸ್ತಕಗಳು ಆಗೋಗ್ಬಿಟ್ಟಿತ್ತು. 5-6 ಪುಸ್ತಕ. 6 ಪುಸ್ತಕ ಅಂದ್ರೆ 6,000 ಕಾಪೀಸ್. ಹೌದು, ಗೊತ್ತಿಲ್ಲ. ಯಾರ ಹತ್ರ ಹೋದ್ರು ತಗೊಳ್ತಾ ಇರ್ಲಿಲ್ಲ. ಏನೋ ಭ್ರಮೆ, ಒಂಬತ್ತರ ಪ್ರಕಟ ಮಾಡಿದ್ದೆಲ್ಲ ಮುದ್ರಣ ಮಾಡಿದ್ದೆಲ್ಲ ಮಾರಾಟ ಆಗ್ಬಿಡುತ್ತೆ ಅಂತ. ಲೈಬ್ರರಿಗೆ ಯಾವ್ದು ಇರ್ಲಿಲ್ಲ, ನಮ್ಗೆ ಗೊತ್ತಿರ್ಲಿಲ್ಲ. ಅದು ಗೊತ್ತೇ ಇರ್ಲಿಲ್ಲ ನಿಜ ಹೇಳ್ಬೇಕು ಅಂದ್ರೆ. ಯಾರು ತಗೊಳ್ಳೇ ಇಲ್ಲ. ಆಮೇಲೆ ಕೊನೆಗೆ ನಾವು ನಮ್ದೇ ಒಂದು ಬುಕ್ ಶಾಪ್ ಮಾಡ್ಬಿಡೋದು. ಅಲ್ಲಿ ಪ್ರಸಿದ್ಧ ವಿಮರ್ಶಾ ಸಾಹಿತ್ಯ, ಆಮೇಲೆ ಈ ತರದ್ದು ನಮ್ಮ MA ಓದಿನ ಒಂದು ಅನುಭವದಲ್ಲಿ ಇಂತಿಂತ ಪುಸ್ತಕ ಇಡಬೇಕು ಅಂತ ಅನ್ಕೊಂಡ್ವಿ. ಆ ತರದ್ದೆಲ್ಲ ಇಟ್ಕೊಂಡು ಒಂದು ಪುಸ್ತಕದ ಅಂಗಡಿ ಮಾಡೋದು ಅಂತ ಅನ್ಕೊಂಡ್ರೆ ಯಾವ ಪಬ್ಲಿಷರ್ಗಳು ಪುಸ್ತಕ ಕೊಡ್ಲಿಲ್ಲ ಮಾರ್ಲಿಕ್ಕೆ. ಅವಾಗ ನಮ್ಗೆ NBTL ಒಬ್ಬ ಇದ್ದ, ಅವನ ಹೆಸರಿನ ತಕ್ಷಣ ನೆನಪಿ ಬರ್ತಾ ಇಲ್ಲ ನಂಗೆ. ಅವನು ನನಗೆ ನೀವು ತಗೊಳ್ಳಿ ಪರವಾಗಿಲ್ಲ, ಎಲ್ಲಿ ಹೋದ್ರು ಒಳ್ಳೆ ಜನಗಳು ಸಿಗ್ತಾರೆ ಅನ್ನೋದಕ್ಕೆ ಅವನು ಒಬ್ಬ ಕಾರಣಕರ್ತ. NBT ಅಂತ ಬುಕ್ಸ್ ಕೊಟ್ರೆ ನಂಗೆ ಯಾವ್ದು ಎಷ್ಟು ಬೇಕಾದ್ರೆ ತಗೊಳ್ಳಿ ನಾವು ಕೊಡ್ತೀವಿ ಅಂತ. NBT ಪುಸ್ತಕ ಪ್ರದರ್ಶನದಿಂದಲೇ ಈ ಅಂಗಡಿ ಶುರುವಾಗಿದ್ದು. ಅಂದ್ರೆ ಇದೆಲ್ಲ ಇಲ್ಲಿ ಸರ್ಕಲ್ ಅಲ್ಲಿ ಇತ್ತು ನಮ್ದು ಮೊದಲಿಗೆ ಮೇಲ್ಗಡೆ. ಅಲ್ಲಿ ಅವರು ಮತ್ತೆ ಸಾಹಿತ್ಯ ಅಕಾಡೆಮಿ. ಆಮೇಲೆ ನಮ್ದು 6 ಪುಸ್ತಕ ಪ್ರಸಿದ್ಧ ಪ್ರಕಾಶಕರು ಅಂಕಿತ ಪ್ರಕಾಶನ ಅವಾಗ ಶುರುವಾಗಿದ್ದು. ಆಮೇಲೆ ಅಂಗಡಿ ಶುರು ಮಾಡಿದಾಗ ಅಂಕಿತ ಪುಸ್ತಕ ಆಗಿ ಅದು ಬದಲಾಯಿತು. ಈಗ ಪ್ರಕಾಶನ ಮತ್ತು ಪುಸ್ತಕ ಎರಡೂ ಒಂದೇ ಮರ್ಜ್ ಮಾಡಿ ಅಂಕಿತ ಪುಸ್ತಕ ಅನ್ನೋ ಹೆಸರಲ್ಲೇ ಎಲ್ಲವೂ ಆಗ್ತಾ ಇದೆ. ಅವಾಗ ನಮ್ಗೆಲ್ಲ ಹೇಗಿದೆ, ಬರೀ ಈಗ ಇಲ್ಲಿ ಅಡಿಗರು ಮತ್ತು ಗಾಂಧಿ ಬಜಾರ್ನಲ್ಲಿ ಶುರು ಮಾಡಿದ್ರಲ್ಲ ಸೊಂತೆರಿಂದ ನಾಡಿಗರು, ಅದು ಮುಚ್ಚಿ ಆಗಿತ್ತ? ಅಷ್ಟೊತ್ತಿಗೆ ಮುಚ್ಚಿ ಆಗಿ ಅವ್ರು ನಮ್ಮ ಮೇಷ್ಟ್ರು ಕೂಡ ಆಗಿದ್ರಲ್ಲ, ಅದಿರ್ಲಿಲ್ಲ. ಬಟ್ ಇಲ್ಲಿನೂ ಅಂತದ್ದೇನು ಕಲ್ಚರ್ ಇರಲಿಲ್ಲ, ಬುಕ್ ಕಲ್ಚರ್ ಇರ್ಲಿಲ್ಲ. ಅಂದ್ರೆ ಕನ್ನಡಿಗರು ಹೆಚ್ಚು ಇರುವಂತಹ ಜಾಗ ಇದು ಆಗಿತ್ತು. ನಮಗೆ ಇವರು ಕಲಾವಿದ MS ಮೂರ್ತಿ ನಮಗೆ ಅಂಗಡಿ ಜಾಗ ಕೊಡ್ಸಿದ್ದಲ್ಲಿ ಮಾಡಿ ಮೇಲೆ. ಆಮೇಲೆ 6 ತಿಂಗಳಲ್ಲೇ ನಮ್ಗೆ ಗೊತ್ತಾಯ್ತು ಇಲ್ಲಿ ಮಾಡಿ ಮೇಲಿದ್ರೆ ಯಾರು ಬರಲ್ಲ. ಆಮೇಲೆ ನಮ್ಮ ಹತ್ರ ಏನು ಈ ತರದ ಪುಸ್ತಕಗಳು ನಾವು ಮಾರಕ್ಕೆ ರೆಡಿ ಇರ್ಲಿಲ್ಲ. ಅಯ್ಯೋ ಇದನ್ನೆಲ್ಲ ಯಾಕೆ ಮಾರ್ಬೇಕು, ನಾವೆಲ್ಲ ಒಳ್ಳೆ ಶ್ರೇಷ್ಠ ಗೋವಿಂದರಾಜರ ಶ್ರೇಷ್ಠ ವಿಮರ್ಶೆ, ಶ್ರೇಷ್ಠ ಕೀರ್ತಿನಾಥ್ ಕುರ್ತಕೋಟಿ ಪುಸ್ತಕ, ಶ್ರೇಷ್ಠ ನಾರಾಯಣ ವ್ಯಸನ ಅವಾಗಿತ್ತು. ಹಾಗೆ ಇದ್ವಿ. ಆಮೇಲೆ ಇದೆಲ್ಲ ಕೇಳ್ಕೊಂಬರೋರು ಜನ. ಅಂದ್ರೆ ಅವಾಗ ಪುಸ್ತಕ ಅನ್ನೋದು ಮಾರಾಟದ ಸರಕು ಅಲ್ಲ ಅಂತ ಅನ್ಕೊಂಡ್ರೆ ನಮಗೆ ಸಂಸ್ಕೃತಿ ಅಂತ. ಈಗಲೂ ನಾವು ಸಂಸ್ಕೃತಿ ಅನ್ನೋ ಇದರೆಲ್ಲ ಇದೀವಿ. ಅಂದ್ರೆ ಪ್ರಧಾನವಾಗಿ ನಾವೇನು ಇದು ಮಾಡ್ತಾ ಇಲ್ಲ, ಬಟ್ ಇವು ಇರಬೇಕು. ಬಟ್ ಬೇರೆ ಮಾರಾಟದ ABC ಗೊತ್ತಿರಲಿಲ್ಲ ನಮ್ಗೆ. ಪುಸ್ತಕನೇ ಮಾರಾಟದ ABC ಗೊತ್ತಿರಲಿಲ್ಲ ನಮಗೆ. ಆಮೇಲೆ ಜನ ಎಲ್ಲ ಬಂದು ಆ ಸ್ತೋತ್ರ ಇದೆಯಾ, ವರ್ಣಮಾಲೆ ಇದೆಯಾ ಅಂದ್ರೆ ಹೀಗ್ ಕೇಳಿದಾಗಲೇ ಅದನ್ನ ಪುಸ್ತಕದ ಅಂಗಡಿಯನ್ನ ಜನ ರೂಪಿಸಿದ್ರು ಅಂತ ಹೇಳ್ಬೋದು. ಖಂಡಿತ ಹೌದು. ನಾವು ಜನ ಬಯಸೋದನ್ನ ಕೊಡ್ಬೇಕು, ನಾವು ಇಷ್ಟಪಡೋದಲ್ಲ ಮಾರಾಟ ಮಾಡೋದು. ಜನ ಬಯಸೋದನ್ನ ಕೊಡ್ಬೇಕು ಅನ್ನೋದೇ ನಮ್ಗೆ. ಪುಸ್ತಕನ ನಾವು ಮಾರಾಟ ಮಾಡಬೇಕು ಅಂತಾನೆ ಗೊತ್ತಿರ್ಲಿಲ್ಲ ನಮ್ಗೆ. ಆಮೇಲೆ ಜನ ಒಂದೊಂದೇ ಅನುಭವದಲ್ಲಿ ಕಲ್ತಿದ್ವಿ. ಕನ್ನಡ ಆಲ್ಫಾಬೆಟ್ ಇದೆಯಾ, ಇಂಗ್ಲಿಷ್ ಆಲ್ಫಾಬೆಟ್ ಇದೆಯಾ ಅಂತ ಕೇಳಿದಾಗ ಇವ್ರು ಯಾಕೆ ಇಂಥವೆಲ್ಲ ಕೇಳ್ತಾರೆ, ನಾವೆಂತ ಪ್ರಸಿದ್ಧ ಇವ್ರು ಆಗ್ಬೇಕು ಅಂತ ಇದೀವಿ. ನಾವು ಪ್ರಸಿದ್ಧರದೇ ಮಾರಾಟ ಮಾಡ್ಬೇಕು. ಶಿವರುದ್ರಪ್ಪನವ್ರ ಪುಸ್ತಕ ಕೇಳಲಿ, ಚಿದಾನಂದ ಮೂರ್ತಿ ಕೇಳಲಿ, ಕುರ್ತಕೋಟಿ ಕೇಳಲಿ, ರೆಡ್ಡಿ ಕೇಳಲಿ, ಈ ತರದ್ ಕೇಳಲಿ. ಅವಾಗೂ ಕೂಡ ಆ ಪುಸ್ತಕಗಳು 1000 ಕಾಪಿ ಹಾಕಿದ್ರೆ 20 ವರ್ಷ ಮಾರ್ತಿದ್ರು ಅವನ್ನ. ಈಗ ಕೂಡ ಹೆಚ್ಚು ಕಡಿಮೆ ಅಂತ ಏನ್ ಬಾಳ ವ್ಯತ್ಯಾಸ ಆಗಿಲ್ಲ. ಈಗ ಅವಾಗ 5 ವರ್ಷ ಆಗ್ತಾ ಇದಾವೆ, ಈಗ ಅದು ಆಗಲ್ಲ. 20 ವರ್ಷವೂ ಮೀರಿ ಹೋಗೋದು. ಈಗ ವಿಮರ್ಶೆ ಮೇಲೆ ಬಹಳ ಕಷ್ಟ. ಎಷ್ಟೋ ವಿಭಾಗಗಳು ವಿಮರ್ಶೆ ಈಗಂತೂ ಕಳೆದ 5 ವರ್ಷದಿಂದ ವಿಮರ್ಶೆ, ಅಡಿಗೆ ಪುಸ್ತಕ ಅವೆಲ್ಲ ಒಂದು ಕಾಲದಲ್ಲಿ ಎಷ್ಟು ಈಗೂನು ಹೋಗಲ್ಲ. ಒಂದೇ ಒಂದು ಹೆಲ್ತ್ ಪುಸ್ತಕ ಮತ್ತೆ ಜೀವನ ಚರಿತ್ರೆಗಳು, ಪ್ರವಾಸ ಸಾಹಿತ್ಯ ಎಷ್ಟು ವಿಭಾಗಗಳೆಲ್ಲ ನಿಂತೆ ಹೋಗಿದೆ. ಆ ತರದ್ದು ಸುಮಾರು ಇದು ಒಂದೇ ಒಂದು ಪುಸ್ತಕನೂ ಖರ್ಚಾಗದೇ ಇರುವಂತ ಸ್ಥಿತಿ ತಲುಪಿಬಿಟ್ಟಿದ್ದೇವೆ.
ಈಗ 100ನೇ ಪುಸ್ತಕ ಮಾಡಿದ್ರಲ್ಲ, ಅದು ಏನಿತ್ತು? ವ್ಯಾಸರಾಯ ಬಲ್ಲಾಳ್ ಅದು ವ್ಯಾಸರಾಯ ಬಲ್ಲಾಳರ ಒಂದು ಸಮಗ್ರ ಕಥೆ. ಸಮಗ್ರ ಕಥೆಗಳನ್ನ ಮಾಡಿದ್ವಿ. ಅದನ್ನ ಭೈರಪ್ಪನವರು ಬಿಡುಗಡೆ ಮಾಡಿದ್ರು, SL ಭೈರಪ್ಪ ಬಿಡುಗಡೆ ಮಾಡಿದ್ರು. ಅದ್ರ ಬಗ್ಗೆ ಶೇಷಗಿರಿ ಅವರು ಮಾತಾಡಿದ್ರು. ಇನ್ನೊಬ್ರು ಶಿವರುದ್ರಪ್ಪ ಅಧ್ಯಕ್ಷತೆ, 4 ಜನ ಪುಸ್ತಕನ 100ನೇ ಪುಸ್ತಕ ಬಿಡುಗಡೆ ಮಾಡಿ ಮಾತಾಡಿದ್ರು. ಈಗ 4 ಜನರಲ್ಲಿ ಒಬ್ಬರೂ ಇಲ್ಲ. ಆಮೇಲೆ 250, 500 ಅದೆಲ್ಲ ಶಿವರುದ್ರಪ್ಪನವರೇ. 500ನೇ ಪುಸ್ತಕ ಅನಂತಮೂರ್ತಿಯವರು ಅನಂತಮೂರ್ತಿಯವರು ಮಲ್ಲೇಪುರಂ ಬಿಡುಗಡೆ ಮಾಡಿದ ಕೊನೆ ಪುಸ್ತಕ. ಅಲ್ಲಲ್ಲ, ಲಕ್ಷ್ಮೀನಾರಾಯಣ ಭಟ್ರ ರಮಣ ಮಹರ್ಷಿ ಅಂತ ಹೇಳಿ ಮಾಡಿದ್ವಿ. ಅದು 500ನೇ ಪುಸ್ತಕ. ಅದಕ್ಕೆ ಅನಂತಮೂರ್ತಿಯವರು ತೀರಾ ವಿಕಾರಿ, ನಾವು ಒಂಥರ ಕೈ ಹಿಡಿದು ಎತ್ಕೊಂಡು ಬಂದ್ವಿ. ಅವ್ರು ಬಂದ ಕೊನೆ ಕಾರ್ಯಕ್ರಮ ನಮ್ದು ಅದು. ಈಗ 1000ದ ಪುಸ್ತಕ ಇದು ಹಿಂತಿರುಗಿ ನೋಡಿದ್ರೆ ಏನ್ ಅನಿಸ್ತದೆ? ಏನಿಲ್ಲ, ನಾವು ಇದರಿಂದ ಬೆಳೆದಿದ್ದೀವಿ. ಮೊದಲ ಕಟ್ಕೊಂಡಿವಿ ಅಂತ ಕಟ್ಕೊಂಡಿದೀವಿ. ಆಮೇಲೆ ನಮಗೆ ನಾವು ಕಂಬಾರನ್ನ ವಿರೋಧಿಸಿ ಹೊರಗಡೆ ಬಂದ್ವಿ ಕನ್ನಡ ಯೂನಿವರ್ಸಿಟಿಯಿಂದ. ಅದೇ ಕಂಬಾರರದು 40 ಪುಸ್ತಕಗಳನ್ನ ಬೇರೆಯವರ ವಿರೋಧ ಕಟ್ಕೊಂಡು ನಾವು ಮಾಡಿದ್ವಿ. ಮಾಡಬಾರ್ದು ನೀವು, ಮಾಡಬೇಡಿ ನೀವು, ಯಾಕೆ ಮಾಡ್ತೀರಿ? ನಿಮಗೆ ಅವ್ರ ವಿರುದ್ಧವಾಗಿ ಬಿಟ್ಟು ಬಂದಿರಿ ತಾನೇ ನೀವು, ಮತ್ತೆ ಯಾಕೆ ಮಾಡ್ತೀರಿ, ಅವ್ರದ್ದು ಯಾಕೆ ಮಾಡ್ತೀರಿ ಅಂತ. ಆದರೂ ನಾವು ಏನೋ ಒಬ್ಬ ಹಿರಿಯ ಲೇಖಕ ಇರಲಿ, ಅವರು ವೇದಿಕೆ ಮೇಲೆ ಬಂದು ಆಮೇಲೆಲ್ಲ ಹೇಳೋರು. 2-3 ಕಡೆ ಹೇಳಿದ್ರು, ಒಂದು ಕಂಬತ್ತಳ್ಳಿ ನನ್ನಿಂದಾಗಿ ಭಾಳ ಅನ್ಯಾಯ ಆಯಿತು, ಹಾಗೆ ಹೇಗೆ ಅಂತ ಹೇಳೋಕ್ಕೆ ಶುರು ಮಾಡಿದ್ರು. ಆಮೇಲೆ ನಾವೊಂದು 3 ಸರಿ ನೋಡಿ ಆಮೇಲೆ ಹೇಳಿದೆ, ಸರ್ ಬಿಟ್ಟು ಬಿಡಿ, ನನಗೆ ಅನ್ಯಾಯ ಆಗಿದ್ದಾಯ್ತು, ಸರಿ ಹೋಗಿದ್ದಾಯ್ತು, ನಮ್ಮ ಪಾಡಿ ನಾವಿದ್ದೀವಿ, ಈಗ ಸುಮ್ಮನೆ ಅದು ಹೇಳೋದು ಜನರಿಗೆಲ್ಲ ಏನೂ ಆಗಿದೆ ಅನ್ನೋ ಥರ ಇದು ಆಗೋದು. ಅದಕ್ಕೆ ಬಿಟ್ಬಿಡಿ ಸರ್, ಬೇಡ ಅಂತ ಹೇಳಿ ಆಮೇಲೆ ಅವರೇ ಮೆಚ್ಕೊಂಡಿದ್ರು. ಕನ್ನಡಕ್ಕೆ ಒಂದು ಒಳ್ಳೆ ಪ್ರಕಾಶನ ಸಂಸ್ಥೆ ಸಿಕ್ತು ಇದರಿಂದ ಅಂತ ಅವರೇ ಮೆಚ್ಕೊಂಡಿದ್ರು. ಹೆಂಗೆ ಒಳ್ಳೇದ್ ಮಾಡ್ಲಿಕ್ಕೆ ಹೋಗಿ ಕೆಟ್ಟದ್ದಾಗ್ತದೆ, ಕೆಟ್ಟದ್ ಮಾಡ್ಲಿಕ್ಕೆ ಒಳ್ಳೇದಾಗುತ್ತೆ ಎರಡು ಇರೋದಿಲ್ಲ. ಈಗ ಲೇಖಕರ ಜೊತೆಗೆ ನಿಮ್ದು ಒಡನಾಟ ಎಲ್ಲ ಇತ್ತಲ್ಲ ಮೊದಲಿಂದ, ಪ್ರಕಾಶನ ಶುರು ಮಾಡೋದಕ್ಕಿಂತ ಮೊದಲು ಇದು ಮಾಡ್ಲಿಕ್ಕೆ ಶುರು ಮಾಡಿದ್ಮೇಲೆ ಏನು ವ್ಯತ್ಯಾಸ ಆಯ್ತು ಆ ಸಂಬಂಧದಲ್ಲಿ? ವ್ಯತ್ಯಾಸ ಏನಾಗಲಿಲ್ಲ. ವ್ಯಾವಹಾರಿಕವಾಗಿ ಏನು ಯಾರು ನಮ್ಗೇನು ಆ ಥರ, ಎಷ್ಟೋ ಜನ ಲೇಖಕರು ನಮ್ಮ ಹತ್ರ ರಾಯಲ್ಟಿನೇ ತಗೊಳ್ಳಿ, ಬೇಡ ನಮಗೆ ರಾಯಲ್ಟಿ ಏನು ಬೇಡ, ನೀವು ಮಾಡಿ ನನ್ನ ಪುಸ್ತಕ ಅಂತ. ಆ ಪುಸ್ತಕಗಳು 10-15 ಮುದ್ರಣ ಎಲ್ಲ ಆದು. ಆಮೇಲೆ ಮೊದಲು ಇಲ್ಲ, ಅಲ್ಲ ಕೊನೆವರೆಗೂ ತಗೊಳ್ಳಿಲ್ಲ. ಆಮೇಲೆ ಕೆಲವು ಹೆಸರುಗಳು ಹೇಳೋದು ಬೇಡ, ಅವ್ರ ಅವಾಗಲೇ ಹೇಳಿದ್ರು, ಎಲ್ಲೂ ನನ್ನ ಹೆಸರನ್ನ ತೆಗಿಬಾರ್ದು, ಬಟ್ ನೀವು ಮಾಡಿ ಎಷ್ಟು ಬೇಕಾದ್ರೂ ಮುದ್ರಣ ಮಾಡಿ, ನನಗೆ ರಾಯಲ್ಟಿ ಬೇಡ. ಆಮೇಲೆ ಕೆಲವು ಲೇಖಕರು ಒಂದ್ಸಲಿ ನಮ್ಮಲ್ಲಿಗೆ ಬಂದ ಮೇಲೆ ನಮ್ಮ ಒಡನಾಟ ಅವರಿಗೆ ಇಷ್ಟ ಆಗಿ ಅವರ ಎಲ್ಲ ಪುಸ್ತಕಗಳನ್ನ ನಾವೇ ಮಾಡ್ತಾ ಬಂದ್ವಿ. ಆ ರೀತಿ ಸುಮಾರು ಜನ ಲೇಖಕರು ನಮ್ಮೊಂದಿಗೆ ಮೊದಲಿಂದಲೂ ಕೈ ಜೋಡಿಸಿದ್ದಾರೆ. ಎಕ್ಸ್ಪೀರಿಯನ್ಸ್ ಏನಾದರೂ ಇದೆಯಾ? ಸಣ್ಣ ಪುಟ್ಟ ಇರುತ್ತೆ, ಅದೆಲ್ಲ ಇದೆ. ಅವೆಲ್ಲ ಏನು ನಾವು ಹೇಳುವಂಥದ್ದು ಮಹತ್ವದ ಸುದ್ದಿ ಏನಲ್ಲ. ಬಟ್ ಈಗ ಗಣೇಶಯ್ಯನವರ ಮೊದಲ 1-2 ಪುಸ್ತಕ ಬೇರೆ ಕಡೆ ಆಯ್ತು. ಆಮೇಲೆ ನಮಗೆ ನಮ್ಮ ಹತ್ರ ಬಂದರು. ಆಮೇಲೆ ಅವರು ಆ ಪುಸ್ತಕಗಳನ್ನ ನಮ್ಮ ಹತ್ರಕ್ಕೆ ತಗೊಂಡು ಬಂದು ನೀವೇ ಮಾಡಿ ಅಂತ ಹೇಳಿ ಎಲ್ಲ ಮಾಡಿ ಕೊನೆಗೆ ಅವ್ರಿಗೆ 33 ಪುಸ್ತಕ ಈಗ ನಾವು ಮಾಡಿದ್ವಿ. ಕಾಯ್ಕಿಣಿನೂ ಅಷ್ಟೇ, ಅವ್ರ ಮೊದಲ ಪುಸ್ತಕ ಬೇರೆ ಕಡೆಗೆ ಆಯಿತು. ಆಮೇಲೆ ನಾವು ನಮ್ಮ ಹತ್ರ ಬಂದ ಮೇಲೆ ಅವರು ಆ ಪುಸ್ತಕಗಳನ್ನ ತಗೊಂಡು ಬಂದು ಇಲ್ಲೇ ರೀಪ್ರಿಂಟ್ ಮಾಡಿಸಿದ್ರು. ಈಗಂತೂ ಪೂರ್ತಿ ನಮ್ಮ ಹತ್ರನೇ ಅವರಿದ್ದಾರೆ. ಜೋಗಿಯವರ 50ಕ್ಕಿಂತ ಹೆಚ್ಚಿಗೆ ಪುಸ್ತಕಗಳನ್ನ ನಾವೇ ಮಾಡಿದ್ದೀವಿ. ಸೊ ಹಾಗಾಗಿ ಕೆಟ್ಟ ಎಕ್ಸ್ಪೀರಿಯನ್ಸ್ಗಳು ಬಹಳ ಕಡಿಮೆ. ಪ್ರಕಾಶ್ ಎಷ್ಟೋ ವಿಷಯದಲ್ಲಿ ಅವರು ಅಚ್ಚುಕಟ್ಟು, ಆಮೇಲೆ ಲೇಖಕರಿಗೆ ರಾಯಲ್ಟಿ ಕೊಡೋದ್ರಲ್ಲಿ ತುಂಬ ಅವರು ಕ್ರಮಬದ್ಧವಾಗಿ ಅದನ್ನು ಮಾಡ್ತಾರೆ. ಹೀಗೆ ಬೇರೆ ಬೇರೆ ಕಾರಣಗಳಿಂದಾಗಿ ನಮ್ಮ ಬಗ್ಗೆ ಒಂದು ವಿಶ್ವಾಸ ಇದೆ ಲೇಖಕರಿಗೆ, ಅದು ನಮಗೂ ಖುಷಿ ಇದೆ. ಈಗ ರಾಯಲ್ಟಿ ಕೊಡೋದು ಒಂದು ಲೇಖಕರ ಮೆಚ್ಚುಗೆ ಗಳಿಸಲಿಕ್ಕೆ ಒಂದು ವಿಧಾನ, ಅದಲ್ಲದೆ ಪುಸ್ತಕಗಳನ್ನ ಚೆನ್ನಾಗಿ ತರೋದು, ಗುಣಮಟ್ಟದ ಪುಸ್ತಕಗಳು ತರೋದು, ತರೋದು, ಬಿಡುಗಡೆ ಕಾರ್ಯಕ್ರಮ ಮಾಡೋದು, ಇವುಗಳ ಬಗ್ಗೆ ಗಮನ ಹರಿಸ್ಬೇಕಂತ ಅನ್ಸಿದ್ದೆ ಅವಾಗ. ಅಲ್ಲ, ನಾವು ಬಿಗಿನಿಂಗಲ್ಲಿ ನಾವು ನೋಡಿದಾಗ ನಮಗೆ ಅನ್ನಿಸ್ತಿದೆ ಇದು ಸ್ವರೂಪ ಬದಲು ಮಾಡಬೇಕಿದೆ. ಪ್ರಕಾಶನೋದ್ಯಮದ ಸ್ವರೂಪನ ಬೇರೆ ರೀತಿನೇ ಮಾಡಬೇಕು ಅಂದಾಗಲೇ ನಮಗೆ ಒಂದು ಮುಖಪುಟ ಮೊದಲು ಏನೋ ಒಂದು ಹಾಕಿ ಇದು ಮಾಡುವಂಥ ಒಂದು ಕಲ್ಚರ್ ಇತ್ತು. ಆಮೇಲೆ
ಇದು ಉದಾಹರಣೆಗೆ ಒಂದು ಪುಸ್ತಕ ಒಂದು ಶಿಸ್ತು ಅಂತ ನಾವು ಹೇಳ್ತೀವಿ, ಡಿಸಿಪ್ಲಿನ್. ಅಂದ್ರೆ ಪೇಪರ್ ಇಂಥದೇ ಪೇಪರ್, ಮೊದ್ಲೇನಂತ ಇದಿರ್ಲಿಲ್ಲ, ಎಲ್ಲ ಮೈಸೂರು ವೈಟ್ ಹಾಕ್ಬಿಡೋರು. ಬಹುತೇಕ ಪುಸ್ತಕಗಳೆಲ್ಲ ಮೈಸೂರು ವೈಟ್ ಹಾಕಿ ಮುದ್ರಿಸ್ತಾ ಇದ್ದಂಥ ಪ್ರಸಿದ್ಧ ಲೇಖಕರ ಪುಸ್ತಕಗಳು ಕೂಡ ಹಾಗೆ ಬರ್ತಾ ಇದ್ವು. ಆಮೇಲೆ ಕವರ್ ಪೇಜು ಬಹಳ ಇದಾಗಿರೋದು, ಅದನ್ನ ನಾವು ಚೇಂಜ್ ಮಾಡಿದ್ವಿ ಆಕರ್ಷಕವಾಗಿ, ಮತ್ತೆ ಪ್ರಸಿದ್ಧ ಕಲಾವಿದರಿಂದ ಕವರ್ ಪೇಜನ್ನು ಮಾಡಿಸೋದಂತ. ಆಮೇಲೆ ಪೇಪರ್ ಬಳಕೆಯನ್ನು ನಾವು ಚೇಂಜ್ ಮಾಡಿದ್ವಿ. ನಾವು ನ್ಯಾಚುರಲ್ ಶೇಡ್ ಪೇಪರ್ ಅಂತ ಬರುತ್ತೆ. ನಾವು ಮೊದಲು ಈ ನ್ಯೂಸ್ ಪ್ರಿಂಟಿಂದ ಮೊದಲೆಲ್ಲ ನ್ಯೂಸ್ ಪ್ರಿಂಟು ಅಥವಾ ಮೈಸೂರು ವೈಟ್ ಅನ್ನೋ ಪೇಪರ್ನ ಬಳಸ್ತಾ ಇದ್ವಿ. ನಾವು ನ್ಯಾಚುರಲ್ ಶೇಡ್ ಅಂತ ಬರ್ತಾ ಇತ್ತು. ಆಮೇಲೆ ಆ ಪೇಪರ್ನ ನಾವು ಬಳಸಿದ್ವಿ. ಆ ಪೇಪರ್ನ ನಾವು ಬಳಸಿದಾಗ ಭಾಳಷ್ಟು ಜನ ಓದುಗರು ಇವರು ಎಲ್ಲರೂ ಪ್ರೊಟೆಸ್ಟ್ ಮಾಡಿದ್ರು. ಏನು ಪೇಪರ್ ಇದು, ಒಳ್ಳೆ ಹಳೆ ಪೇಪರ್ ಇದ್ದಂಗೆ ಇದೆ, ಇದು ಅದು ಸ್ವಲ್ಪ ಎಲ್ಲೋಯಿಶ್ ಇರುತ್ತೆ, ಹಳೆ ಪೇಪರ್ ಇದ್ದಂಗೆ ಇದೆ, ಇದು ಯಾಕೆ ಬಳಸ್ತೀರಿ, ಇದು ಲಕ್ಷಣವಾಗಿ ವೈಟ್ ಮ್ಯಾಪ್ಲಿತೋ ಹಾಕಿ ನೀವು ಮಾಡ್ಬೋದು ಅಂತ. ಆದರೆ ನಾವೇನು ತಲೆ ಕೆಡಿಸ್ಕೊಂಡಿದ್ವಿ, ನಮ್ಮ ಪಾಡಿ ನಾವು ಅದು ಮಾಡ್ತಾ ಇದ್ವಿ. ಆಮೇಲೆ ಬೇರೆ ಪಬ್ಲಿಷರ್ಗಳು ನೋಡಿದ್ರು, ಅರೆ ಏನಿದೆ ಇವರು ಏನೇ ಮಾಡ್ತಾ ಇದ್ದಾರೆ, ನಾವಿನ್ನೂ ಹಾಗೆ ಮಾಡ್ತಾ ಇದ್ದೀವಿ, ವೈಟ್ ಮ್ಯಾಪ್ಲಿತೋ ಇದೆಲ್ಲ ಬಳಸ್ತಾ ಇದ್ದೀವಿ ಅಂತೇಳಿ ಅವರು ಶಿಫ್ಟ್ ಆದರು. ಇದಕ್ಕೇನೆ ವೈಟ್ ಮ್ಯಾಪ್ಲಿತೋ ಆ ಥರ ನಾವು ಅವ್ರನ್ನ ಬದಲಾಯಿಸಿದ್ವಿ. ಆಮೇಲೆ ಉದಾಹರಣೆಗೆ ನಾವು ಇದು ಎಷ್ಟನೇ ಪುಸ್ತಕ ಅಂತ, ಸುಮ್ಮನೆ ಪುಸ್ತಕಗಳು ಮಾಡಿದ್ರೆ ನಮ್ಗೆ ಅದು ಯಾವುದು ಏನು ಅಂತ ಒಂದು ಐಡಿಯಾನೇ ಬರಲ್ಲ. ಅದಕ್ಕೆ ನಾವು ಅದನ್ನು ಹಾಕೋದಕ್ಕೆ ಶುರು ಮಾಡಿ ಪುಸ್ತಕದ ಸಂಖ್ಯೆ ನಾವು ಸುಮಾರು 100ನೇ ಪುಸ್ತಕದ ನಂತರ ಆಗಿರ್ಲಿಲ್ಲ. ಆನಂತರ ಅದು ಮರುಮುದ್ರಣಗೊಂಡಾಗ ನಾವು ಅದೆಲ್ಲ ಸೇರಿಸ್ತಾ ಬಂದ್ವಿ, ಅದನ್ನ ಹಾಕಿದ್ವಿ. ಆಮೇಲೆ ಹಿಂದೆ ಇದನ್ನ ಹಾಕೋದಕ್ಕೆ ಶುರು ಬ್ಲರ್ಬ್ ಬರ್ಬೇಕು. ಆಮೇಲೆ ಫೋಟೋ ಕಡ್ಡಾಯವಾಗಿ ಫೋಟೋ ಹಾಕಬೇಕು. ಯಾರು ನಾನು ಓದೋನು, ನಾನು ಯಾರ ಪುಸ್ತಕ ಓದ್ತಾ ಇದ್ದೀನಿ ಅಂತ ಅವನಿಗೆ ಗೊತ್ತಾಗಬೇಕು ಅಂತ ಅದನ್ನ ಹಾಕ್ಬೇಕು. ಮತ್ತೆ ಇಲ್ಲಿ ಇದು ಫ್ರಂಟ್ ಅಲ್ಲಿ ಯಾರು ಲೋಗೋ ಹಾಕ್ತಾ ಇರಲಿಲ್ಲ ನಮ್ಮ ಕನ್ನಡದಲ್ಲಿ, ಅದು ಪೆಂಗ್ವಿನ್ ಅಲ್ಲಿ ನೋಡಿದ್ದೆ ನಾನು. ಪೆಂಗ್ವಿನ್ ಅವರು ಲೋಗೋ ಹಾಕ್ತಾ ಇದ್ರು. ಆಮೇಲೆ ಅದನ್ನ ನೋಡಿ ನಾವು ನಮ್ಮ ಲೋಗೋನ ಫ್ರಂಟ್ ಅಲ್ಲಿ ಹಾಕೋದಕ್ಕೆ ಶುರು ಮಾಡಿದೆ. ಆಮೇಲೆ ಎಲ್ಲರೂ ಈಗ ಫ್ರಂಟ್ ಅಲ್ಲಿ ನೀವು ಗಮನಿಸಿ, ಇತ್ತೀಚೆಗೆ ಬರ್ತಾ ಇರೋ ಪುಸ್ತಕಗಳೆಲ್ಲರೂ ತಮ್ಮ ಲೋಗೋನ ಹಾಕ್ತಾರೆ. ಬಟ್ ಈಗ ಒಳಗಡೆ ಆಥರ್ ಪ್ರೊಫೈಲ್ ಹಾಕೋ ಪೇಜ್ ಇದೆಯಲ್ಲ, ಅದು ಲಂಕೇಶ್ ಶುರು ಮಾಡಿದ್ದು. ಇದು ಅದು ಯಾರು ಮಾಡಿದ್ರೆ ನಾವು ಶುರು ಮಾಡಿದ್ವಿ, ಅದಕ್ಕಿಂತ ಮುಂಚೆ ನಾನು ಗಮನಿಸಿಲ್ಲ. ಆಮೇಲೆ ನಾವು ಮೊದಲು ನನಗೆ ಅವ್ರು ಯಾರು ಅನ್ನೋದು, ಈಗ ಓದುವನಿಗೆ ನಾನು ಯಾರ ಪುಸ್ತಕ ಓದ್ತಾ ಇದ್ದೀನಿ ಅನ್ನೋದು ಗೊತ್ತಾಗಬೇಕು ಅಂತ. ಇವರು ಹೀಗೆ ಇಂಥದ್ದು ಓದಿದ್ದಾರೆ, ಇಂಥದ್ದು ಇದು ಮಾಡಿದ್ದಾರೆ, ಇಂಥ ಕಡೆಯಿಂದ ಬಂದವರು, ಮತ್ತು ಇಂತಿಂಥ ಪುಸ್ತಕಗಳು ಬರೆದಿದ್ದಾರೆ, ಇಂತಿಂಥ ಪ್ರಶಸ್ತಿಗಳು ಬಂದಿದ್ದಾವೆ ಅಂತ ಹೇಳಿ ನಾವು ಹಾಕೋದಕ್ಕೆ ಶುರು ಮಾಡಿದ್ವಿ. ಈಗ ಬಹುತೇಕ ಜನ ಅದನ್ನ ನಮ್ಮ ಅಂಗಡಿ ಬಿಡುಗಡೆ, ಇದು ಅಂಗಡಿಯ ಮಳಿಗೆ ಉದ್ಘಾಟನೆ ಕೂಡ ನಾವು ಪುಸ್ತಕದಿಂದಲೇ ಪುಸ್ತಕ ಬಿಡುಗಡೆ ಮಾಡುವ ಮೂಲಕನೇ ಶುರು ಮಾಡಿದ್ವಿ. ವಿಮರ್ಶೆ ಪರಿಭಾಷೆ ಅಂತ OL ನಾಗಭೂಷಣ ಸ್ವಾಮಿ ಅವ್ರದ್ದು, ಆಮೇಲೆ ನಮ್ಮೊಳಗಿನ ಬ್ರಹ್ಮಾಂಡ ಅಂತ ನಾಗೇಶ್ ಹೆಗಡೆ. ಹೀಗಾಗಿ ಅದು ಒಂಥರ ವಿಶೇಷವಾದ. ಆವಾಗಲೂ ವೀರಪ್ಪ ಮೊಯ್ಲಿ ಬಂದಿದ್ರು, ಗಿರಿಡ್ಡಿ ಅವರು ಬಂದಿದ್ರು, ಕೃಷ್ಣಮೂರ್ತಿ ಅಂತ ಆಕಾಶವಾಣಿ ಡೈರೆಕ್ಟರ್ ಆಗಿದ್ರು, ಕಬೀರ್ ಅನುವಾದ ಮಾಡಿದ್ರು. ಹೌದು. ಮತ್ತೆ ನಮ್ಮಲ್ಲಿ ಇಂಪ್ರಿಂಟ್ ಪೇಜ್ ಅಂದ್ರೆ ಸ್ಟ್ಯಾಂಡರ್ಡೈಸ್ ಮಾಡಿದ್ವಿ. ಅದನ್ನ ಸ್ಟ್ಯಾಂಡರ್ಡೈಸ್ ಮಾಡಿದ್ವಿ. ಈ ತರ ಬ್ಲಾಂಕ್ ಏನೇನೋ ಇದು ಇರೋದು ಇಲ್ಲಿ. ಅದು ಏನು ಅಂದ್ರೆ ನಮ್ಮ ರೂಲ್ಸ್ ಅಲ್ಲೇ ಇದೆ. ಏನು ಅಂದ್ರೆ ಅದನ್ನ ಇಂಗ್ಲಿಷಲ್ಲಿ ಹಾಕ್ಬೇಕು ಅಂತ. ಯಾಕೆಂದ್ರೆ ಬೇರೆ ಭಾಷೆ ಗೊತ್ತಿಲ್ಲದವನು ಅದನ್ನ ಓದಿದ್ರೆ ಅದು ಅವನಿಗೆ ಬೇಸಿಕ್ ಇದು ಗೊತ್ತಾಗಬೇಕು, ಇದು ಏನು ಈ ಪುಸ್ತಕ ಅಂತ. ಆಮೇಲೆ ಪುಸ್ತಕದ ಆಕಾರ ಏನು, ಆಕಾರ ಏನು, ಎಷ್ಟು ಪೇಜ್ ಇದೆ, ಮತ್ತೆ ಎಷ್ಟು ಬೆಲೆ ಅದಕ್ಕೆ, ಇದರ ಮುಖಪುಟದ ಲೇಖಕ ಯಾರು, ಇದರ ಪಬ್ಲಿಷರ್ ಯಾರು, ಪ್ರಿಂಟರ್ ಯಾರು, ಇಷ್ಟು ಡೀಟೇಲ್ಸ್ನ ಇರುವಂಥದ್ದನ್ನ ಹಾಕಿ ನಾವು ಮಾಡೋದಕ್ಕೆ ಶುರು ಮಾಡಿ. ಈಗ ಇದರಲ್ಲಿ ಸುಮಾರು ಕೆಲವೆಲ್ಲ ಹಾಕೋರು ಕನ್ನಡದಲ್ಲೇ ಹಾಕೋರು, ಕೆಲವರು ಬಿಟ್ಬಿಡೋರು, ಏನ್ ಬೇಕೋ ಅದನ್ನ ಹಾಕೋರು. ಈಗ ಒಂದು ಶಿಸ್ತಿರ್ಲಿಲ್ಲ. ಇದೇ ಮಾನದಂಡ ಪುಸ್ತಕ ಪ್ರಾಧಿಕಾರ ಸಿದ್ಧಲಿಂಗಯ್ಯನವರು ಪುಸ್ತಕ ಪ್ರಾಧಿಕಾರ ಅಧ್ಯಕ್ಷ ಆಗಿದ್ದಾಗ ಇದನ್ನ ನೋಡಿ, ಇದನ್ನ ನೀಟಾಗಿ ಬರ್ಕೊಡ್ರಿ, ಇದು ಏನ್ ಮಾಡ್ಬೇಕು ಅಂತ ಅದನ್ನ ನಾವು ಅಳವಡಿಸ್ಕೋತೀವಿ ಅಂತ ಹೇಳಿ ನಾನು ಅವ್ರಿಗೆ ಕೊಟ್ಟೆ. ಈಗೀಗ ಇಂತಿಂತ ಐಟಮ್ಸ್ ಎಲ್ಲ ಇರಬೇಕು ಅಂತ. ಅವ್ರು ಅದನ್ನ ತಮ್ಮ ಪುಸ್ತಕಗಳಲ್ಲಿ ಅವ್ರು ಇರೋವರೆಗೂ ಅದನ್ನ ಫಾಲೋ ಮಾಡ್ತಾ ಇದ್ರು. ಅದಲ್ದೇನೆ ಅವ್ರು ಲೈಬ್ರರಿಗೆ ಬರೆದು ಇಂಥ ಪುಸ್ತಕಗಳು ಈ ತರ ಇರುವಂತ ಪುಸ್ತಕಗಳನ್ನೇ ನೀವು ತಗೋಬೇಕು ಅಂತ ಮಾನದಂಡಗಳನ್ನ ಅವ್ರು ತಗೊಳ್ತಾ ಇದಾರೆ. ಇವತ್ತಿಗೂ ಅವರು ಕಾಲ್ ಫಾರ್ ಮಾಡುವಾಗ ಈಗೀಗ ಇರಬೇಕು ಅಂತಾನೆ ಫಾರ್ಮ್ಯಾಟ್ ಅನ್ನ ಅವ್ರು ಕೊಡ್ತಾರೆ. ಆ ರೀತಿ ಒಂದು ಇದನ್ನ ನಾವು ಮಾಡಿದ್ವಿ. ಆಮೇಲೆ ಪುಸ್ತಕ ಬಿಡುಗಡೆ ಸಮಾರಂಭ ಅನ್ನೋದು ಬಹಳ ರೇರ್ ಇತ್ತು. ರೇರ್ ಅಂದ್ರೆ ರೇರ್. ದೊಡ್ಡ ದೊಡ್ಡ ಪ್ರಕಾಶನ ಸಂಸ್ಥೆಗಳು ಕೂಡ ಯಾರೂ ಮಾಡ್ತಿರ್ಲಿಲ್ಲ. ನಾವು ಪ್ರತಿ ಒಂದು ಪುಸ್ತಕನೂ ಬಿಡುಗಡೆ ಮಾಡೋದಕ್ಕೆ ಶುರು ಮಾಡಿದ್ವಿ.
ಅದು ಬಹಳ ಖರ್ಚಿನ ಬಾಬತ್ತು, ಹಂಗೆಲ್ಲ ಮಾಡಬೇಡಿ, ನಮ್ಮ ಲೇಖಕರು ಕೇಳ್ತಾರೆ ಅಂತ ಬೇರೆ ಬೇರೆ ಪ್ರಕಾಶಕರು ಹೇಳಿದ್ರು. ಆದರೂ ನಾವೇನು ಕೇಳಲಿಲ್ಲ. ನಾವು ಬಿಡುಗಡೆ ಮಾಡೋದಕ್ಕೆ ನಿರಂತರವಾಗಿ ನೀವ್ ಏನ್ ಮಾಡ್ಬೇಕನ್ನೋದನ್ನ ಅದು ಮಾಡೇ ಮಾಡೇ ಮಾಡ್ತೀವಿ. ಬಗ್ಗೋರೇನಲ್ಲ. ಅಲ್ಲ, ಆಮೇಲೆ ಕೊನೆ ಅವರು ಶುರು ಮಾಡಿದ್ರು. ಅವರುಗಳು ಬಂದು ಪುಸ್ತಕಗಳು ಇದನ್ನೆಲ್ಲ ಮಾಡಕ್ ಶುರು ಮಾಡಿದ್ರು. ಆಮೇಲೆ ಪುಸ್ತಕಗಳಿಗೆ ನಾವು ಇದು ಮಾಡಿದ್ವಿ, ಒಂದು ಪೋಸ್ಟರ್ ಕಲ್ಚರೇ ಇರಲಿಲ್ಲ ನಮ್ಮಲ್ಲಿ. ಆ ಪೋಸ್ಟರ್ ನಮ್ಮ ಹಾಕಿದ್ರೆ ಕಾಣಿಸುತ್ತೆ ಜನರಿಗೆ ಇದು ಏನು, ಯಾವ ಇದು ಈ ಪುಸ್ತಕ ಇದೆ, ಇಷ್ಟರಲ್ಲಿ ನೋಡಕ್ಕಾಗಲ್ಲ. ಈಗಲೂ ಇಲ್ಲೆಲ್ಲ ಗಮನಿಸ್ಬೋದು ನೀವು. ಪೋಸ್ಟರ್ ಇವೆಲ್ಲ ಹಾಕಿದೆ ನೋಡಿ. ಇವೆಲ್ಲ ಈ ರೀತಿಯ ಪೋಸ್ಟರ್ ಕಲ್ಚರ್ನ ನಾವು ಮೊದಲಿಗೆ ಶುರು ಮಾಡಿದ್ವಿ. ಆಮೇಲೆ ಕಲರ್ ಕ್ಯಾಟ್ಲಾಗ್ ನಾವು ಮೊದಲು ಮಾಡಿದ್ವಿ. ಅಲ್ಲಿವರೆಗೂ ಯಾರು ಕನ್ನಡದಲ್ಲಿ ಕ್ಯಾಟ್ಲಾಗ್ ಇರ್ತಾ ಇತ್ತು, ಬುಕ್ ಲಿಸ್ಟ್ ಅಂತ ಮಾಡೋರು ಅಷ್ಟೇ. ಆದರೆ ಕಲರಲ್ಲಿ ಪುಸ್ತಕದ ಬಗ್ಗೆ ಡೀಟೇಲ್ಸ್ ಇಷ್ಟು ಇರುವಂಥದ್ದು ನಾವೇ ಮೊದಲ ಬಾರಿಗೆ ಒಂದು ಕಲರ್ ಕ್ಯಾಟ್ಲಾಗನ್ನು ಕನ್ನಡದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ವಿ. ಈಗ ಕೆಲವು ಪ್ರಕಟಣೆಯಲ್ಲಿ ಕೆಲವು ಪುಸ್ತಕಗಳನ್ನ ಅದರ ಬೇರೆ ಬೇರೆ ವಿಶೇಷ ಪ್ರಯೋಗಗಳಂತ ಮಾಡಿದ್ದು ಪ್ರಕಟಣೆ ಸಂದರ್ಭದೊಳಗೆ. ನೀಲಿ ಪೇಪರ್ ಬಳಸಿದ್ದಿರ್ಬೋದು, ಎಂಬೋಸಿಂಗ್ ಮಾಡಿದ್ದಿರ್ಬೋದು, ಆ ಥರದ ಪ್ರಯೋಗಗಳನ್ನು ಹೊಸ ಹೊಸ ಪ್ರಯೋಗಗಳನ್ನೆಲ್ಲ ಮಾಡ್ಬೇಕಂತ ಆಯ್ತಲ್ಲ. ಪ್ರಿಂಟಿಂಗ್ ಟೆಕ್ನಾಲಜಿ ಇವಾಲ್ವ್ ಆದಂಗೆ ಮೊದಲು ಲೆಟರ್ ಪ್ರೆಸ್ ಮಾಡ್ತಿತ್ತು, ಮೊಳೆ ಎಲ್ಲ ಜೋಡಿಸಿ ಆಮೇಲೆ ಡಿಸೈನ್ ಮಾಡೋದು, ಕವರ್ ಪೇಜ್ ಮಾಡೋದಾದ್ರೂ ಕೂಡ 2-3 ಕಲರ್ ಆದ್ರೆ ಹೆಚ್ಚಾಗ್ತಿತ್ತು. ಈ ಟೆಕ್ನಾಲಜಿ ಬದಲಾದಂಗೆ ಅದ್ರ ತಕ್ಕಂಗೆ ಬದಲಾಗ್ತಾ ಹೋಯ್ತಲ್ಲ, ಅದ್ರ ಬಗ್ಗೆ ಹೇಳೋದಾದ್ರೆ. ಅದು ಟೆಕ್ನಾಲಜಿ ಬದಲಾದಾಗ ನಾವು ಅದ್ರ ಜೊತೆಗೆ ಬರೋದಕ್ಕೆ ಶುರು ಮಾಡಿದ್ವಿ. ಟೆಕ್ನಾಲಜಿ ಪಾಡಿಗೆ ಅದು ಇರಲಿ, ನಮ್ಮ ಪಾಡಿ ನಾವು ಇರ್ತೀವಿ ಅಂತ ಇಲ್ಲ. ಮೊದಲು ಲ್ಯಾಮಿನೇಷನ್ ಅನ್ನೋ ಕಲ್ಚರೇ ಬಹಳ ಕಡಿಮೆ ಆಯಿತು. ಅದು ಏನು ಗ್ಲಾಸ್ ಲ್ಯಾಮಿನೇಷನ್ ಮಾಡೋರು ಎಲ್ಲರೂ. ನೋಡಿ ಈ ಥರದ ಲ್ಯಾಮಿನೇಷನ್ ಅಂದರೆ ಗ್ಲಾಸ್ ಇದ್ದವರು. ಬಟ್ ನಾವು ಅದನ್ನ ಬಿಟ್ವಿ, ಮ್ಯಾಟ್ ಇದಕ್ಕೆ ಶುರು ಮಾಡಿದ್ವಿ. ಬರೀ ಅಷ್ಟೇ ಅಲ್ಲ, ಎಂಬೋಸಿಂಗ್ ಇದನ್ನ ನಾವು ಶುರು ಮಾಡಿದ್ವಿ. ಮತ್ತೆ ಲ್ಯಾಮಿನೇಷನ್ ಅಲ್ಲಿ ಬೇರೆ ಬೇರೆ ಇದನ್ನ ಶುರು ಮಾಡಿದ್ವಿ. ಅಂದ್ರೆ ನರ್ಲಿಂಗ್ ಅಂತ ಬರುತ್ತೆ, ಅಂದ್ರೆ ಮ್ಯಾಟ್ ಲ್ಯಾಮಿನೇಷನ್ ಮಾಡಿ ಅದ್ರ ಮೇಲೆ ಇನ್ನೊಂದು ಲ್ಯಾಮಿನೇಷನ್. ಅವೆಲ್ಲ ಖರ್ಚಿನ ಬಾಬತ್ತು, ಖರ್ಚಿನ ಮೇಲೆ ಮತ್ತೆ ಖರ್ಚು. ಅದನ್ನ ನಾವೆಲ್ಲ ಶುರು ಮಾಡಿದ್ವಿ. ಈಗ 1000 ಪುಸ್ತಕ ಬರ್ತಾ ಇದೆ ಜೋಗಿ ಅವ್ರದ್ದು. ಅದಕ್ಕೆ ಇನ್ನೂ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದೀವಿ ನೋಡಿ. ಕನ್ನಡದಲ್ಲಿ ಫಸ್ಟ್ ಟೈಮ್ ಇಲ್ಲಿವರೆಗೂ ಯಾರು ಕನ್ನಡದಲ್ಲಿ ಮಾಡಿಲ್ಲ ಆ ರೀತಿ. ಅದು ನೀವು ನೋಡಿದ್ರೆ ಗೊತ್ತಾಗುತ್ತೆ. ಪುಸ್ತಕ ನೋಡಿದ್ಮೇಲೆ ನಿಮ್ಗೆ ವಿವರಿಸಕ್ಕಾಗಲ್ಲ, ನೀವು ನೋಡ್ಬೇಕು. ಅದು ಕೆಲವು ನೋಡಿದ್ರೆ ಅದು ನೋಡಿ ಮುಟ್ಟಿ ಅನುಭವಿಸಿ ತಿಳ್ಕೋಬೇಕು. ಅದು ಕನ್ನಡದಲ್ಲಿ ಇಲ್ಲಿವರೆಗೂ ಯಾರು ಸಣ್ಣ ಇದು ಕೊಡೋದಾದ್ರೆ, ವಿವರ ಕೊಡೋದಾದ್ರೆ, ಜಾಕೆಟ್ ಇದೆ, 2 ಬಗೆಯ ಮುಖಪುಟ ಇದೆ, ಆಮೇಲೆ ಒಂಥರ ಬಟ್ಟೆಯ ಟೆಕ್ಸ್ಚರ್ ಇರುವಂತ ಒಂದು ಬೇರೆ ಬೇರೆ ಹೊಸ ಹೊಸ ಇದನ್ನ ಮಾಡಿ. ಈ ದಿಶೆಯಲ್ಲಿ ನಮಗೆ ಸ್ವಾನ್ ಪ್ರೆಸ್ ನ ಕಿಟ್ಟಿ ತುಂಬಾ ಜೊತೆಗೂಡಿದ್ದಾರೆ ಪ್ರಯೋಗಗಳಿಗೆ. ಇನ್ನೋವೇಷನ್ ಐಡಿಯಾ ನಿಮ್ಮಿಂದ ಅವ್ರ ಕಡೆ ಹೋಗ್ತದೆ, ಅವ್ರ ಕಡೆ ನಿಮಗೆ ಬರ್ತದೆ, ಪರಸ್ಪರ ಅಂತ ಹೇಳ್ಬೇಕು. ಆಮೇಲೆ ಮುದ್ರಣದ ವಿಷಯ ಎಷ್ಟೊಂದು ಅವರೇ ತಿಳ್ಕೊಂಡಿರ್ತಾರೆ. ಆಮೇಲೆ ನಮಗೂ ಹೇಳಿದಾಗ ಅದಕ್ಕೆ ನಾವು ಪೂರಕವಾಗಿ ಸ್ಪಂದಿಸಿದೀವಿ. ಅದು ಖರ್ಚಿನ ಬಾಬತ್ತಾದ್ರೂ ಅದನ್ನ ನಾವು ಅವರು ಹೇಳೋದಕ್ಕೂ ಒಪ್ಕೊಳ್ತೀವಿ. ಒಂದು ಪ್ರೋತ್ಸಾಹ ನಮ್ಮ ಕಡೆಯಿಂದಲೂ ಇರೋದ್ರಿಂದ ಅವ್ರು ಒಂಥರ ಧೈರ್ಯವಾಗಿ ಹೊಸ ಮೊದಲು ಗುರುನ ಹತ್ರ ಮಾಡ್ತಾ ಇದ್ರು, ಇಳ ಗುರು. ಆಮೇಲೆ ಬೇರೆ ಬೇರೆ ಲಕ್ಷ್ಮಣ ಮುದ್ರಣ, ಸತ್ಯಶ್ರೀ ಪ್ರಿಂಟರ್ಸ್ ಅಂತ ಇತ್ತು, ರವಿ ಗ್ರಾಫಿಕ್ಸ್ ಮಾಡಿಸ್ತಾ ಇದ್ವಿ. ರವಿ ಗ್ರಾಫಿಕ್ಸ್ ಅಂತ ಅಲ್ಲಿ ತುಂಬಾ ಪುಸ್ತಕಗಳು ನಮ್ದು ಆಯ್ತು. ಆಮೇಲೆ ಲಕ್ಷ್ಮೀ ಮುದ್ರಣಾಲಯ ಆಯ್ತು. ಆಮೇಲೆ ಸ್ವಾನ್ ಪ್ರಿಂಟರ್ಸ್ ಪ್ರಾರಂಭ ಆದಾಗಿಂದ ಅಲ್ಲಿ ನಾವು ಮಾಡ್ತಾ ಇದ್ದೀವಿ. ಈಗ ನೀವು 2 ಸಲ ಪ್ರಸ್ತಾಪ ಮಾಡಿರೋದ್ರಿಂದ ಈ ಪ್ರಶ್ನೆ, ಈ ಖರ್ಚಿನ ಬಾಬತ್ತು ಜಾಸ್ತಿ ಆದಾಗ ಅದನ್ನ ಹೆಂಗ್ ಮ್ಯಾನೇಜ್ ಮಾಡ್ತಾರೆ? ಯಾಕಂದ್ರೆ ಇಂಡಸ್ಟ್ರಿ ಏನು ಬದಲಾಗಿಲ್ಲ. ಒಂದು ನಮಗೆ ನಮ್ಮ ಪಬ್ಲಿಕೇಶನ್ ಇಂದ ನಾವು ಬದುಕೋದು ಕಡಿಮೆ, ನಮ್ಮ ಸೇಲ್ಸ್ ಇಂದ ನಾವು ನಮ್ಮ ಜೀವನನ ಕಟ್ಟಿಕೊಳ್ತೀವಿ. ಆಮೇಲೆ ನಮ್ಮ ಬದುಕಿನ ಬೇಡಿಕೆಗಳು ಬಹಳ ಕಡಿಮೆ ಇದಾವೆ. ನಮ್ಮ ವೈಯಕ್ತಿಕ ಇದು ಅಗತ್ಯಗಳು, ನಮ್ಮ ಖರ್ಚು, ಅಗತ್ಯಗಳು ಅವೆಲ್ಲ ಬಹಳ ನಾವು ಮಿನಿಮಮ್ ಇಟ್ಕೊಂಡಿದ್ದೀವಿ. ಸೊ ಹಾಗಾಗಿ ನಮಗೆ ಈ ಖರ್ಚು ಇದಕ್ಕೆ ನಮ್ಮ ಬಹಳಷ್ಟು ಜನ ಪ್ರಕಾಶಕರು ಬಂದು ಕೇಳ್ತಾರೆ, ಅಲ್ರಿ ಇದು ನರ್ಲಿಂಗ್ ಮಾಡ್ತೀರಿ, ಇದ್ರ ಮೇಲೆ ಎಂಬೋಸಿಂಗ್ ಮಾಡ್ತೀರಿ, ಇವೆಲ್ಲ ಹೇಗೆ ಮ್ಯಾನೇಜ್ ಮಾಡ್ತೀರಿ, ಇದು ಮಾಡ್ತೀರಿ ಅಂತ. ಅದಕ್ಕೆ ನಾನು ಪುಸ್ತಕ ಬರೀತಾ ಇದ್ದೀನಿ, ಪುಸ್ತಕ ಪ್ರಕಾಶನವನ್ನು ಮಾಡಿ ನಷ್ಟ ಮಾಡಿಕೊಳ್ಳುವ ಸುಲಭ ಉಪಾಯಗಳು ಅಂತ ಬರೀತಾ ಇದ್ದೀನಿ. ಅದನ್ನು ಓದ್ಕೊಳ್ಳಿ, ನೀವೆಲ್ಲ ಗೊತ್ತಾಗುತ್ತೆ. ಆಯ್ತು, ಈಗ ನೀವಿಬ್ರು ಪುಸ್ತಕ ಬರೆಯೋದನ್ನ ನಿಲ್ಸಿದ್ರಿ, ಬೇರೆಯವ್ರ ಪುಸ್ತಕ ಬರೆಸಿ ನೋಡಿ, ಪ್ರೂಫ್ ನೋಡೋದ್ರಲ್ಲಿ ನೀವು ಕಳೆದು ಹೋದ್ರ ಅಂತ ಒಂದ್ ರೀತಿಲಿ ಹಾಗೆ. ಆಮೇಲೆ ಅದ್ರ ಬಗ್ಗೆ ನಮಗೇನು ಪಶ್ಚಾತ್ತಾಪ ಇಲ್ಲ, ಯಾಕಂದ್ರೆ ಇದಂತೂ ಆಗ್ಲೇಬೇಕಾಗಿತ್ತು.
ಇದನ್ನ ನಾವೇ ಮಾಡಬೇಕು. ಬರಿಬೇಕಂತ ಅನ್ಸಲ್ವಾ? ಯಾಕಂದ್ರೆ ಬೇಸಿಕಲಿ ಬೋತ್ ಆಫ್ ಯು ಆರ್ ದಿ ರೈಟರ್ಸ್. ಬರಿಬೇಕಂತ ಅನ್ಸಲ್ವಾ? ಇಲ್ಲ, ಬರ್ದಿದ್ದೀವಲ್ಲ ಸಾಕು. ಒಂದು 7 ಪುಸ್ತಕ ಬಂತು, ಇವ್ರದ್ದು ಒಂದು 3-4 ಪುಸ್ತಕ ಬಂದಿದೆ, ಸಾಕು. ಇದಕ್ಕಿಂತ ಹೆಚ್ಚಿಗೆ ಬೇರೆಯವ್ರದ್ದು ಮಾಡಿದೀವಲ್ಲ. ಆತ್ಮಕಥೆ ಬರೆಯಲ್ವಾ ಇಬ್ರು? ನಾನು ಅದು ಈಗ ಬರಿಬಹುದು ಬರಿತಾ ಅನ್ಸುತ್ತೆ. ಇದ್ದೀನಿ. ನಾನು ಪ್ರಕಾಶ್ ಒತ್ತಾಯ ಈಗ ಮಾಡಿದೆ. ಒಂದು ಇದೆ, ಇದು ನೆನಪಿನ ಹಡಗು ಅಂತ ಬರಿಬೇಕು ಅಂತ ಇದೆ. ಕುವೆಂಪುದು ದೋಣಿ ಆಯ್ತು, ನಂದು ಬಹಳ ದೊಡ್ಡದು, ಅದಕ್ಕೋಸ್ಕರ ನೆನಪಿನ ಹಡಗು ಅಂತ ತುಂಬ್ಕೊಂಡು ಹೋಗ್ಬೇಕಲ್ಲ ಅದ್ರಲ್ಲಿ, ಅಂತ ಇದ್ದೀನಿ. ಅದಕ್ಕೋಸ್ಕರ ನಮ್ಮ ಸಿಬ್ಬಂದಿನೂ ಅದನ್ನೇ ಕೇಳ್ತಾರೆ, ಅದ್ರಲ್ಲಿ ನಮ್ದು ಒಂದೊಂದು ಚಾಪ್ಟರ್ ಇರ್ಬೇಕು ಅಂತ ಹೇಳಿ ಎಲ್ಲ ಅದ್ರಲ್ಲಿ ಬುಕ್ ಪ್ರಮೋದು ಇದೆ. ಹಾಗಾಗಿ ಅದಕ್ಕೆ ಹಡಗೇ ಆಗ್ಬೇಕು, ದೋಣಿ ಬಹಳ ಚಿಕ್ಕದಾಯ್ತು. ನಾನು ಅಂಕಿತ ಪುಸ್ತಕದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳೋದಕ್ಕೆ ತುಂಬ ಖುಷಿ ಪಡ್ತೀನಿ. ಆ ತಂದೆ ತಾಯಿ ಸ್ಥಾನದಲ್ಲಿ ನಿಂತು ಪ್ರತಿಯೊಂದೂ ನಮಗೆ ಕಲಿಸ್ಕೊಟ್ಟಿದ್ದಾರೆ. ಇದೊಂಥರ ದೊಡ್ಡ ಸಮುದ್ರ ಸರ್. ನಮ್ಗೆ ಏನಂದ್ರೆ ಏನು ನಾಲೆಡ್ಜ್ ಇಲ್ದೆಲ್ಲ ಕೆಲಸಕ್ಕೆ ಸೇರ್ಕೊಂಡಿದ್ದು. ಅವ್ರು ಯಾವಾಗಲೂ ಹೇಳ್ತಾ ಇರ್ತಾರೆ, ನಮ್ಮ ಕೆಲಸಗಾರರು ಕೂಡ ಇದರಲ್ಲಿ ಭಾಗಿ ಅಂತ ಅವ್ರು ಹೇಳ್ಕೊಳ್ಳೋದು ಅವ್ರು ದೊಡ್ಡತನ ಅಂತ ಅನಿಸುತ್ತೆ. ನಮ್ಮ ಅಂಕಿತಾಗೆ 30 ವರ್ಷ ಆಯಿತು, ಅದು ತುಂಬ ಖುಷಿ. ನಮ್ಮ 1000 ಬುಕ್ಕು ರಿಲೀಸು ಆಗ್ತಾಯಿದೆ, 1000 ಪುಸ್ತಕ ರಿಲೀಸು, ಅದು ಖುಷಿ. ಮತ್ತು ನಾವು ಪುಸ್ತಕನ ವಾರಕ್ಕೆ ಪುಸ್ತಕನ ಬಿಡುಗಡೆ ಮಾಡ್ತೀವಿ, ಕನ್ನಡ ಪುಸ್ತಕ. ಆಮೇಲೆ ಹೆಚ್ಚು ನಮ್ಮದು ಕನ್ನಡ ಪುಸ್ತಕ ಸರ್. ಆ ಕನ್ನಡ ಪುಸ್ತಕ ಮಾರೋದಕ್ಕೇ ಖುಷಿ. ಬಟ್ ಇಲ್ಲಿ ಯಾವ ಥರ ಆಗಿದೆ ಅಂದರೆ, ನಮಗೆ ನಮ್ಮ ಸರ್ರು ಮೇಡಮ್ ಇಬ್ಬರೂ ನಮ್ಮನ್ನೆಲ್ಲ ಫ್ಯಾಮಿಲಿ ಥರನೇ ನೋಡ್ಕೋತಾರೆ. ನಾವು ಅವರಿಗೆ ತುಂಬ ಎಷ್ಟು ಕ್ಲೋಸ್ ಆಗಿದ್ದೀವಿ ಅಂತ ಅಂದರೆ, ನಾವು ಯಾವುದೇ ರೀತಿ ಅವ್ರ ಹತ್ರ ಏನೇ ಒಂದು ಸಮಸ್ಯೆ ಹೇಳ್ಕೊಳ್ಳೋದಕ್ಕಾಗಿರ್ಬೋದು, ಅಥವಾ ಕೆಲಸದ ಬಗ್ಗೆ ಕೇಳ್ಕೊಳ್ಳೋದಕ್ಕಾಗಿರ್ಬೋದು, ಒಂದು ಹಿಂಜರಿಕೆ ಇಲ್ಲದೇ ನಾವು ಮಾತಾಡುವಷ್ಟು ನಮಗೆ ಸ್ವತಂತ್ರನ ಕೊಟ್ಟಿದ್ದಾರೆ. 1000 ಪುಸ್ತಕಗಳನ್ನ ಮಾಡಬೇಕು ಅಂದ್ರೆ ತುಂಬಾ ಕಷ್ಟ ಇರುತ್ತೆ, ಅದು ಎಲ್ಲರಿಗೂ ಗೊತ್ತಿರೋಂಥದ್ದು. ಅಂಥದ್ರಲ್ಲಿ ನಮ್ಮ ಸರ್ರು ಮೇಡಮು 1000 ಪುಸ್ತಕಗಳನ್ನ ಓದಿದ್ದಾರೆ. 1000 ಪುಸ್ತಕಗಳನ್ನ ಓದಿ ಒಂದು ಮಳಿಗೆ ಸ್ಥಾಪನೆ ಮಾಡಿ ನಮ್ಮಂತರ್ಗೆ ಎಷ್ಟೋ ಜನಕ್ಕೆ ಕೆಲಸಗಳನ್ನ ಕೊಟ್ಟಿದ್ದಾರೆ. ನಮ್ಮ ಅಂಕಿತಕ್ಕೆ 30 ವರ್ಷಗಳ ಸಂಭ್ರಮ. ಮತ್ತೆ 28 ಡಿಸೆಂಬರ್ 1000ನೇ ಪುಸ್ತಕ ಬಿಡುಗಡೆ ಆಗ್ತಾ ಇದೆ. ಅಂದರೆ 1000 ಪುಸ್ತಕಗಳು ಸಂಪೂರ್ಣ ಆಗಿದೆ ನಮ್ಮ ಅಂಕಿತ ಮಳಿಗೆ ಕಡೆಯಿಂದ. ಅದೊಂದು ತುಂಬ ಖುಷಿ ಆಗ್ತಿದೆ. ಮತ್ತು ಇಂಥ ಜಾಗದಲ್ಲಿ ನಾನು ಕೆಲಸ ಮಾಡ್ತಿದ್ದೀನಿ ಅನ್ನೋದು ನಂಗೆ ತುಂಬ ಖುಷಿ ಆಗ್ತಾ ಇದೆ. ನಮ್ಮಲ್ಲಿ ಜನರಲ್ಲಾಗಿ ಕತೆ, ಕಾದಂಬರಿ ಆ ಥರ ಪುಸ್ತಕಗಳು, ಮಕ್ಕಳು ಪುಸ್ತಕಗಳು ಆ ಥರ ಮಾರಾಟಕ್ಕಿದೆ. ನಮ್ಮ ಕನ್ನಡನ ಬೆಳೆಸೋದಕ್ಕೆ ಬರೀ ಮೊಬೈಲು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮಲ್ಲೇ ಮುಳುಗೋಗಿರೋ ಜನಕ್ಕೆ ಈ ಥರ ಕತೆ, ಕಾದಂಬರಿ ಪುಸ್ತಕಗಳು ಇದೆ ಅನ್ನೋದು ಗೊತ್ತಾಗಬೇಕು. ಇದು ತುಂಬ ಜನಕ್ಕೆ ತಲುಪಬೇಕು ಅನ್ನೋದು ನಮ್ಮ ಆಸೆ. ಕುವೆಂಪುದು ಆ ರೀತಿ ಆಗಲ್ಲ, ನಮಗೆ ಹಡಗು ಆದ್ರಿಂದ ಸ್ವಲ್ಪ ನಿಧಾನ ಆಗ್ತಾ ಇದೆ. ಇಲ್ಲ, ಬರಿಬೇಕು, ಅದು ಬರೆಯೋ ಅಗತ್ಯ ಇದೆ. ಯಾಕಂದ್ರೆ ಪ್ರಕಾಶ್ ಬರಿಬೇಕು ಅಂತ ನಾನು ಬಯಸ್ತೀನಿ. ಯಾಕಂದ್ರೆ ಅದು ಕನ್ನಡ ಪ್ರಕಾಶನೋದ್ಯಮದ ಒಂದು ಏರಿಳಿತಗಳನ್ನ, ಪ್ರಯೋಗಗಳನ್ನ ಎಲ್ಲವನ್ನ ಹೇಳೋ ಅಂಥದ್ದು. ಹೀಗಾಗಿ ಬರೆಯೋ ಅಗತ್ಯ ಇದೆ ಅಂತ ನಾನಂತೂ ಭಾವಿಸ್ತೀನಪ್ಪ. ಬರೀಲಿ ಅಂತ ಒತ್ತಾಯನೂ ಮಾಡ್ತೀನಿ. ನನ್ನ ಅನುಭವಗಳನ್ನು ಬರೆಯೋ ಆಸಕ್ತಿ ಇದೆ, ಆದರೆ ಆಗ್ತಿಲ್ಲ. ಸ್ನೇಹಿತರೆ, ಇಷ್ಟೊತ್ತು ಪ್ರಕಾಶ್ ಮತ್ತು ಪ್ರಭಾ ಜೊತೆಗೆ ನಾನು ಕೆಲವೇ ಸಂಗತಿಗಳನ್ನ ಮಾತ್ರ ಮಾತಾಡಿದ್ವಿ. ಅವರು ಟೈಮ್ ಕೊಟ್ಟು ನಮ್ಮ ಜೊತೆ ಮಾತಾಡಿದ್ದಕ್ಕೆ ನಾನು ಅವರಿಗೆ ಕೃತಜ್ಞತೆಗಳನ್ನ ಹೇಳ್ತೇನೆ. ನಮಸ್ಕಾರ. ನಮಸ್ತೆ.